ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲರಿಗೂ ಬೇಕು. ಆದರೆ ಸೇವಿಂಗ್ಸ್ ಮಾಡೋದಕ್ಕೆ ನಾವು ಯಾರೂ ರೆಡಿ ಇರೋದಿಲ್ಲ. ಅಟ್ ಎವ್ರಿ ಫೇಸ್ ನಮ್ಮ ಜೀವನದಲ್ಲಿ ಒಂದೊಂದು ಕಾರಣಗಳು. ಅಂದರೆ ಇವಾಗಷ್ಟೇ ಸಂಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇವಾಗಷ್ಟೇ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನನಗೇನು ಬೇಕು ನಾನು ತೊಗೋಬೇಕು ಅಂತ, ರೈಟ್? ಅನ್ನೋದಾದಮೇಲೆ ತಂದೆ ತಾಯಿಗೆ ಅವ್ರು ಆಸೆ ಪಟ್ಟಿದ್ದು ಕೊಡಿಸ್ಬೇಕು ಅಂತ. ಆಮೇಲೆ ನಮಗೇನೇನು ಬೇಕೋ, ತಂದೆ ತಾಯಿಗೆ ಏನೇನು ಬೇಕೋ ಅದನ್ನು ಕೊಡಿಸೋದ್ರ ಜೊತೆ ಇನ್ನೊಂದಷ್ಟು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಆಮೇಲೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಫ್ಯಾಮಿಲಿ ದೊಡ್ಡದಾಗ್ತಾ ಬರುತ್ತೆ. ಸೊ ಖರ್ಚು ಜಾಸ್ತಿ ಆಗುತ್ತೆ, ಕಮಿಟ್ಮೆಂಟ್ಸ್ ಹೆಚ್ಚಾಗುತ್ತೆ. ಇವಾಗ ಇನ್ನೆಲ್ಲಿ ಸೇವಿಂಗ್ಸ್ ಮಾಡೋದು? ಸೊ ಮದುವೆ ಆಗೊಂದು ಸ್ವಲ್ಪ ವರ್ಷ ಆದಮೇಲೆ ಮಕ್ಕಳು ಹುಟ್ಟುತ್ತವೆ. ಮಕ್ಕಳು ಹುಟ್ಟಿದ ಮೇಲಂತೂ ಕೇಳೋದೇ ಬೇಡ, ಕಮಿಟ್ಮೆಂಟ್ಸ್ ಮೇಲೆ ಕಮಿಟ್ಮೆಂಟ್ಸು, ಎಲ್ಲಿ ಸೇವ್ ಮಾಡೋದು? ಸೊ ಫೈನಲಿ ನೀವು ಯಾರನ್ನೇ ಕೇಳಿದಾಗಲೂ ಮೋಸ್ಟ್ ಆಫ್ ದೆಮ್ ಅಟ್ಲೀಸ್ಟ್ ಸೇವ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಸೇವ್ ಮಾಡೋದಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ. ಅಂಥವ್ರಿಗೆ ಇನ್ಫ್ಯಾಕ್ಟ್ ನಾವು ಬೇಸಿಕ್ಸ್ ಆಫ್ SIP ಮತ್ತು ಮ್ಯೂಚುವಲ್ ಫಂಡ್ಸ್ ಒಂದೂವರೆ ವರ್ಷಗಳ ಮುಂಚೆ ಇನ್ ಡೆಪ್ತ್ ವಿಡಿಯೋ ಮಾಡಿದ್ವಿ. ಅಂದರೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಹೇಗೆ ವರ್ಕ್ ಆಗತ್ತಿದು, ಹೇಗೆ ಇನ್ವೆಸ್ಟ್ ಮಾಡಬೇಕು, ರೈಟ್ ವೇ ಇನ್ವೆಸ್ಟ್ ಮಾಡೋದಕ್ಕೆ ಏನು, ಎಷ್ಟು ವರ್ಷ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಯಾಕೆ ಪೇಷನ್ಸ್ ಇಸ್ ದ ಕೀ, ಹೀಗೆ ಯು ನೇಮ್ ಇಟ್, FAQs ಎಲ್ಲವೂ ಇಟ್ ಇಸ್ ಆನ್ಸರ್ಡ್ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಅದನ್ನು ನೋಡಿ ಈ ವಿಡಿಯೋನ, ಅಂದರೆ ಇವತ್ತು ನಾವು ಮಾಡ್ತಿರುವಂಥ ವಿಡಿಯೋನ ನೀವು ನೋಡಿದಾಗ ಇನ್ನೂ ಡೀಟೇಲ್ಡ್ ಆಗಿ ನಿಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಗೊತ್ತಾಗುತ್ತೆ. ನಾನು ಒಂದು 8-9 ವರ್ಷಗಳಿಂದ ಸ್ವಲ್ಪನಾದರೂ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಮೆಂಟಲಿ ಫೀಲ್ ಮಾಡ್ತಿದ್ದೀನಿ ಅಂದರೆ ನಾನು ಸ್ಟಾರ್ಟ್ ಮಾಡ್ಕೊಂಡಂಥ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ಸ್ಗಳು ಇದಕ್ಕೆ ಕಾರಣ. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಇನ್ವೆಸ್ಟ್ಮೆಂಟ್ನ ಮಾಡ್ತಿರೋದು ವಿತ್ ಫೈನಾನ್ಷಿಯಲ್ ಅಡ್ವೈಸರ್ ಶ್ರೀಕಾಂತ್ ಮಾತೃಬಾಯ್ ಸರ್. ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ನಮಸ್ತೆ, ಹ್ಯಾಪಿ ಟು ಬಿ ಬ್ಯಾಕ್ ಹಿಯರ್. ಹ್ಯಾಪಿ ಟು ಹ್ಯಾವ್ ಯು ಬ್ಯಾಕ್ ಸರ್. ಸೊ ಒಂದು 8-9 ವರ್ಷಗಳ ಮುಂಚೆ ನಾನು ನಿಮ್ಮನ್ನು ಬಂದು ಮೀಟ್ ಮಾಡಿದ್ದು, ಇವತ್ತಿಗೂ ನಾನು ಅದೇ ಅನ್ಕೊಳ್ತೀನಿ, ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್. ಯಾಕಂದರೆ ಆನಂತರ ನಾನು ಒಂದು 14 ವರ್ಷಗಳ ಕಾಲ ಮಾಡಿದಂಥ ಒಂದು ಪ್ರೊಫೆಷನ್, ಅದನ್ನು ಬಿಡಬೇಕು ಅಂದಾಗ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾವುದೂ ವರ್ಕ್ ಆಗಲಿಲ್ಲ, ಏನೂ ಇಲ್ಲ ಅಂದರೆ ಇಟ್ಸ್ ಓಕೆ, ಇದೆಲ್ಲ ಲಿಕ್ವಿಡಿಫೈ ಮಾಡಿಬಿಟ್ಟು ಈ ಕ್ಯಾಶ್ನ ತೊಗೊಂಡ್ಬಿಡೋಣ, ನಾನೇನು ಸೇವ್ ಮಾಡಿಟ್ಟಿದ್ದೀನಿ, ಅದು ಒಂದು ಚಿಕ್ಕ ಅಮೌಂಟೇ ಇರಬಹುದು, ಬಟ್ ಅವತ್ತಿನ ದಿನಕ್ಕೆ ಇಟ್ ವಾಸ್ ಅ ವೆರಿ ಬಿಗ್ ಲೈಫ್ ಚೇಂಜಿಂಗ್. ಇದು ನನಗೆ ಡಿಸಿಷನ್ ನಾನು ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡಿದಂಥ ಒಂದು ವಿಷಯ. ಇಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್, ನೋ ವಂಡರ್ ಇದನ್ನು 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಸೊ ನಿಮ್ಮ ಹತ್ರ ಬಂದು ಮಾತಾಡಿದಾಗ್ಲೂ ನೀವು ಅದೇ ಹೇಳಿದ್ರಿ ನಮಗೆ, ಅಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಒಂದು 15-20 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಬೇಕು ಅಂತ, ಬಟ್ ಥ್ಯಾಂಕ್ಫುಲಿ ಟಚ್ ವುಡ್ ಅದನ್ನ ಯಾವುದೂ ಲಿಕ್ವಿಡಿಫೈ ಮಾಡುವಂಥ ಸನ್ನಿವೇಶ ಬರಲಿಲ್ಲ. ದೇವ್ರ ದಯೆಯಿಂದ ಕೈ ತುಂಬ ಕೆಲಸ ಆ್ಯಂಡ್ ನಿಮ್ಮಂಥ ಒಳ್ಳೊಳ್ಳೆ ಜನರ ಆಶೀರ್ವಾದ, ಸೇವಿಂಗ್ಸ್ ಕಂಟಿನ್ಯೂ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಮೋರ್ ದೆನ್ ದಟ್ ನಾನು ಹೇಳಬೇಕು, ಯುವರ್ ಡಿಸಿಪ್ಲಿನ್ ಇಸ್ ವಾಟ್ ಈಸ್ ಹೆಲ್ಪಿಂಗ್ ಯು. ಸುಮಾರು ಜನ ಶುರು ಮಾಡ್ತಾರೆ, ಬಟ್ ಏನೋ ಒಂದು ಅಟ್ರಾಕ್ಷನ್ ಬೇರೆ ಕಡೆ ಹೋಗ್ಬಿಡ್ತಾರೆ. ಸೊ ಯು ಸ್ಟಕ್ ಟು ವಾಟ್ ವಾಸ್ ಗಿವನ್ ಅಂಡ್ ದಟ್ಸ್ ವೈ ಯು ಆರ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಸರ್. ಬೈ ದ ವೇ, ನೀವೇ ನಮ್ಮ ಪ್ರೀವಿಯಸ್ ವಿಡಿಯೋಲಿ ಹೇಳ್ತೀರಾ ದಟ್ ಕಳೆದ ಒಂದು 130+ ಇಯರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ನ ಹಿಸ್ಟ್ರಿನಲ್ಲಿ ಒಂದೇ ಒಂದು ಮ್ಯೂಚುವಲ್ ಫಂಡ್ ಸಹ ಲಾಸ್ ಆಗಿಲ್ಲ, ಕ್ಲೋಸ್ ಆಗಿಲ್ಲ. ಸೊ ಇಟ್ಸ್ ಒನ್ ಆಫ್ ದ ಸೇಫೆಸ್ಟ್ ಬೆಟ್ ನಾವು ತಗೊಳ್ಳೋದಕ್ಕೆ. ಆದರೆ ಮೋಸ್ಟ್ ಆಫ್ ದೆಮ್ಗೆ ಇದೊಂಥರ ಕಬ್ಬಿಣದ ಕಡಲೆ, ರೈಟ್? ಅಂಥವ್ರಿಗೆ ಬೇರ್ ಮಿನಿಮಮ್ ಆಫ್ 500,000 ನೀವು ಇನ್ವೆಸ್ಟ್ ಮಾಡಬಹುದು ತಿಂಗಳಿಗೆ ಅಂದಾಗ, ವಾವ್ ಹೌದಾ ಅನ್ನೋ ಒಂದು ಪ್ರಶ್ನೆ. ಬಟ್ ಎಲ್ಲಿ ಒಂದು ರೈಟ್ ವೇ ಇರಬೇಕು. ಎಲ್ಲರೂ ಶ್ರೀಕಾಂತ್ ಮಾತೃಬಾಯ್ ಸರ್ ಹತ್ರ ಬರೋಕ್ಕಾಗಲ್ಲ ಅಲ್ವಾ? ಇವತ್ತಿನ ದಿನ ಸುಮಾರು ಆ್ಯಪ್ಸ್ ಇದೆ, ವೆಬ್ಸೈಟ್ಸ್ ಇದೆ, ಪೀಪಲ್ ಆರ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸಸ್. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಇನ್ವೈಟ್ ಮೀ ಅಗೇನ್. ಇಟ್ಸ್ ಎ ಪ್ಲೆಜರ್, ಆನರ್. ಆ್ಯಂಡ್ ವೆನ್ ಎವರ್ ಎಜುಕೇಷನ್ ಇದ್ದಾಗ ನನಗೆ ಭಾಳ ಖುಷಿ. ಐ ವಿಲ್ ಆಲ್ವೇಸ್ ಬಿ ದೇರ್. ಥ್ಯಾಂಕ್ ಯು. ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಫಸ್ಟ್ ಪಾಯಿಂಟ್ ಏನು, ನಾವು ಅರ್ಥ ಏನು ಮಾಡ್ಕೊಬೇಕಂದ್ರೆ ಸೇವಿಂಗ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ. ಸೊ ಒಂದು 10 ಜನ ಕೆಲಸಕ್ಕೆ ಸೇರ್ಕೊಂಡಾರ ಅಂದ್ಕೊಳ್ಳಿ ಒಂದು ಆಫೀಸ್ಗೆ. ಅವ್ರು 10 ಜನನು 30 ವರ್ಷ ಕೆಲಸ ಮಾಡ್ತಾರೆ. 30 ವರ್ಷ ಆದ್ಮೇಲೆ ರಿಟೈರ್ ಆದಾಗ 10 ಜನದಲ್ಲಿ ಒಂದಿಬ್ರು ಸ್ವಂತ ಮನೆ, ಸ್ವಂತ ಬಂಗ್ಲೋ ಮಾಡಿರ್ತಾರೆ. ಒಂದಿಬ್ರು ಓಕೆ ಅಂದ್ಬಿಟ್ಟು ಸ್ವಲ್ಪ ಮನೆ ಮಾಡಿರ್ತಾರೆ. ಒಂದಿಬ್ರು ಬಾಡಿಗೆ ಮನೆ ಇರ್ತಾರೆ. ಇನ್ನೂ 4 ಜನ ಮೊದಲಕ್ಕಿಂತ ಕಮ್ಮಿ ಆಗಿಬಿಟ್ಟಿರ್ತಾರೆ. ಎಲ್ಲರಿಗೂ ಸೇಮ್ ಸ್ಯಾಲರಿನೇ, ಎಲ್ಲರಿಗೂ ಒಂದೇ ಥರ ಲೈಫ್ ಸ್ಟೈಲ್. ಆದರೆ ಏನಕ್ಕೆ ಹಿಂಗಾಯ್ತಂದರೆ, ಬಿಕಾಸ್ ಎಲ್ಲರಿಗೂ 1 ಲಕ್ಷ ಇನ್ಕಮ್ ಬಂದಾಗ ಸ್ವಲ್ಪ ಜನ ಖರ್ಚು ಮಾಡಿಬಿಟ್ಟು ಆಮೇಲೆ ಸೇವಿಂಗ್ ಮಾಡ್ತಾರೆ. ಆದರೆ ಯಾರು ಫಸ್ಟ್ ಸೇವಿಂಗ್ ಮಾಡಿ ಆಮೇಲೆ ಖರ್ಚು ಮಾಡ್ತಾರೆ ಅವರೇ ಲೈಫಲ್ಲಿ ಮುಂದೆ ಬರೋದು. ನಾವು ಫಸ್ಟ್ ಇನ್ಕಮ್ ಬಂದಿದ ತಕ್ಷಣ ನನ್ನ ಕರೆಂಟ್ ಬಿಲ್ ಏನು, ನನ್ನ ವಾಟರ್ ಬಿಲ್ ಏನು, ಮಕ್ಕಳು ಫೀಸ್ ಏನು, ಈ ಥರ ಹೆಂಗೆ ನಾವು ತೆಗ್ದಿಡ್ತೀವಿ ದುಡ್ಡು, ಅದೇ ಥರ ಇನ್ವೆಸ್ಟ್ಮೆಂಟ್ಗೆ ಇದು ನನ್ನ ಫ್ಯೂಚರ್ಗೆ EMI, ಇದು ನನ್ನ ವೆಲ್ತ್, ನನ್ನ ರಿಟೈರ್ಮೆಂಟ್ಗೆ EMI ನಾನು ಇವಾಗಲೇ ಕಟ್ತಾ ಇದ್ಬಿಟ್ಟು ಸಪ್ರೇಟಾಗಿ ಇಟ್ಬಿಟ್ರೆ ಆಟೋಮೆಟಿಕ್ ಅವ್ರ ಲೈಫ್ ಸರಿ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟು 500 ರೂಪಾಯಿಂದ ಶುರು ಮಾಡ್ಬೋದು. ಸೊ ಸುಮಾರು ಜನ ಹೇಳ್ಬೋದು, 15 ಬರೋದೇ ಇನ್ಕಮ್ 15,000, 500 ರೂಪಾಯಿ ಎಲ್ಲಿ ಮಾಡಲಿ ಅಂದರೆ, ಯು ಹ್ಯಾವ್ ಟು ಸ್ಟಾರ್ಟ್ ಸಮ್ವೇರ್. ಇವಾಗ ನೀವು 500 ರೂಪಾಯಿ ಸೇವ್ ಮಾಡೋಕ್ಕಾಗಿಲ್ಲ ಅಂದರೆ ಮುಂದೆ ನೀವು ನಿಮ್ಮ ಇನ್ಕಮ್ 5 ಲಕ್ಷ ಆಗಲಿ ನೀವು ಸೇವ್ ಮಾಡಲ್ಲ. ಅದೊಂದು ಹ್ಯಾಬಿಟ್ ಇದ್ದಂಗೆ. ಸೊ ಹ್ಯಾಬಿಟ್ನ ಬೆಳೆಸ್ಕೊಬೇಕು.
ಸೊ ಇದಕ್ಕೊಂದು ಸ್ಟೋರಿ ಹೇಳ್ತೀನಿ. ಓಕೆ, ಸೊ ಒಂದು ಬಾಬಾ ಇದ್ರು. ಅವರು ಎಲ್ಲ ಮನೆಗೆ ಹೋಗ್ಬಿಟ್ಟು ಭಿಕ್ಷೆ ಕೇಳೋರು ಅವರು. ಸೊ ಒಂದು ಮನೆಗೆ ಹೋಗ್ತಾನೆ ಇದ್ರು. ಆ ಓನರ್ ಯಾವಾಗಲೂ ಹೇಳೋದು, ಇಲ್ಲಪ್ಪ ಇಲ್ಲ ನಮ್ಮ ಹತ್ರ ಮುಂದೆ ಹೋಗು ಅನ್ನೋದು. ಅವನು ಬಾಬಾ ಬಿಡ್ತಾ ಇರಲಿಲ್ಲ. ಯಾವಾಗಲೂ ಹೋಗ್ಬಿಟ್ಟು ಬಾಕ್ಲು ತಟ್ಟೋದು, ಭವಿತಿ ಭಿಕ್ಷಾ ಅಂದಿವಿ ಅಂತ ಕೇಳೋದು. ಅವ್ನು ಶಿಷ್ಯ ಹೇಳ, ಸರ್ ಅವ್ನು ಕೊಡಲ್ಲ ಸ್ವಾಮಿಗಳೇ, ಅಲ್ಲಿ ಹೋಗೋದು ಬೇಡ ಅನ್ನೋದು. ಇಲ್ಲ ನೋಡೋಣ ಅಂದ್ಬಿಟ್ಟು ಎವ್ರಿ ಡೇ ಹೋಗ್ತಾಯಿದ್ದು. ಒಂದ್ಸಲಿ ಅವ್ನು ಓನರ್ ಆಚೆ ಬಂದು, ಏನು ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಏನೂ ಇಲ್ಲ ಅಂದ್ಬಿಟ್ಟು, ಏನು ಕೊಡಲಿ ನಿಮಗೆ, ಕೊಡೋಕ್ಕೆ ಇದ್ರೆ ತಾನೇ ಕೊಡೋಕ್ಕೆ ಅಂತಾನೆ. ಇಲ್ಲಪ್ಪ ಅಲ್ಲಿ ನಿಮ್ಮ ಮನೆಯಲ್ಲಿ ಮರಳು ಸಿಕ್ಕಿ ಬಿದ್ದಿದೆಯಲ್ಲ ಅದೇ ಕೊಡು ಅಂತಾನೆ. ಮರಳು ತೊಗೊಂಡು ಏನು ಮಾಡ್ತೀರಾ ಅಂದ್ಬಿಟ್ಟು, ನೀನು ಕೊಡಪ್ಪ ಪರವಾಗಿಲ್ಲ ಅಂತಾನೆ. ಆಯ್ತು ಅವ್ನು ಮರಳು ಇಸ್ಕೊಂಡು ಹೋಗ್ತಾನೆ. ಅವ್ನು ಶಿಷ್ಯ ಕೇಳ್ತಾನೆ, ಏನು ಸ್ವಾಮಿ ಮರಳು ಇಸ್ಕೊಂಡ್ರಿ ಇದು ತೊಗೊಂಡು ಏನು ಮಾಡೋದು ಅಂದ್ಬಿಟ್ಟು. ಇಲ್ಲಪ್ಪ ನಾನು ಇವತ್ತು ಮರಳು ಇಸ್ಕೊಂಡಿದ್ದೀನಿ, ಅವ್ನಿಗೊಂದು ಹ್ಯಾಬಿಟ್ ಮಾಡ್ತಾಯಿದ್ದೀನಿ, ನಾನು ಸೇವಿಂಗ್ ಹ್ಯಾಬಿಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನಗೆ ಮರಳು ಕೊಡ್ತಾನೆ, ನಾಳೆ ನನಗೆ ಕಿತ್ತೋಗಿರೋ ರೊಟ್ಟಿ ಕೊಡ್ತಾನೆ, ತೊಂದರೆ ಇಲ್ಲ. ಆದರೆ ಇದೇ ಹ್ಯಾಬಿಟ್ ಅವ್ನು ದಿನ ಕೊಡೋ ಹ್ಯಾಬಿಟ್ ಬಂದುಬಿಟ್ರೆ ಮುಂದೆ ನಾನು ಊಟನೂ ಕೊಡ್ತಾನೆ ಅವನು. ನಾನು ಅವನಿಗೆ ಹ್ಯಾಬಿಟ್ ಮಾಡಿಸ್ತಾ ಇದ್ದೀನಿ. ಸೊ ಈ ಥರ ಒಂದು ಹ್ಯಾಬಿಟ್ ಬರಬೇಕು. ಒಂದು ಹ್ಯಾಬಿಟ್ ಬಂದುಬಿಟ್ರೆ ಆಟೋಮೆಟಿಕಲಿ ಯುವರ್ ಲೈಫ್ ವಿಲ್ ಬಿ ಗುಡ್. ಸೊ ನಾವು ಹೆಂಗೆ ಬ್ರಷ್ನ ಮಾಡ್ತೀವಿ, ಹ್ಯಾಬಿಟ್ ತಾನೆ. ಸೊ ಬ್ರಷ್ ನಾವು ಹೆಂಗೆ ಬಿಡೋದೇ ಇಲ್ಲ, ನಮ್ಮ ಅಲ್ಲೂ ಚೆನ್ನಾಗಿರ್ಬೇಕು, ಇರಲೇಬೇಕು. ಈ ಥರ ನಿಮ್ಮ ಫೈನಾನ್ಷಿಯಲ್ ಲೈಫ್ ಸರಿಯಾಗಿರ್ಬೇಕು ಅಂದರೆ ಯು ಹ್ಯಾವ್ ಟು ಸೇವ್ ಆ್ಯಂಡ್ ಯು ಹ್ಯಾವ್ ಟು ಇನ್ವೆಸ್ಟ್. ಆಯ್ತು ಸರ್, ನಾವು ಮಾಡ್ತೀವಿ. ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಫಾರ್ ಬಿಗಿನರ್ಸ್ ಹೇಳಿ ಅನ್ನೋರ್ಗೆ ಏನು ಹೇಳ್ತೀರಾ ಸರ್? ಸೊ ಬೆಸ್ಟ್ ವರ್ಸ್ಟ್ ಅಂದ್ಬಿಟ್ಟು ಯಾವುದೂ ಇಲ್ಲ. ನೀವು ಬೆಸ್ಟ್ ಅಂದ್ಬಿಟ್ಟು ಹುಡ್ಕೊಂಡ್ರೆ ಹುಡ್ತಾನೆ ಇರ್ತೀರಾ, ನಿಮಗೆ ಸಿಗೋದಿಲ್ಲ. ಎಂಥ ಫೈನಾನ್ಷಿಯಲ್ ಅಡ್ವೈಸರ್ ಹೋದ್ರೂ ಈಸ್ ಆಲ್ಸೋ ಸರ್ಚಿಂಗ್ ಫಾರ್ ದ ಬೆಸ್ಟ್. ಸೊ ನೀವು ಶುರು ಮಾಡಿದಾಗ ಏನು ಶುರು ಮಾಡ್ಬೋದಂದರೆ, ಈ ಇಂಡೆಕ್ಸ್ ಫಂಡ್ ಅಂದ್ಬಿಟ್ಟಿರುತ್ತೆ. ಸೊ ನಿಫ್ಟಿ ಇಂಡೆಕ್ಸ್ ಫಂಡ್ ಇರಲಿ, ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಇರಲಿ, ಅದನ್ನಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಅದರಲ್ಲಿ ಇಂಡಿಯಾನಲ್ಲಿರೋ ಬೆಸ್ಟ್ 50 ಕಂಪನೀಸ್ ಇರುತ್ತೆ. ಈ ಥರ ಇಂಡಿಯಾನಲ್ಲಿ 8,000 ಕಂಪನಿ ಇದೆ. 8,000 ಕಂಪನಿ ನಾನು ಯಾವ್ದು ಹೂಡಿಕೆ ಮಾಡಲಿ? ಇಲ್ಲ 2,800 ಮ್ಯೂಚುವಲ್ ಫಂಡ್ ಇದೆ, 2,800 ಮ್ಯೂಚುವಲ್ ಫಂಡ್ ಯಾವ್ದು ಮಾಡಲಿ? ಸೊ ಬೆಸ್ಟ್ ಯಾವುದಂದರೆ ಒಂದು ಇಂಡೆಕ್ಸ್ ಫಂಡ್ ಆಗಿಬಿಡಿ. ಸೊ ಇಂಡಿಯಾ ಹೆಂಗೆ ಬೆಳೆಯುತ್ತೆ ಆ ಥರ ಬೆಳೆಯೋದು ಅದು. ಸೊ ನಿಮಗೆ ಏನು ಟೆನ್ಷನ್ ಇಲ್ಲ, ಫಂಡ್ ಮ್ಯಾನೇಜರ್ ಟೆನ್ಷನ್ ಇಲ್ಲ, ನೀನು ಯಾವುದು ಕಂಪನಿ ಆಗಬೇಕು ತೆಗಿಬೇಕು ಅನ್ನೋದು ಯಾವುದು ತೊಂದರೆ ಇಲ್ಲ. ಅದ್ರ ಪಾಡ್ಗೆ ಅದು ಒಳ್ಳೆ ಕಂಪನಿ ಬರುತ್ತೆ, ಅದ್ರ ಪಾಡ್ಗೆ ಅದು ಕೆಟ್ಟ ಕಂಪನಿ ಆಚೆ ಹೋಗುತ್ತೆ. ಸೊ ನಾನು ಹೇಳ್ಬೇಕಂದ್ರೆ 1986ಇಂದ ಈ ಸೆನ್ಸೆಕ್ಸು ಮತ್ತು ನಿಫ್ಟಿ ಯಾವಾಗಿಂದ ಶುರು ಆಗಿದೆ, ಅವಾಗ ಸುಮಾರು ಒಳ್ಳೆ ಕಂಪನಿಗಳು ಬಂದಿದೆ, ಸುಮಾರು ಕೆಟ್ಟ ಕಂಪನಿಗಳು ಆಚೆ ಹೋಗಿದೆ. ಸೊ ಒಂದು ಕಂಪನಿ ಒಂದು ಮನುಷ್ಯ ಒಂದು ದೇಹ ಇದ್ದಂಗೆ. ಆದರೆ ಈ ಸೆನ್ಸೆಕ್ಸು ಅದೊಂದು ಆತ್ಮ ಇದ್ದಂಗೆ. ಸೊ ದೇಹ ಹೋಗ್ಬಿಡುತ್ತೆ, ನಶಿಸುತ್ತದೆ, ಆತ್ಮ ನಶಿಸಲ್ಲ. ಆ ಥರ ಸೆನ್ಸೆಕ್ಸು ನಿಫ್ಟಿ ಯಾವತ್ತೂ ನಶಿಸಲ್ಲ, ಯಾವಾಗಲೂ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್ ಇನ್ವೆಸ್ಟ್ ಇನ್ ಇಂಡೆಕ್ಸ್ ಫಂಡ್ ಟು ಬಿಗಿನ್ ವಿತ್. ಆಮೇಲೆ ನಿಮಗೆ ಧೈರ್ಯ ಬಂದಮೇಲೆ, ಕಾನ್ಫಿಡೆನ್ಸ್ ಬಂದರೆ ದೆನ್ ಯು ಸ್ಟಾರ್ಟ್ ದ ಇನ್ವೆಸ್ಟ್ಮೆಂಟ್ಸ್. ನಿಫ್ಟಿ 50 ಬೆಸ್ಟ್ ಅಂತೀರಾ? ನಿಫ್ಟಿ 50 ಇಲ್ಲ ಸೆನ್ಸೆಕ್ಸ್ 30. ಓಕೆ, ಇಂಡೆಕ್ಸ್ ಫಂಡ್, ಇಂಡೆಕ್ಸ್ ಅಂದರೆ ಸೆನ್ಸೆಕ್ಸ್ 30 ಇಲ್ಲ ನಿಫ್ಟಿ 50 ಶುರು ಮಾಡೋಕೆ ಇದನ್ನ ಮಾಡಿ, ದೆನ್ ಯು ಕ್ಯಾನ್ ಸ್ಕೇಲ್ ಅಪ್. ಆಲ್ಸೋ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ತುಂಬ ಮಾನಿಟರ್ ಮಾಡ್ತೀವಿ, ಪ್ರತಿ ತಿಂಗಳು ಮಾಡ್ತೀವಿ, ಪ್ರತಿ ವರ್ಷ ಮಾಡ್ತೀವಿ, ನಾವು ಮಾಡಿದ್ದೀವಿ ಅದನ್ನು. ಒಂದು ಹೇಳ್ಬಹುದಾ ಸರ್, ಇಲ್ಲಿ ಪಾಸ್ಟ್ ಪರ್ಫಾರ್ಮೆನ್ಸ್ ಖಂಡಿತ ಫ್ಯೂಚರ್ ರಿಸಲ್ಟ್ನ ಪರ್ಸ್ಪೆಕ್ಟಿವ್ ಕೊಡೋದಿಲ್ಲ ಅಂತ? ಎಸ್ ಡೆಫಿನೆಟ್ಲಿ. ಸೊ ಇವಾಗ ನೀವು ಜಿಮ್ಗೆ ಹೋಗ್ತೀರಾ, ಜಿಮ್ಗೆ ಹೋಗಿದ ತಕ್ಷಣ ವಿತಿನ್ 1 ಮಂತ್ ನಿಮ್ದೇನು ಬಾಡಿ ಸ್ಟ್ರಕ್ಚರ್ ಇದೆ ಚೇಂಜ್ ಆಗಲ್ವಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. 3 ತಿಂಗಳು 6 ತಿಂಗಳು ಆದಮೇಲೆ, 1 ವರ್ಷ ಆದಮೇಲೆ ಆವಾಗ ಸ್ವಲ್ಪ ರಿಸಲ್ಟ್ಗಳು ಬರುತ್ತೆ. ಈ ಥರ ಇನ್ವೆಸ್ಟ್ಮೆಂಟಲ್ಲೇ ಇರಲಿ ಇದೇ ಥರ. ನಮ್ಮ ಇನ್ವೆಸ್ಟ್ಮೆಂಟು ಅಷ್ಟೇ, ಇಟ್ ವಿಲ್ ಟೇಕ್ ಟೈಮ್. ಸೊ ನೀವು ದಿನ ನೋಡ್ತಾ ಇದ್ದೀನಿ, ನಂದು ತೂಕ ಕಮ್ಮಿ ಆಗಿಲ್ಲ, ಜಿಮ್ಗೆ ಹೋಗ್ತಾ ಇದ್ಬಿಟ್ಟು ನೀವು ಜಿಮ್ ಬಿಟ್ಟರೆ ಯಾರು ಲಾಸ್? ಅದು ನಿಮಗೆ ಲಾಸು. ಈ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಇಮಿಡಿಯೇಟ್ ರಿಸಲ್ಟ್ಸ್. ಇದು ಮ್ಯಾಜಿಕ್ ಅಲ್ಲ, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಆಮೇಲೆ ಆರಾಮಾಗಿ ರಿಟರ್ನ್ಸ್ ಬರುತ್ತೆ. ಕರೆಕ್ಟ್. ಆ್ಯಂಡ್ ಆಲ್ಸೋ ಸುಮಾರು ಜನರಿಗೆ SIP ಅಂದ್ರೇನು, ಮ್ಯೂಚುವಲ್ ಫಂಡ್ ಏನು, ಇದೆರಡರ ಮಧ್ಯೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರಿಗೆ SIP ಇಸ್ ಅ ಮೆಥಡ್ ಆಫ್ ಇನ್ವೆಸ್ಟಿಂಗ್ ಅಲ್ವಾ? ಬಟ್ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಇಟ್ಸ್ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಇದನ್ನ ಅರ್ಥ ಮಾಡ್ಕೊಂಡಾಗ ತುಂಬಾ ಈಸಿ ಆಗುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಅನ್ನೋದು. ವೈಲ್ ಟಾಕಿಂಗ್ ಅಬೌಟ್ ಇನ್ವೆಸ್ಟಿಂಗ್, ಸುಮಾರು ಜನರಿಗೆ ಮತ್ತೊಂದು ಕ್ವೆಶ್ಚನ್ ಇರುತ್ತೆ. ಆಯ್ತು ಸರ್, ನಾವು ಸ್ಟಾರ್ಟ್ ಏನೋ ಮಾಡ್ಬಿಡ್ತೀವಿ, ಮಧ್ಯದಲ್ಲಿ ಏನೋ ಒಂದು ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟಾನ್ಸಸ್, ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಮಿಡ್ವೇ ನಾನು ಸ್ಟಾಪ್ ಮಾಡಿದ್ರೆ ಓಕೆನಾ, ಅಥವಾ ಮಧ್ಯೆ ಒಂದು 2-3 ತಿಂಗಳು, ಕಪಲ್ ಆಫ್ ಮಂತ್ಸ್ ಅಥವಾ ಇಯರ್ಸ್ ಮಿಸ್ ಮಾಡಿದ್ರೆ ಓಕೆನಾ? ಸೊ ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ, ನೀವು ಉಸಿರಾಡೋದು ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಓಕೆನಾ? ಮಾಡ್ಬೋದು, ಬಟ್ ಯು ಹ್ಯಾವ್ ಟು ಡೂ 1 or 2 ಟೈಮ್. ನೀವು ಪ್ರಾಣಾಯಾಮ ಕಲ್ತಿದ್ರೆ ಮೇ ಬಿ 15 ನಿಮಿಷ ಈ ಥರ ಎಲ್ಲ ಮಾಡ್ಬೋದು. ಈ ಥರ SIP ನಿಲ್ಲಿಸೇ ಬಿಟ್ಟರೆ ನೀವು ಟೆಂಪರರಿ ಸೀರಿಯಸ್ ಇಶ್ಯೂ ಇದೆ 1-2 ತಿಂಗಳಾಗಲ್ಲ ಅಂದರೆ ಓಕೆ, ಇಟ್ ಈಸ್ ಅಕ್ಸೆಪ್ಟೆಡ್. ಬಟ್ ನಾನು ಪರ್ಮನೆಂಟಾಗಿ ಸ್ಟಾಪ್ ಮಾಡಿಬಿಡಿದೆ ಅಂದರೆ ದಟ್ ಈಸ್ ದ ಮೋಸ್ಟ್ ಕ್ರಿಟಿಕಲ್ ಡೇಂಜರಸ್ ಥಿಂಗ್. ಸೊ ನೀವು ಶುರು ಮಾಡಿ ಸ್ಟಾಪ್ ಮಾಡೋದು ಮಾತ್ರ ಒನ್ ಆಫ್ ದ ವರ್ಸ್ಟ್ ಥಿಂಗ್ಸ್. ಅದು ಮಾತ್ರ ಮಾಡಬಾರ್ದು. ನೀವು ಹೆಂಗೆ ನೀವು ನಿಮ್ಮ ಕರೆಂಟ್ ಬಿಲ್ ಕಟ್ತೀರಾ, ನಿಮ್ಮ ಮನೆ EMI ಇದ್ರೆ ಹೆಂಗೆ ಮಿಸ್ಸೇ ಮಾಡಲ್ಲ, ಆ ಥರ ನೀವು ಇದನ್ನು ಕಟ್ಕೊಂಡು ಹೋಗಬೇಕು. ಇಟ್ ಈಸ್ ಫಾರ್ ಯುವರ್ ಓನ್ ಗುಡ್. ನಿಮಗೆ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಲೈಫೇ ತುಂಬ ಚೆನ್ನಾಗಾಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಇನ್ನೊಂದು ಡೌಟ್ ಇರುತ್ತೆ ಕೆಲವ್ರಿಗೆ, ಮಾರ್ಕೆಟ್ ಆಲ್ ಟೈಮ್ ಹೈ ಇದ್ದಾಗ ನಾನು ಇನ್ವೆಸ್ಟ್ ಮಾಡಬಾರ್ದಾ, ಸ್ವಲ್ಪ ಲೋ ಇದ್ದಾಗ ಇನ್ವೆಸ್ಟ್ ಮಾಡೋದು ಬೆಟರಾ ಅಂತ? ರೈಟ್. ಸೊ ಮಾರ್ಕೆಟ್ ಆಲ್ ಟೈಮ್ ಆಗಿ ನೀವು ನೋಡ್ಕೊಂಡೋದ್ರೆ 1979 ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು.
ಇವಾಗ ಬಂದು 2026. ಸೊ ಈ 47 ಇಯರ್ಸಲ್ಲಿ ಮಾರ್ಕೆಟ್ ಆಲ್ ಟೈಮ್ ಆಗಿ 415 ಸಲ ಬಂದಿದೆ. 415 ಸಲ. ಸೊ ಇನ್ ಬಿಟ್ಟಿನ್ ಯಾವಾಗ ಸ್ಟಾಪ್ ಮಾಡಿರೋನು ಅದಕ್ಕಿಂತ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಮನುಷ್ಯ ಇರಲಿ ಸ್ಟಾಕ್ ಮಾರ್ಕೆಟ್ ಇರಲಿ ಅಲ್ಟಿಮೇಟ್ಲಿ ಮೇಲೆ ಹೋಗೋದು. ಸೊ ಸ್ಟಾಕ್ ಮಾರ್ಕೆಟು ಯಾಕಂದರೆ ನಿಮಗೆ ಬೇಡ ಅಂದ್ರೂ ನೀವು ವಯಸ್ಸಾಗುತ್ತೆ, ನೀವು ಬೇಡ ಅಂದ್ರೂ ನೀವು ಅಲ್ಲಿ ಬೀಳುತ್ತೆ, ಬೇಡ ಅಂದ್ರೂ ಬಿಳಿ ಕೂದಲು ಬರುತ್ತೆ, ಬೇಡ ಅಂದ್ರೂ ನಿಮ್ಗೆ ಆಮೇಲೆ ಅಲ್ಟಿಮೇಟ್ಲಿ ಬಾಳ್ಲಾಗ್ತೀರ. ಈ ಥರ ಇರುವಾಗ ನೀವು ಬೇಡ ಅಂದರೂ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ, ಆಲ್ ಟೈಮ್ ಬರ್ತಾನೆ ಇರುತ್ತೆ. ಸಪೋಸ್ ನೀವು ಆಲ್ ಟೈಮ್ ಅನ್ನು ನೀವು ಹಾಕಿದ್ರು ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಎ ಐ ಟೈಮ್, ಮಾರ್ಕೆಟ್ ಬೀಳುವಾಗ ನಿಮಗೆ NAVಗಳು ಜಾಸ್ತಿ ಬರುತ್ತೆ, ಯೂನಿಟ್ ಜಾಸ್ತಿ ಬರುತ್ತೆ. ಸಿಂಪಲ್ ಎಕ್ಸಾಂಪಲ್ ಏನಂದರೆ, ನೀವು ಗೋಲ್ಡ್ ತೊಗೊಂಡ್ರಿ, ಸೇ 10,000 ರೂಪಾಯಿ ಇದೆ ಅಂದ್ಕೊಳ್ಳಿ ಗೋಲ್ಡು. ಸೊ ಈ 1 ಲಕ್ಷ ಆದಾಗ ನಿಮ್ಗೆ 10 ಗ್ರಾಮ್ ಬರುತ್ತೆ. ಅದೇ ಗೋಲ್ಡ್ 9,000 ಆದರೆ ನಿಮ್ಗೆ 10 ಗ್ರಾಮ್ ಬರುತ್ತೆ, 11 ಗ್ರಾಮ್ ಬರುತ್ತಾ, ನಿಮ್ಗೆ ಜಾಸ್ತಿ ಬರುತ್ತಾನೆ. ಸೊ ಈ ಥರ ಮಾರ್ಕೆಟ್ ಬಿಲ್ಡ್ ಆದರೆ ಆ್ಯಕ್ಚುಲಿ ಒಳ್ಳೆಯದು, ಬಿಕಾಸ್ ನಾವು ತೊಗೊಳ್ತಾ ಇದ್ದೀವಿ. ವೆನ್ ವಿ ಆರ್ ಬೈಯಿಂಗ್ ದ ಮಾರ್ಕೆಟ್ ಶುಡ್ ಫಾಲ್, ಬಿಕಾಸ್ ಅಲ್ಟಿಮೇಟ್ಲಿ ಮೀನ್ ರಿವರ್ಷನ್ ಆಗುತ್ತೆ, ಅದು ಒಂದು ಲೆವೆಲ್ ಬಂದು ಮೇಲೆ ಹೋಗೇ ಹೋಗುತ್ತೆ. ಇಟ್ ವಿಲ್ ಹ್ಯಾಪನ್, ಇಟ್ ಹ್ಯಾಸ್ ಆಲ್ವೇಸ್ ಹ್ಯಾಪನ್ ಆಲ್ವೇ ಅಕ್ರಾಸ್ ದ ವರ್ಲ್ಡ್. ಸೊ ವ್ಯಾಪಾರ ಯಾವಾಗಲೂ ಮೇಲೆ ಹೋಗುತ್ತೆ. ಅಲ್ಟಿಮೇಟ್ಲಿ ಜಗತ್ತಲ್ಲಿ ಎಲ್ಲೇ ರಿಚೆಸ್ಟ್ ಪರ್ಸನ್ ನೋಡಿ ಯಾರು ದುಡ್ಡು ಮಾಡಿದ್ದಾರೆ ಅಂದರೆ ವ್ಯಾಪಾರದವರೇ ದುಡ್ಡು ಮಾಡೋದು. 100 ಜನದಲ್ಲಿ ನಾನು 100 ಜನ ಸಾಹುಕಾರ ತೊಗೊಂಡ್ರೆ, ಕರ್ನಾಟಕ ಇರಲಿ, ಇಂಡಿಯಾನಲ್ಲಿ ಎಲ್ಲ ಇರಲಿ, ಅಮೇರಿಕಾ ಇರಲಿ, ಯಾವುದನ್ನ ವರ್ಷ ತೊಗೊಳ್ಳಿ, ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ಬಿಸ್ನೆಸ್ ಮೆನ್. 90 ಜನ ಬಿಸ್ನೆಸ್ ಅವ್ರು ಇರ್ತಾರೆ, 5 ಜನ ಕ್ರಿಕೆಟ್ ಅವರು ಇರ್ತಾರೆ, 5 ಜನ ಫಿಲಿಮ್ ಅವ್ರು ಇರ್ತಾರೆ. ಸೊ ಈ ಫಿಲಿಮ್ ಅವರು ಕ್ರಿಕೆಟ್ ಅವ್ರು ಚೇಂಜ್ ಆಗ್ತಾ ಇರ್ತಾರೆ, ಆದರೆ ವ್ಯಾಪಾರಸ್ಥು ಚೇಂಜ್ ಆಗಲ್ಲ, ನಂಬರ್ಗಳು ಚೇಂಜ್ ಆಗಿ ಈ ಕಡೆ ಆಗುತ್ತೆ. ಸೊ ವ್ಯಾಪಾರ ಮಾಡೋದಕ್ಕೂ ದುಡ್ಡು ಬೇಕು ತಾನೆ. ಸೊ ನಾನು ವ್ಯಾಪಾರ ಮಾಡೋಕ್ಕೆ ದುಡ್ಡು ಇಲ್ಲ ಅಂದರೆ ದ ಬೆಸ್ಟ್ ವೇ ಈಸ್, ಯಾರು ಆಲ್ರೆಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ದುಡ್ಡು ಕೊಡ್ಬೋದು. ಸೊ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅವನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾನೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಒಂದು ಕಂಪನಿ ನಡೀತಾ ಇದೆ, ಸೇ ಟಾಟಾ ಆಲ್ರೆಡಿ ನಡೀತಾ ಇದೆ, ಝೂಡಿಯೋ ಆಲ್ರೆಡಿ ನಡೀತಾ ಇದೆ. ಝೂಡಿಯೋ ಕಂಪನಿ ಹೋದ್ರೆ ನಾನು ಆಗ್ಬೋದು. ಹೆಂಗೆ ಮ್ಯೂಚುವಲ್ ಫಂಡ್ ಹಾಕಿದ್ರೆ ನಾನು ಝೂಡಿಯೋದಲ್ಲಿ ಏನು ವ್ಯಾಪಾರ ಬರುತ್ತೆ ಅದು ಪ್ರಾಫಿಟ್ ಎಲ್ಲ ನನಗೆ ಬರುತ್ತೆ. ಸೊ ದಿಸ್ ಈಸ್ ದ ವೇ ಯು ಹ್ಯಾವ್ ಟು ಇನ್ವೆಸ್ಟ್. ಸೊ ನೀವು ಸಾಹುಕಾರ ಆಗಬೇಕಾದ್ರೆ ಇನ್ವೆಸ್ಟ್ ಮಾಡಬೇಕು, ಆ್ಯಂಡ್ ಯು ಹ್ಯಾವ್ ಟು ಇನ್ವೆಸ್ಟ್ ರೆಗ್ಯುಲರ್ಲಿ, ಆ್ಯಂಡ್ ಯು ಶುಡ್ ನಾಟ್ ಸ್ಟಾಪ್ ಇನ್ ಬಿಟ್ವೀನ್. ಸೊ ನನ್ನ ನೆಕ್ಸ್ಟ್ ಕ್ವೆಶ್ಚನ್ಗೂ ಇವಾಗಲೇ ಉತ್ತರ ಸಿಕ್ಬಿಡುತ್ತೆ. ಆ್ಯಕ್ಚುಲಿ ಒಂದು ಮ್ಯೂಚುವಲ್ ಫಂಡ್ ಹ್ಯಾಕ್ ಬೇಕಿತ್ತು ನಮಗೆ. ಓಕೆ, ಯಾಕಂದ್ರೆ ಆಲ್ಮೋಸ್ಟ್ 2800+ ಸ್ಕೀಮ್ಸ್ ಇದೆ ಅಲ್ವಾ. ಸೊ ಇಷ್ಟು ಸ್ಕೀಮ್ಸ್ ಇರೋದ್ರಿಂದ ನಮಗೆ ಯಾವ್ದು ಚೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಮೈಟ್ ಬಿ ಕನ್ಫ್ಯೂಸಿಂಗ್, ತುಂಬಾ ಕನ್ಫ್ಯೂಸಿಂಗ್. ಅಂದ್ರೆ ಮಾರ್ಕೆಟ್ ಮೇಲ್ ಹೋದಾಗ ನಂದು ಪ್ರೈಸಸ್ ಮೇಲ್ ಹೋದ್ರೆ ಸ್ಟಾಕ್ ಪ್ರೈಸಸ್ ಐ ವಿಲ್ ಬಿ ಹ್ಯಾಪಿ, ಬಟ್ ಮಾರ್ಕೆಟ್ ಬಿದ್ದಾಗ ನಂದು ಬೀಳ್ಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ಸೊ ಅದು ಚಾನ್ಸೇ ಇಲ್ಲ, ಬಿಕಾಸ್ ಆಲ್ವೇಸ್ ಮಾರ್ಕ್ ಅಪ್ ಡೌನ್ ಇದ್ದೇ ಇರುತ್ತೆ. ಸೊ ನೀವು ಇಲ್ಲಿಂದ ಬೆಂಗಳೂರಿಗೆ ಹೋದ್ರೆ ಒಂದೇ ಸ್ಪೀಡ್ ಇರಲ್ಲ, ನಿಮ್ಮ ಕಾರು 60 ಕಿಲೋಮೀಟರ್ ಇರಲ್ಲ, ಒಂದೊಂದ್ಸಲಿ 40 ಆಗ್ಬಿಡುತ್ತೆ, ಒಂದೊಂದ್ಸಲಿ 80 ಆಗುತ್ತೆ, ಆವರೇಜ್ 60 ಬರುತ್ತೆ. ಸೊ ಈ ಥರ ಸ್ಟಾಕ್ ಮಾರ್ಕೆಟು ಅಷ್ಟೇ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಆವರೇಜ್ 12-15%. ಇನ್ ಬಿಟ್ವೀನ್ ಅದು ಮೈನಸ್ಸು ಆಗ್ಬೋದು, ಒಂದೊಂದ್ಸಲಿ 25% ಬರ್ಬೋದು. ಯು ಹ್ಯಾವ್ ಟು ಆಲ್ವೇಸ್ ಲುಕ್ ಅಟ್ ದ ಆವರೇಜ್. ಬಟ್ ನೋಡಿ ಸರ್, ಗ್ಲೋಬಲ್ ಡೆಟ್ಸ್ಗಳು ಜಾಸ್ತಿ ಆಗ್ತಾನೆ ಇದೆ, ರುಪಿ ಇಸ್ ಅಟ್ ಎನ್ ಆಲ್ ಟೈಮ್ ಲೋ. ಇಂಥ ಟೈಮಲ್ಲಿ 2026 ಹೇಗಿರುತ್ತೆ ಅಕಾರ್ಡಿಂಗ್ ಟು ಯು? ಸೊ ನಾವು ಯಾವಾಗಲೂ ಒಂದು 3 ತಿಂಗಳು 6 ತಿಂಗಳು ನೋಡಿದಾಗ ಇಟ್ಸ್ ಆಲ್ವೇಸ್ ಎನ್ ಇಶ್ಯೂ. ಸೊ ನಾವು ನಮ್ಮ ಟ್ರಂಪ್ ಅವ್ರು ಬರೋ ಮುಂಚೆ ಹೆಂಗಿತ್ತು, ಟ್ರಂಪ್ ಅಂದರೆ ನಮ್ಮ ಭಾಳ ಫ್ರೆಂಡು, ಶೋಲೆದು ಹಾಡುಗಳೇ ಆಗ್ತಾ ಇದ್ವಿ, ಏ ದೋಸ್ತಿ ಅಮ್ನೆ ಚೋಣಂಗೆ, ಅಷ್ಟು ಖುಷಿ ಇತ್ತು. ಟ್ರಂಪ್ ಬಂದುಬಿಟ್ರೆ ನಮ್ಗೆ ಅಷ್ಟು ಚೆನ್ನಾಗಿರ್ತವೆ. ಟ್ರಂಪ್ ಬಂದಮೇಲೆ ಏನೇನೋ ಆಗ್ಬಿಡ್ತು, ಇವಾಗ ಎಲ್ಲ ಅವ್ನು ಟ್ರಂಪ್ ಬೆಳಿಗ್ಗೆ ಏನು ಹೇಳ್ತಾನಪ್ಪ ಅದ್ರ ಮೇಲೆ ಸ್ಟಾಕ್ ಮಾರ್ಕೆಟ್ ಡಿಪೆಂಡ್ ಆಗಿಬಿಟ್ಟಿದೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಟು ಸಮ್ ಎಕ್ಸ್ಟೆಂಟ್, ಫಾರಿನ್ ಮೇಲೆ, ಇಂಟರ್ನ್ಯಾಷನಲ್ ಮೇಲೆ. ಪ್ಲಸ್ ಇವಾಗ ನಾವು ಇಂಡಿಯಾ ಮತ್ತು EU ಯುರೋಪಿಯನ್ ಯೂನಿಯನ್ನು ಟೈ ಅಪ್ ಮಾಡಿಕೊಂಡು ಇಷ್ಟು ವರ್ಷ ಇರಲಿಲ್ಲ. ಸೊ ಇವಾಗ ನಮಗೆ ಒಂದು ಹೊಸ ಮಾರ್ಕೆಟ್ ಸಿಕ್ತು, US ಅಲ್ಲ, ಯುರೋಪಿಯನ್ ಯೂನಿಯನ್ನು ಸಿಕ್ತು, ಕೆನಡಾ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ, ಅವ್ರ ಹತ್ರ ಒಂದು ಟೈ ಅಪ್ ಬರುತ್ತೆ. ಸೊ ಇಂಡಿಯಾಗೂ ಆ್ಯಕ್ಚುಲಿ ಡೈವರ್ಸಿಫಿಕೇಷನ್ ಆಗ್ತಾ ಇದೆ. ಸೊ ಗ್ಲೋಬಲ್ ಏನು ತೊಂದರೆ ಆದ್ರೂ ಇಟ್ ವಿಲ್ ಬಿ ಆಲ್ವೇಸ್ ಟೆಂಪರರಿ. ಅಲ್ಟಿಮೇಟ್ಲಿ ನಮ್ಮ ಇಂಡಿಯಾ ಹೆಂಗಿದೆ, ದಟ್ ಈಸ್ ವಾಟ್ ಮ್ಯಾಟರ್ಸ್. ಆ್ಯಂಡ್ ಗ್ಲೋಬಲಲ್ಲೂ ಒಂದು ಲೆಕ್ಕ ಬರುತ್ತೆ. ಸೊ ನಾವು ಗ್ಲೋಬಲ್ ಫಂಡ್ ಬಗ್ಗೆ ಮಾತಾಡಿದಾಗ ಐ ವಿಲ್ ಟೆಲ್ ಯು ಅಬೌಟ್ ದಟ್. ಓಕೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ 500,000ಇಂದಾನೂ ಇನ್ವೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಒಂದು ಲಮ್ಸಮ್ ಅಮೌಂಟ್ ಬಂತು ಅಂತ ಇಟ್ಕೊಳ್ಳೋಣ, 1 ಲಕ್ಷ, 2 ಲಕ್ಷ, 5 ಲಕ್ಷ ಅಮೌಂಟ್ ಬಂತು. ಇಂಥ ಲಮ್ಸಮ್ ಅಮೌಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೂ ಮಾಡಬಹುದಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ? ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಆದರೆ ಮಾಡದೇ ಇರೋದು ಒಳ್ಳೇದು, ಅನ್ಲೆಸ್ ಯು ನೋ. ಸೊ ಇವಾಗ ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನೀವು ತಣ್ಣಗಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದುಬಿಟ್ರೆ ಏನಾಗುತ್ತೆ, ಬಾಡಿಗೆ ಶಾಕ್ ಬರುತ್ತಲ್ವಾ. ಸೊ SIP ಇಲ್ಲ ಅಂದರೆ STP ಅಂದ್ಬಿಟ್ಟಿರುತ್ತೆ, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್. ಸೊ ನೀವು SIP ಅಂದರೆ ಏನು, ನಿಮ್ಮ ಬ್ಯಾಂಕಿಂದ ದುಡ್ಡು ಕಟ್ಟಾಗುತ್ತೆ, STPನಲ್ಲಿ ಬೇರೆ ಫಂಡಿಂದ ದುಡ್ಡು ಕಟ್ಟಾಗುತ್ತೆ. ಸೊ ನೀವು ಒಂದು ಡೆಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಆರ್ಬಿಟ್ರಾಜ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ಮಂತ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್. ಸೊ ನಿಮ್ಗೆ ಯಾವಾಗ ಲಮ್ಸಮ್ ಬರುತ್ತೆ, ದಿಸ್ ಇಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್. ಓಕೆ, ಬಟ್ ಇದೇ ಥರದ ಮತ್ತೊಂದು ಬಸ್ ವರ್ಡ್ ಇತ್ತೀಚೆಗೆ ನಾವು ಕೇಳ್ತಿರೋದು SIF.
ಏನಿದು SIF ಅಂತ? ಸೊ SIP, ಹಾ, STP ಮತ್ತೆ SWP ಅಂತ ಬರುತ್ತೆ. ಹಾ, ಸೊ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. Withdrawal ಇದು plan, ಹಾ. ಬಿಟ್ಟು SIF ಇದೆ. ಹಾ. ದಿಸ್ ಇಸ್ ಕಂಪ್ಲೀಟ್ ಡಿಫರೆಂಟ್ ಪ್ರಾಡಕ್ಟ್. ಓಕೆ. ಸೊ ಈಗ ಇಲ್ಲಿ ಮ್ಯೂಚುವಲ್ ಫಂಡ್ ಇದೆ. ಮ್ಯೂಚುವಲ್ ಫಂಡ್ಗಿನ ಸ್ವಲ್ಪ ಜಾಸ್ತಿ ಅಂದರೆ PMSಗಿನ ಜಾಸ್ತಿ ಅಂದರೆ AIF. ಹ್ಮ್, PMSಗೆ 50 ಲಕ್ಷ, AIFಗೆ 1 ಕೋಟಿ. ಹ್ಮ್, ಈ PMS ಅದು 50 ಲಕ್ಷ, ಮ್ಯೂಚುವಲ್ ಫಂಡ್ 1,000 ರೂಪಾಯಿ ಮಾಡ್ಬೋದು. ಇನ್ ಬಿಟ್ವೀನ್ ಯಾವುದೂ ಇರಲಿಲ್ಲ. ಇದೇ ಬಂದು SIF, ಹ್ಮ್. ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್. ಸೊ AIF ಇದೆಯಲ್ಲ, AIF ಅಲ್ಲಿ ನಾರ್ಮಲಿ ರಿಟರ್ನ್ ಜಾಸ್ತಿ ಇರುತ್ತೆ. ಯಾಕಂದರೆ ದೇ ಕ್ಯಾನ್ ಇನ್ವೆಸ್ಟ್ ಇನ್ ಎಡ್ಜ್ ಫಂಡು ಅದನ್ನೆಲ್ಲ ಮಾಡ್ಬೋದು. ಸೊ ಸುಮಾರು ಜನ ಕೇಳ್ತಾರೆ, ಏನಪ್ಪ AIF ಅಲ್ಲಿ 1 ಕೋಟಿ ಇದೆ ಮಿನಿಮಮ್ಮು, ಬರೀ ಸಾವುಕಾರ ಆಗ್ತಾರೆ, ನಮಗೆಲ್ಲ ಇಲ್ಲ ಅಂದ್ಬಿಟ್ಟು ಹೇಳಿದ್ದಕ್ಕೆ ಸೊ ಗೌರ್ಮೆಂಟ್ ಅವರು ಹೊಸ ತಂದಿದ್ದಾರೆ, ದಟ್ ಈಸ್ SIF. ಹ್ಮ್, ಅದು ಡಿಸೈನ್ ಹೆಂಗಾಗಿದೆ ಅಂದರೆ, ಇಟ್ ಈಸ್ ಡಿಸೈನ್ ಟು ಮೋರ್ ಆರ್ ಲೆಸ್ ಪ್ರೊಟೆಕ್ಟ್ ಯುವರ್ ಕ್ಯಾಪಿಟಲ್ ಆ್ಯಂಡ್ ಮೇಕ್ ಶ್ಯೂರ್ ಯು ಗೆಟ್ FD ಪ್ಲಸ್ ರಿಟರ್ನ್ಸ್. ಸೊ ಒಬ್ಬರು ಯಾರು ನನಗೆ ಕ್ಯಾಪಿಟಲ್ ಅಷ್ಟೊಂದು ನನಗೆ ರಿಸ್ಕ್ ಇಲ್ಲ, ಹ್ಮ್. ನನಗೆ ತೊಂದರೆ ಇರಬಾರ್ದು, ನನಗೆ ರಿಟರ್ನು ಸೇಫಾಗಿ ಸ್ಟೇಬಲ್ ಆಗಿ ಬರಬೇಕಂದ್ರೆ SIF ಅಲ್ಲಿ ವೆರೈಟಿ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಇನ್ ಟು ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ SIF. ಬಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಅದನ್ನೇ ಕೇಳಕ್ ಬಂದೆ. ಇವಾಗ ಏನಾಗ್ತಿದೆ, FD ರೇಟ್ಸ್ಗಳು ಬೀಳ್ತಾ ಇದೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಯಾವ್ದಾದ್ರು ಇದೆಯಾ? ಒಂದು ಲಮ್ಸಮ್ ಅಮೌಂಟ್ ನ ಇಡೋದಕ್ಕೆ ವಿತ್ Yes. ಗ್ಯಾರಂಟಿಡ್ ಗುಡ್ ರಿಟರ್ನ್ಸ್ ಅಂದ್ರೆ ಕ್ಯಾನ್ ಇಟ್ ಬಿ ಸೊ SIF? ಗ್ಯಾರಂಟಿ ಎಲ್ಲೂ ಇಲ್ಲ. ಹಾ. ನೀವು ರೂಪಿ ನೋಟ್ ತೆಗೆದ್ರೂ ಗ್ಯಾರಂಟಿ ಅಂದ್ಬಿಟ್ಟಿಲ್ಲ, ಪ್ರಾಮಿಸ್ ಅಂದ್ಬಿಟ್ಟಿದೆ. ಸೊ ಪ್ರಾಮಿಸ್ಗೂ ಗ್ಯಾರಂಟಿ ಡಿಫ್ರೆನ್ಸ್ ಇದೆ, ನೀವು ಡಿಕ್ಷನರಿನಲ್ಲಿ ನೋಡಿ. ಸೊ RBI ಕೂಡ ಗ್ಯಾರಂಟಿ ಕೊಡಲ್ಲ, ಪ್ರಾಮಿಸ್ ಮಾಡುತ್ತೆ. ಸೊ ಗ್ಯಾರಂಟಿ ಅನ್ನೋ ಪದ ಎಲ್ಲೂ ಯೂಸ್ ಮಾಡೋಂಗಿಲ್ಲ. ಪ್ರಾಮಿಸ್ ಕ್ಯಾನ್ ಬಿ ಬ್ರೋಕನ್ ಅಂತ. ಎಸ್, ಪ್ರಾಮಿಸ್. ಓಕೆ. ಸೊ SIF ಏನು ಮಾಡೋದಂದ್ರೆ, ಹಾ. ಅದು ಮೇನ್ಲಿ ನಿಮಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇರೋದು. ಹ್ಮ್. ಸೊ ಜಸ್ಟ್ ಸದ್ಯಕ್ಕೆ ಒಂದು 8 ಕಂಪನಿಗಳು ಮಾತ್ರ ಬಂದಿದೆ SIF ಅಲ್ಲಿ. ಮುಂದೆ ಬರ್ತಾ ಸುಮಾರು ಬರುತ್ತೆ. ಅವರೆಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ನೀವು 1 ಲಕ್ಷ ಹಾಕಿದ್ರೆ ನಿಮಗೆ ಅಟ್ಲೀಸ್ಟ್ FDಕಿನ ರಿಟರ್ನ್ ನೀವು ಕೊಡಲೇಬೇಕು, ಆ ಥರ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆ. ಆ್ಯಂಡ್ ವಿಚ್ ಮೀನ್ಸ್ ನನಗೆ FDಕಿನ ಸ್ವಲ್ಪ ಜಾಸ್ತಿ ಬೇಕಂದರೆ SIF ಡಸ್ ಮೇಕ್ ಸೆನ್ಸ್. ಸೊ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಕೇಳಿ ರಿಸ್ಕ್ ಪ್ರೊಫೈಲು, ಅಸೆಟ್ ಅಲೋಕೇಶನ್ ನೋಡಿಕೊಂಡು ಯು ಶುಡ್ ಕನ್ಸಿಡರ್ SIF. ಇಟ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಓಕೆ, ಓಕೆ. ಸೊ ಅದೇ ಇದರಲ್ಲಿ 10 ಲಕ್ಷ ಮಿನಿಮಮ್ ಇನ್ವೆಸ್ಟ್ ಮಾಡಬೇಕು Yes, ಅನ್ನೋದು yes. ಒಂದನ್ನ ಮೈಂಡಲ್ಲಿ ಇಟ್ಕೊಂಡು ಎಸ್. ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಬೆಟರ್ ಆಲ್ಟರ್ನೇಟಿವ್. Yes, ಒಂದು yes, ಕಡೆ. ಮತ್ತೊಂದು ಕಡೆ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಒಂದಷ್ಟು ವರ್ಷಗಳಾದ್ಮೇಲೆ ಸರ್ ನೆಕ್ಸ್ಟ್ ಲೆವೆಲ್ಗೆ ನಾವು ಇನ್ನೇನು ಮಾಡಬಹುದು ಅನ್ನೋ ಥಾಟ್ ಬರುತ್ತೆ. Okay. ಇತ್ತೀಚಿನ ದಿನದಲ್ಲಿ ಸುಮಾರು ಸಜೆಷನ್ಸ್ ಕೇಳಿ ಬರ್ತಾ ಇರೋದೇನೆಂದ್ರೆ, ಫಂಡ್ಸ್ ದಟ್ ಹ್ಯಾವ್ ಗ್ಲೋಬಲ್ ಎಕ್ಸ್ಪೋಜರ್, Yeah. ಅದರಲ್ಲಿ ಇನ್ವೆಸ್ಟ್ ಮಾಡೋದು ಇಸ್ ಆಲ್ವೇಸ್ ಬೆಟರ್ ಅಂತ. ಫಾರ್ ಎಕ್ಸಾಂಪಲ್, ಒಂದು ಟಾಪ್ 100 ಗ್ಲೋಬಲ್ ಕಂಪನೀಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೋಜರ್ ಬರುತ್ತೆ. ಸ್ವಲ್ಪನಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಥಾಟ್ಸ್ on that? ಸೊ ಸುಮಾರು ಜನ ಹೇಳ್ತಾರೆ, ನಾನು ಇಂಡಿಯನ್ನು, ನಾನು ಭಾಳ ಪೇಟ್ರಿಯಾಟಿಕ್ಕು, ನಾನು ಇಂಡಿಯಾ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂದ್ಬಿಟ್ಟು. ಹಾ. ಎಸ್, ನಾನು ಭಾಳ ಪೇಟ್ರಿಯಾಟಿಕ್ಕು, ನಾನು ಹಂಗೆ ಹೇಳ್ತೀನಿ. ಆದರೆ ನಾವು ದುಡ್ಡು ಮಾಡಬೇಕಾದ್ರೆ ನಾವು ಬರೀ ಇಂಡಿಯಾ ನೋಡೋಂಗಿಲ್ಲ. ನೋಡಿ, ನೀವು ಸಂಪಾದನೆ ಮಾಡೋದು ಇಂಡಿಯಾನಲ್ಲಿ, ನೀವು ಸ್ಪೆಂಡ್ ಮಾಡೋದು ಇಂಡಿಯಾನಲ್ಲಿ, ಇನ್ವೆಸ್ಟ್ ಮಾಡೋದು ಇಂಡಿಯಾನಲ್ಲಿ, ರಿಟೈರ್ ಆಗೋದು ಇಂಡಿಯಾನಲ್ಲೇ. ಹ್ಮ್. ಸೊ ಯಾವಾಗ ಏನಾಗಿದೆ, ನೀವೆಲ್ಲ ಒಂದು ಕಂಟ್ರಿ ಮೇಲೆ ನಿಮ್ಮ ಎಕ್ಸ್ಪೋಜರ್ ಇದೆ, ಒಂದು ಎಕಾನಮಿ, ಒಂದು ಕರೆನ್ಸಿ, ಒಂದು ಪೊಲಿಟಿಕಲ್ ಸಿಸ್ಟಮ್. ಸೊ ಸ್ವಲ್ಪ ಇಲ್ಲಿ ಇಂಡಿಯಾನಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಹ್ಮ್. ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಏಟ್ ಬೀಳುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ದಾಗ ನಿಮಗೆ ಇಂಟರ್ನ್ಯಾಷನಲ್ ಸ್ವಲ್ಪ ಎಕ್ಸ್ಪೋಜರ್ ಇರಬೇಕು. ಈಗ ನೋಡಿ, ಎಕ್ಸಾಂಪಲ್ಲು, ನಾನು ಮುಂಬೈಯಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಬಂದೆ. ಹ್ಮ್. ನಾನು ಫ್ಲೈಟಲ್ಲಿ ಬಂದಾಗ ನಾನು ಇಂಡಿಯಾ ಫ್ಲೈಟೇ ಹತ್ತಬೇಕು ಅಂದ್ಬಿಟ್ಟು ನಾನು ಏರ್ ಇಂಡಿಯಾನಲ್ಲಿ ಬಂದೆ. ಏರ್ ಇಂಡಿಯಾ ಏನೋ ಬಂದೆ, ಆದರೆ ಆ ಫ್ಲೈಟ್ ಮಾಡಿರೋದು ಯಾರು? ಅಮೇರಿಕನ್ ಕಂಪನಿ. ಸೊ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಂಡೆ, ನಾನು ಬೇಜಾರಾಗಿದೆ ಅಂದ್ಬಿಟ್ಟು ನಾನು ಒಂದು ಇಯರ್ಫೋನ್ ಹಾಕ್ಕೊಂಡೆ. ಇಯರ್ಫೋನ್ ಮಾಡಿರೋರು ಯಾರು? ಚೈನಾ ಕಂಪನಿ. ಆಯ್ತು ಅಂದ್ಬಿಟ್ಟು ನಾನು ಸ್ಪಾಟಿಫೈ ಕೇಳಿದೆ. ಸ್ಪಾಟಿಫೈ ಯಾರ್ದು? ಅದು US ಕಂಪನಿ. ಅದು ಬೇಡ ಅಂದ್ಬಿಟ್ಟು ನಾನು ಯೂಟ್ಯೂಬ್ ನೋಡಿದೆ. ಯೂಟ್ಯೂಬು US ಕಂಪನಿ. ಬೇಡ ಅಂದ್ಬಿಟ್ಟು ನಾನು ಅದ್ರಲ್ಲಿ ಮ್ಯಾಗ್ಝಿನ್ ತೆಗೆದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆಲ್ ದ ಮ್ಯಾಗ್ಝಿನ್ಸ್ ಇನ್ ದ ವರ್ಲ್ಡ್, ಇನ್ ಆಲ್ ದ ಫ್ಲೈಟ್ಸ್ ಈಸ್ ಆಲ್ವೇಸ್ ಪ್ರಿಂಟೆಡ್ ಇನ್ ಹಂಗೇರಿ, ಬುದಾಪೆಸ್ಟ್. ಅದು ಕೂಡ ಇಂಡಿಯಾದಲ್ಲಿ ಪ್ರಿಂಟ್ ಆಗಲ್ಲ, ಅದು ಅಲ್ಲಿಂದ ಬರುತ್ತೆ. ಆಮೇಲೆ ಆ ಮೇಡಮ್ ನನಗೆ ನೆಸ್ಕೆಫೆ ತಂದು ಕೊಟ್ಟರು. ನೆಸ್ಕೆಫೆ ಇಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ದು. ಆಮೇಲೆ ನಾನು ಇಳಿದ್ಮೇಲೆ ನಾನು ಕ್ಯಾಬ್ ಹಿಡಿದೆ. ಅದು ನೋಡಿದೆ ಊಬರ್ ಯಾರ್ದು? ಸೊ ನಾನು ಬೇಡ ಅಂದ್ರೂ ಸೋ ಮೆನಿ ಅಮೇರಿಕನ್ ಕಂಪನೀಸ್, US ಕಂಪನೀಸ್, ಚೈನಾ ಕಂಪನಿ, ದೇ ಆರ್ ಮೇಕಿಂಗ್ ಮನಿ. Correct. ಅವರು ಮಾಡುವಾಗ ನಾನೇನಿಗೆ ಮಾಡಬಾರ್ದು? ಸೊ ದಟ್ಸ್ ವೈ ಗ್ಲೋಬಲ್ ಎಕ್ಸ್ಪೋಜರ್ ಈಸ್ ಎ ಮಸ್ಟ್. ಹಾ. ಗ್ಲೋಬಲಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಆ್ಯಂಡ್ ಗ್ಲೋಬಲ್ ಈಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಸೊ ನೀವು ಸ್ವಲ್ಪ ಎಕ್ಸ್ಪೋಜರ್ ಮಾಡಿದ್ರೆ ಯು ಕ್ಯಾನ್ ಇನ್ವೆಸ್ಟ್. ಈ ಗಿಫ್ಟ್ ಸಿಟಿ ಅಂದ್ಬಿಟ್ಟಿದೆ, AIF ಅಂದ್ಬಿಟ್ಟಿದೆ, ಇದರಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಗಿಫ್ಟ್ ಸಿಟಿನಲ್ಲಿ ಇನ್ವೆಸ್ಟ್ ಮಾಡಿದಾಗ, ಸೊ ಗುಜರಾತ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಟೆಕ್ ಸಿಟಿ ಅಂದ್ಬಿಟ್ಟು, ಇದರಲ್ಲಿ ಮೊದಲು $1.5 ಲಕ್ಷ ಇತ್ತು ಮಿನಿಮಮ್. $1.5 ಲಕ್ಷ, ಇವಾಗಲೂ $1.5 ಲಕ್ಷ ಇದೆ. ಆದರೆ ಸುಮಾರು ಫಂಡ್ಗಳು ದೇ ಹ್ಯಾವ್ ಗಾಟ್ ಓನ್ಲಿ $5,000. ಅಂದರೆ ನಾನು ಹಾಕೋದು ಬರೀ $5 ಲಕ್ಷ ಅಷ್ಟೇ. 5 ಲಕ್ಷನೂ ಇಲ್ಲ, 92 ಏನೋ ಇದೆ ಡಾಲರು. ಸೊ ನಮಗೆ 4.25 ಲಕ್ಷದಲ್ಲಿ ವಿ ಕ್ಯಾನ್ ಮೇಕ್ ಇನ್ವೆಸ್ಟ್ಮೆಂಟ್ ಔಟ್ಸೈಡ್ ದ ವರ್ಲ್ಡ್.
ಆ್ಯಂಡ್ ನಾನು ಚೂಸ್ ಮಾಡ್ಬೋದು, ನಾನು ಚೈನಾ, US, ಇಲ್ಲ ಅಕ್ರಾಸ್ ದ ವರ್ಲ್ಡ್, ಇಲ್ಲ ಬ್ರೆಜಿಲ್, ಸೌತ್ ಕೊರಿಯಾ, ಎಲ್ಲಿ ಬೇಕಾ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ನಮ್ಗೆ ಆವಾಗ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಗ್ಲೋಬಲ್ ಜೈಂಟ್ AI ಇಂಡಿಯಾನಲ್ಲಿ ಇಲ್ಲ, ಬಟ್ AI ಸಿಕ್ಕಾಪಟ್ಟೆ ಬೆಳೀತಾರೆ. ನಾನು ದುಡ್ಡು ಮಾಡ್ಬೇಕು, ಏನು ಮಾಡ್ಬೋದು ಅವಾಗ? ದೇ ಕ್ಯಾನ್ ಇನ್ವೆಸ್ಟ್ ಇನ್ NVIDIA. ಸೊ ಅದು ನನ್ನ USನಲ್ಲಿದೆ. ಸೊ ಸೋಲಾರ್ ಬೇಕು ನನಗೆ, ವರ್ಲ್ಡಲ್ಲಿ ಬೆಸ್ಟ್ ಸೋಲಾರ್ ಬೇಕು, ಐ ಕ್ಯಾನ್ ಇನ್ವೆಸ್ಟ್. ಸೊ ಫಾರಿನ್ ಎಕ್ಸ್ಪೋಜರ್ ಇಸ್ ಎ ಮಸ್ಟ್. ಸೊ ಅದಕ್ಕೂ ಅಸೆಟ್ ಅಲೋಕೇಶನ್ ಬಿಟ್ಟಿರುತ್ತೆ 5 to 10%. ನಮಗೆ ₹100 ಇದೆ ಅಂದರೆ ಒಂದು ₹5 ಇಂಟರ್ನ್ಯಾಷನಲ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಅದರಲ್ಲಿ ಬೆಸ್ಟ್ ಆಪ್ಷನ್ ಬಂದು ಗಿಫ್ಟ್ ಸಿಟಿ. ಸೊ ಗಿಫ್ಟ್ ಸಿಟಿನಲ್ಲಿ ನಿಮಗೆ ತೊಂದರೆ ಇರಲ್ಲ, ಬರೀ 5 lakhs ಮಾಡ್ಬೋದು, ಅಕ್ರಾಸ್ ದ ವರ್ಲ್ಡ್ ಮಾಡ್ಬೋದು. ಆ್ಯಂಡ್ ನೀವು ಆ್ಯಸ್ ಎನ್ ಇನ್ವೆಸ್ಟರ್ ಏನು ಗೊತ್ತಾ, ಯು ಡೋಂಟ್ ಹ್ಯಾವ್ ಟು ಪೇ 1 ಪೈಸಾ ಟ್ಯಾಕ್ಸೇ ಇಲ್ಲ ಆ್ಯಸ್ ಎನ್ ಇನ್ವೆಸ್ಟರ್. ಏನೇ ಪ್ರಾಫಿಟ್ ಬಂದರೂ ನಿಮ್ಗೆ ಸೀದಾ ನಿಮ್ಮ ಮನೆಗೆ ಬರುತ್ತೆ, ನಿಮ್ಮ ಬ್ಯಾಂಕ್ ಬರುತ್ತೆ, ಟ್ಯಾಕ್ಸ್ ತೊಂದರೆ ಇರಲ್ಲ. ಸೊ ಯು ಶುಡ್ ಕನ್ಸಿಡರ್ ಗಿಫ್ಟ್ ಸಿಟಿ. ಆ್ಯಂಡ್ ಐ ಥಿಂಕ್ ಜನರಿಗೆ ಇನ್ನೂ ಇವಾಗ ಇದ್ರ ಬಗ್ಗೆ ಹೆಚ್ಚು ಗೊತ್ತಾಗ್ತಿದೆಯಾ ಅಂತ. ಯಾಕಂದರೆ ಇಂಡಿಯನ್ ಇನ್ವೆಸ್ಟರ್ಸ್ಗೆ ಜಸ್ಟ್ ಲೆಸ್ ದೆನ್ 2% ಎಕ್ಸ್ಪೋಜರ್ ಇದೆ ಗ್ಲೋಬಲ್ ಈಕ್ವಿಟೀಸಲ್ಲಿ ಆನ್ ಅನ್ ಆವ್ರೇಜ್ ಅಂತ ಹೇಳಲಾಗುತ್ತೆ. ನಾಟ್ ಮೆನಿ ಪೀಪಲ್ ನೋ ಅಬೌಟ್ ಇಟ್ ಆ್ಯಂಡ್ ನಾಟ್ ಮೆನಿ ಪೀಪಲ್ ಆರ್ ಇನ್ವೆಸ್ಟಿಂಗ್ ಗ್ಲೋಬಲ್ ಕಂಪನೀಸಲ್ಲಿ. ಕರೆಕ್ಟಾ? ಆ್ಯಂಡ್ ನೆಕ್ಸ್ಟ್ ಕ್ಯಾನ್ ವಿ ಟಾಕ್ ಅಬೌಟ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ. ಸೊ ಒಂದು ಕಾಮನ್ ಮ್ಯಾನ್ನ ಅಂಡರ್ಸ್ಟ್ಯಾಂಡಿಂಗ್ ಹೇಳಬೇಕಂದ್ರೆ ನಾವು ಗವರ್ಮೆಂಟ್ಸ್ಗೆ, ಬ್ಯಾಂಕ್ಸ್ಗೆ ಅಥವಾ ಕಂಪನೀಸ್ಗೆ ಇಂಡೈರೆಕ್ಟ್ ಆಗಿ ವಿ ಆರ್ ಲೆಂಡಿಂಗ್ ಮನಿ ಥ್ರೂ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬಹುದಾ ಸರ್? ಅಥವಾ ಡು ಯು ಹ್ಯಾವ್ ಅ ಬೆಟರ್ ಎಕ್ಸ್ಪ್ಲನೇಷನ್ ಫಾರ್ ದಟ್? ಸೊ ಡೆಟ್ ಮ್ಯೂಚುವಲ್ ಫಂಡ್ ಅಂದರೆ, ಇವಾಗ ಮ್ಯೂಚುವಲ್ ಫಂಡ್ ಅಂದರೆ ಅದರಲ್ಲಿ ವೆರೈಟಿ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದೆ. ನಾವು ಗೋಲ್ಡ್ಗೂ ಆಗ್ಬೋದು, ಸಿಲ್ವರ್ಗೆ ಆಗ್ಬೋದು, ಕಮಾಡಿಟೀಸ್ ಅಲ್ಯೂಮಿನಿಯಮ್ಗೆ ಆಗ್ಬೋದು, ಸ್ಟಾಕ್ ಮಾರ್ಕೆಟ್ಗೆ ಆಗ್ಬೋದು. ಈ ಥರ ಡೆಟ್ ಮ್ಯೂಚುವಲ್ ಫಂಡ್ ಅಂದ್ಬಿಟ್ಟಿರುತ್ತೆ. ಡೆಟ್ ಅಂದರೆ ಏನು? ಬಡ್ಡಿ ಬರೋ ಮ್ಯೂಚುವಲ್ ಫಂಡ್. ಬಡ್ಡಿ ಬರೋದ್ರಲ್ಲೂ ವೆರೈಟಿ ಇದೆ. ಸೊ ಬಡ್ಡಿದ್ರಲ್ಲೂ ನನಗೆ ಗ್ಯಾರಂಟಿ ಬಡ್ಡಿ ಬರಬೇಕು, ನನಗೆ ಗ್ಯಾರಂಟಿ ಪ್ಲಸ್ ಸ್ವಲ್ಪ ಎಕ್ಸ್ಟ್ರಾ ಬೇಕು, ಇಲ್ಲ ನನಗೆ ಸಿಕ್ಕಾಪಡೆ ರಿಟರ್ನ್ ಜಾಸ್ತಿ ಬೇಕು, ನನಗೆ ಈ ಕಡೆ ಮೇಲೂ ಕೆಳಗಡೆ ಆದರೆ ಪರವಾಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಯಾರೋ ಅವನು ರಿಯಲ್ ಎಸ್ಟೇಟ್ ಕಟ್ತಾ ಇದ್ದಾನೆ, ಅವನು ಬಿಲ್ಡಿಂಗ್ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ, ಅವನಿಗೆ ಬಡ್ಡಿಗೆ ದುಡ್ಡು ಬೇಕು. ಸೊ ಅವ್ನು ಬ್ಯಾಂಕ್ ಹೋದರೆ ಸಿಗಲ್ಲ, ಈ ಮ್ಯೂಚುವಲ್ ಫಂಡ್ ಅವ್ರು ಕೊಡ್ತಾರೆ. ಸೊ ಮ್ಯೂಚುವಲ್ ಫಂಡ್ ಅವ್ರು ಕೊಟ್ಟಾಗ ಆಬ್ವಿಯಸ್ಲಿ ಬಡ್ಡಿ ಜಾಸ್ತಿ ಇರುತ್ತೆ. ಸೊ ಡೆಟ್ ಫಂಡ್ಸಲ್ಲಿ ದೇರ್ ಆರ್ ವೆರೈಟಿ ಆಫ್ ಡೆಟ್ ಫಂಡ್ಸು. ಯು ಶುಡ್ ಕನ್ಸಿಡರ್ ಡೆಟ್ ಫಂಡ್ಸ್. ಬಟ್ ಅಫ್ಕೋರ್ಸ್ ಜ್ಞಾಪಕ ಸ್ವಲ್ಪ ಟ್ಯಾಕ್ಸೇಷನ್ ಚೇಂಜ್ ಆಗಿದೆ. ಸೊ ನೀವು ಯಾವ ಟ್ಯಾಕ್ಸ್ ಲ್ಯಾಬ್ ಇದ್ರೆ ನೋಡ್ಕೊಂಡು ಹಾಕಿ. ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಅಕಸ್ಮಾತ್ ತುಂಬ ಜಾಸ್ತಿ ಇದ್ದರೆ ಡೆಟ್ ಫಂಡ್ ಡಸಂಟ್ ಮೇಕ್ ಸೆನ್ಸ್. ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ನಿಮ್ಮ ಟ್ಯಾಕ್ಸ್ ಲ್ಯಾಬ್ ಕಮ್ಮಿ ಇದ್ದರೆ 20% ಕಮ್ಮಿ ಇದ್ದರೆ ಡೆಟ್ ಫಂಡ್ ಡೆಫಿನೆಟ್ಲಿ ಇದೆ ಗುಡ್ ಆಪ್ಷನ್ ಟು ಕನ್ಸಿಡರ್. ಡೆಫಿನೆಟ್ಲಿ ನಿಮಗೆ FDಕಿನ ಸ್ವಲ್ಪ ಜಾಸ್ತಿ ಬರೋ ಚಾನ್ಸ್ ಇದೆ. ಡೆಟ್ ಫಂಡ್ ನೋಡ್ಕೊಂಡು ಮಾಡಿ, ಯು ಕ್ಯಾನ್ ಇನ್ವೆಸ್ಟ್. ಆ್ಯಂಡ್ ಹೇಳ್ದಂಗೆ ಅದನ್ನಲ್ಲೂ ವೆರೈಟಿ ಇದೆ. ನನಗೆ ಮಿನಿಮಮ್ ಇಷ್ಟು ಬರಲೇಬೇಕು ಆ ಥರ ಇಂದ ಸುಮಾರು ಕಡೆ ಇದೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಸುಮಾರು ಜನ ಇನ್ಶೂರೆನ್ಸಲ್ಲಿ ಏನಕ್ಕೆ ಹಾಕೋದು? ನನಗೆ 2026 2022ನಲ್ಲಿ ಬರ್ತಾಯಿತ್ತು ನನಗೆ ಬಡ್ಡಿ 6%, 2026 5% ಆಗಿಬಿಟ್ಟಿದೆ. ಅವಾಗ ಬರ್ತಾ ಇದರ ಬಡ್ಡಿಗಳು ಕಮ್ಮಿ ಆದಾಗ ನನಗೆ 6% ಬೇಕು. ನನಗೆ ಅವಾಗೇನು ಮಾಡೋದು? ಯು ಕ್ಯಾನ್ ಲಾಕ್ ಇನ್. ನನಗೆ 2035 ಆದರೂ ಅಷ್ಟೇ ಬಡ್ಡಿ ಬರಬೇಕು, 2040 ಆದರೂ ಅಷ್ಟೇ ಬಡ್ಡಿ ಬರಬೇಕು. ಇದು ನಮ್ಮ ಇನ್ಶೂರೆನ್ಸಲ್ಲಿದೆ. ಮ್ಯೂಚುವಲ್ ಫಂಡಲ್ಲಿ ಇದೆಯಾ? ಡೆಟ್ ಫಂಡಲ್ಲಿ ದೇರ್ ಆರ್ ಸಮ್ ಆಪ್ಷನ್ಸ್ ವಿಚ್ ಯು ಕ್ಯಾನ್ ಆ್ಯಂಡ್ ಯು ಶುಡ್ ಕನ್ಸಿಡರ್. ಸೊ ಆವಾಗ ನಿಮಗೆ ಖರ್ಚುಗಳು ಕಮ್ಮಿ ಜಾಸ್ತಿ ಆದ್ರೂ, ಇನ್ಫ್ಲೇಷನ್ ಇವಾಗ 6.5-7% ಅಂದರೆ ಅಷ್ಟೇ ರಿಟರ್ನ್ 2035ನಲ್ಲಿ ಬರುತ್ತೆ, 40ನಲ್ಲಿ ಬರುತ್ತೆ. ದಿಸ್ ಯು ಶುಡ್ ಕನ್ಸಿಡರ್. ಸೊ ಡೆಟ್ ಫಂಡ್ಸ್ ಮೇಕ್ ಸೆನ್ಸ್. ಆದರೆ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಬೇಕಾ RBI ಇಂಟ್ರೆಸ್ಟ್ ರೇಟ್ ಚೇಂಜ್ ಆದಾಗ? ಯಾಕೆ ಅಂದರೆ ಪ್ರತಿ 1% ರೇಟ್ ಚೇಂಜ್ ಲಾಂಗ್ ರನ್ನಲ್ಲಿ, ಅಂದರೆ ಲಾಂಗ್ ಡ್ಯೂರೇಷನ್ ಡೆಟ್ ಫಂಡ್ಸ್ನ ಇಟ್ ಕೆನ್ ಎಫೆಕ್ಟ್ ಬೈ 3 to 7%. ಎಸ್. ಸೊ ಡೆಟ್ ಫಂಡಲ್ಲಿ ನಾನು ಹೇಳ್ದಂಗೆ ಅದರಲ್ಲಿ ಶಾರ್ಟ್ ಟರ್ಮ್ ಫಂಡ್ ಇರುತ್ತೆ, ಮೀಡಿಯಂ ಫಂಡ್ ಇರುತ್ತೆ, ಲಾಂಗ್ ಟರ್ಮ್ ಫಂಡ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಫಂಡ್ಗೆ ಈ ಚೇಂಜಸ್ ಏನಿದೆ RBI ಚೇಂಜ್ ಆದಾಗ ಶಾರ್ಟ್ ಟರ್ಮಲ್ಲಿ ಚೇಂಜ್ ಆಗುತ್ತೆ. ಸೊ ಅವರು 7% ಇಡೋಣ ಅಂದರೆ ನಿಮಗೆ 7% ಬಂದೇ ಬರುತ್ತೆ. ಬಟ್ ನೀವು ಅದು 8 ವರ್ಷ ಅವ್ರು ಹೇಳಿರ್ತಾರೆ 8 years. ಸೊ 8 years ಇಟ್ಕೊಂಡ್ರೆ 7% ಬರುತ್ತೆ. ಇನ್ ಬಿಟ್ವೀನ್ ಅದು ನಿಮಗೆ 6% ಬರ್ಬೋದು, 10% ಬರ್ಬೋದು. ಸೊ ವಾಟ್ ಎವರ್ ಇಂಡಿಕೇಶನ್ ಇಸ್ ಗಿವನ್ ಯು ವಿಲ್ ಗೆಟ್. ಮತ್ತು RBI ಇಂಟ್ರೆಸ್ಟ್ ರೇಟ್ ಕಟ್ಟಾದರೆ ನಮಗೇನು ಭಯ ಬೀಳೋದೇನು ಬೇಕಾಗಿಲ್ಲ. ಸೊ ಸಪೋಸ್ ನೀವು ಲೋನ್ ತೊಗೊಂಡಿದ್ದೀರಾ, RBI ಇಂಟ್ರೆಸ್ಟ್ ರೇಟ್ ಕಟ್ಟಾದರೆ ಒಳ್ಳೇದಲ್ವಾ? ನಿಮ್ಮ EMI ಕಮ್ಮಿ ಆಗುತ್ತೆ. ಸೊ ಸಪೋಸ್ RBI ಜಾಸ್ತಿ ಮಾಡಿದ್ರು, ಜಾಸ್ತಿ ಆದರೆ ಒಳ್ಳೇದಲ್ಲ, ನಿಮ್ಮ FD ರೇಟ್ ಜಾಸ್ತಿ ಬರುತ್ತೆ. ಸೊ ನೀವು ನೋಡಬೇಕಾದ್ರೆ ಯಾವಾಗಲೂ ರಾಂಗಲ್ಲಿ ನೋಡ್ಬೋದು, ನೋಡಬೇಕಾದ್ರೆ ಯಾವಾಗಲೂ ರೈಟಲ್ಲೂ ನೋಡ್ಬೋದು. ಸೊ RBI ಇಂಟ್ರೆಸ್ಟ್ ರೇಟ್ ಅವರು ಏನು ಮಾಡ್ತಾರೆ ಅಂದರೆ, ಅವರು ಎಕಾನಮಿನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಸೊ ಎಕಾನಮಿ ತುಂಬ ಹೀಟ್ ಆಗಿಬಿಟ್ಟಿದೆ, ಆವಾಗ ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಆವಾಗ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ. ಓಕೆ, ಅದೇ ಎಕಾನಮಿ ತುಂಬ ಕಮ್ಮಿ ಇದೆ, ಎಲ್ಲೂ ವ್ಯಾಪಾರನೇ ಆಗ್ತಾಯಿಲ್ಲ, ಅವಾಗ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ. ಇಂಟ್ರೆಸ್ಟ್ ಕಮ್ಮಿ ಆದರೆ ವ್ಯಾಪಾರಸ್ಥರು ಲೋನ್ ತೊಗೊಳಕ್ಕೆ ಈಸಿ ಆಗುತ್ತೆ, ಅವರು ಹೊಸ ಶೋರೂಮ್ಗಳಾಗ್ತಾರೆ, ಹೊಸ ಫ್ಯಾಕ್ಟ್ರಿಗಳಾಗ್ತಾರೆ. ಸೊ RBI ಕೆಲಸ ಅದು ಎಕಾನಮಿ ಮ್ಯಾನೇಜ್ ಮಾಡೋದು. ನೀವು RBIದು ಡೆಟ್ ಫಂಡ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಹೋಗಬೇಡಿ, ನೀವು ನಿಮ್ಮ ಎಮೋಷನ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಮೋಷನ್ ಏನು? ನಿಮಗೆ 3 years ಆದಮೇಲೆ ದುಡ್ಡು ಬೇಕು, 3 years ಆದಮೇಲೆ ನೋಡಿ. ವೈ ಡು ಯು ವಾಂಟ್ ಟು ಸಿ ಇನ್ ಬಿಟ್ವೀನ್? ಎವ್ರಿ ಡೇ ನೋಡೋಕೆ ಹೋದರೆ ನಿಮ್ಮ ಎಮೋಷನ್ ವ್ಯವಹಾರ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಸೊ ಯು ಆರ್ ಸಪೋಸ್ ಟು ಸ್ಟಿಕ್ ವಿತ್ ವಾಟ್ ಈಸ್ ದ ಮ್ಯಾಂಡೇಟ್
3 years ಅಂದರೆ 3 years ಇರಿ, ಯು ವಿಲ್ ಮೇಕ್ ಮನಿ. ಓಕೆ, ಓಕೆ. ನೋಡಿ ಈ ಥರದ ಅಡ್ವೈಸ್ ಎಲ್ಲ ನಿಮಗೆ ವಿತ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಏನು ನೀವು ಕಲ್ತಿರ್ತೀರಾ ಅದರಿಂದ ಸಿಗುತ್ತೆ. ಅಂದರೆ ಈ ಥರದ ಪ್ರಶ್ನೆಗಳನ್ನು ಕೇಳಿದಾಗ. ಆದರೆ ಸರ್, ಇವತ್ತಿನ ದಿನ ಪ್ರಪಂಚದಲ್ಲಿ ಆಲ್ಮೋಸ್ಟ್ 60% ಆಫ್ ಟ್ರೇಡ್ ಇಟ್ಸ್ ಆಲ್ಗೋರಿದಮ್ ಡ್ರಿವನ್, AI ಡ್ರಿವನ್ ಆಯ್ತಾ. ಡು ಯು ಥಿಂಕ್ AI ಕ್ಯಾನ್ ಪಿಕ್ ಬೆಟರ್ ಮ್ಯೂಚುವಲ್ ಫಂಡ್ಸ್ ಅಂತ ನಿಮಗೆ ಅನ್ಸುತ್ತಾ, ಅಥವಾ ಹ್ಯೂಮನ್ ಟಚ್ಗೆ ಇವತ್ತು ಮಾತ್ರ ಅಲ್ಲ ಮುಂದಕ್ಕೂ ಆ ವ್ಯಾಲ್ಯೂ ಇದ್ದೇ ಇರುತ್ತೆ ಅಂತ ಅನ್ಸುತ್ತಾ? ಸೊ ಇವಾಗ ನಿಮಗೆ ಮಾರ್ಕೆಟ್ ಮೇಲೆ ಹೋಗುವಾಗ ಆಬ್ವಿಯಸ್ಲಿ ನಿಮಗೆ ಸುಮಾರು ಅಡ್ವೈಸ್ಗಳು ಬರುತ್ತೆ, ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂದ್ಬಿಟ್ಟು. ಬಟ್ ಮಾರ್ಕೆಟ್ ಬೀಳೋವಾಗ ನೀವು ಫೋನ್ ಮಾಡಿ ನಿಮಗೆ ತೊಗೊಬೇಕಲ್ಲ AI ಅವರು, ಹೂ ವಿಲ್ ಲುಕ್ ಆಫ್ಟರ್ ದ ಎಮೋಷನ್. ಇಟ್ ಈಸ್ ನಾಟ್ ಜಸ್ಟ್ ಮ್ಯಾನೇಜಿಂಗ್ ಬೈಯಿಂಗ್ ಕಾಲ್. ಇವಾಗ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಯಾವ್ದು ಮ್ಯೂಚುವಲ್ ಫಂಡ್ ತೊಗೊಬೇಕಂದ್ರೆ ನನಗೆ 14 ಲಕ್ಷ ಆನ್ಸರ್ ಬರುತ್ತೆ ವಿತಿನ್ ಮ್ಯಾಟರ್ ಆಫ್ 1 ಸೆಕೆಂಡ್. ಅದೇ ನಾನು ಯಾವಾಗ ಸೆಲ್ ಮಾಡಬೇಕಂದ್ರೆ ಬರೀ 3 ಲಕ್ಷ ಬರುತ್ತೆ. ಸೊ ನಾವು ದುಡ್ಡು ಮಾಡೋದು ಯಾವಾಗ? ಪೇಪರಲ್ಲಿ ದುಡ್ಡಿದ್ದಾಗಲ್ಲ, ನನ್ನ ಕೈಗೆ ಬಂದಾಗ. ಸೊ ಪೇಪರಲ್ಲಿ ನನಗೆ 50 ಲಕ್ಷ ಪ್ರಾಫಿಟ್ ತೋರಿಸ್ಬೋದು, ಆ್ಯಪಲ್ಲಿ 50 ಲಕ್ಷ ತೋರಿಸ್ಬೋದು, ಬಟ್ ನನ್ನ ಕೈಗೆ ಬಂದಾಗ ಬರೀ 10 ಲಕ್ಷ ಬಂದರೆ ಪ್ರಯೋಜನ ಇಲ್ಲ. ಸೊ ಇಟ್ ಈಸ್ ನಾಟ್ ಜಸ್ಟ್ ದ ಇನ್ವೆಸ್ಟ್ಮೆಂಟ್. ಸೆಲ್ ಮಾಡ್ತೀವಲ್ಲ ಆವಾಗ ನಿಮ್ಗೆ ರಿಯಲ್ ಪ್ರಾಫಿಟ್ ಮಾಡಿರೋದು. ಸೊ ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ದೇರ್ ಇಸ್ ಅನ್ ಅಡ್ವೈಸರ್. ಅವ್ರು ಗೈಡ್ ಮಾಡ್ತಾರಲ್ಲ, ಅದು ಓನ್ಲಿ ದೆನ್ ದಟ್ ಕ್ಯಾನ್ ಹ್ಯಾಪನ್. AI ಇದೆಯಲ್ಲ, ಸೊ ಆ್ಯಪ್ಸ್ ಅದೆಲ್ಲ ಬೈ ಮಾಡೋದಕ್ಕೆ ನಿಮ್ಗೆ ಪ್ರೋತ್ಸಾಹ ಮಾಡುತ್ತೆ. ಸೆಲ್ ಮಾಡೋದಕ್ಕೆಲ್ಲ ನಾವು ಪ್ರೋತ್ಸಾಹ ಮಾಡೋದು ಇದೆಯಾ? ಎಲ್ಲೂ ಇರಲ್ಲ. ಸೊ ಅಡ್ವೈಸರ್ ಇದ್ದಾಗ ಈ ಥರದ ನಮ್ಮ ಎಲ್ಲ ಕ್ವೆಶ್ಚನ್ಸ್, ನೋ ಕ್ವೆಶ್ಚನ್ಸ್ ಕ್ಯಾನ್ ಎವರ್ ಬಿ ಸಿಲ್ಲಿ ಅಂತ ಕೇಳಬಹುದು ಆ್ಯಂಡ್ ಬೆಸ್ಟ್ ಪಾಸಿಬಲ್ ಜಡ್ಜ್ಮೆಂಟ್ನ ತಗೋಬಹುದು ನಾವು. ಆ್ಯಂಡ್ ಇವಾಗ ಫಂಡ್ಸ್ ಅಂತ ಬರ್ತಾ ಸರ್, ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಆ್ಯಂಡ್ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ ಅಲ್ವಾ? ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಅಂದರೆ ಫಂಡ್ ಮ್ಯಾನೇಜರ್ಗೆ ಡಿಸಿಷನ್ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ ಅಂತ ಬಂದಾಗ ನಮ್ಮ ಯಾವುದೇ ಅಸೆಟ್ ಇರಲಿ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡೋದಕ್ಕಾಗಲ್ಲ ಅದನ್ನು. ನಿಮ್ಮ ಪ್ರಕಾರ ವಿಚ್ ಇಸ್ ಬೆಟರ್? ಸೊ ನೀವು ಶುರು ಮಾಡಿದಾಗ ಪ್ಯಾಸಿವ್ ಫಂಡ್ ಶುರು ಮಾಡಿ ಟಿಲ್ ಯು ಗೆಟ್ ಅನ್ ಐಡಿಯಾ. ಆಮೇಲೆ ಆಕ್ಟಿವ್ ಫಂಡ್ ಮಾಡೋದು ಒಳ್ಳೇದು, ಬಿಕಾಸ್ ಇಂಡಿಯಾ ಇದೆ ಗ್ರೋಯಿಂಗ್ ಎಕಾನಮಿ. ಆಕ್ಟಿವ್ ಫಂಡ್ಸ್ ವಿಲ್ ಮೇಕ್ ಮೋರ್ ಮನಿ. ಫಾರ್ ಎಕ್ಸಾಂಪಲ್ 2007 ಸತ್ಯಂ ಕಂಪ್ಯೂಟರ್ಸ್ ಅಂದ್ಬಿಟ್ಟಿತ್ತು, ಅದು 3,500 ಶೇರ್ ರೇಟ್ ಇದ್ದಿದ್ದು ವಿತಿನ್ 15 days 10 ರೂಪಾಯಿ ಬಂದ್ಬಿಡ್ತು. 3,500 ರೂಪಾಯಿಂದ 10 ರೂಪಾಯಿ, ಎಷ್ಟು ಲಾಸ್ ಆಯಿತು. ಆವಾಗ ಈ ಸುಮಾರು ಮ್ಯೂಚುವಲ್ ಫಂಡ್ಗಳ ಹತ್ರ ಇರಲಿಲ್ಲ ಶೇರ್, ಅದು ಬಿಕಾಸ್ ಅವ್ರಿಗೆ ಅವಾಗಲೇ ಒಂದು ಡೌಟ್ ಇತ್ತು ಈ ಕಂಪನಿ ಸರಿಯಾಗಿಲ್ಲ ಅಂದ್ಬಿಟ್ಟು. ಆದರೆ ಎಷ್ಟು ಶೇರ್ ಹೋಲ್ಡರ್ಗಳ ಹತ್ರ ಇತ್ತು. ಇದೇ ಥರ ಕೋವಿಡ್ ಟೈಮಲ್ಲಿ ಅದಾನಿ ಬಗ್ಗೆ ಏನೋ ಒಂದು ನ್ಯೂಸ್ ಬಂತು. ಸೊ ಅದಾನಿ ನ್ಯೂಸ್ ಬಂದಾಗ ಮತ್ತೆ ಜನರ ಹತ್ರ ಸುಮಾರಿತ್ತು, ಸೊ ಮ್ಯೂಚುವಲ್ ಫಂಡಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಪ್ಯಾಸಿವ್ ಫಂಡು. ಸೊ ಪ್ಯಾಸಿವ್ ಫಂಡು ಅವ್ರು ಚೇಂಜ್ ಮಾಡೋದು ಎವ್ರಿ 3 months, ಎವ್ರಿ 6 months, ಇಲ್ಲ ಮಂತ್ಲಿ ಚೇಂಜ್ ಮಾಡ್ತಾರೆ. ಸೊ ಅದಾನಿದು ನ್ಯೂಸ್ ಬಂದಿದ್ದು January 21 ಬಟ್ ಅವ್ರು ಚೇಂಜ್ ಮಾಡಿದ್ದು ಫೆಬ್ರವರಿಗೆ. 10 ದಿನ ಲಾಸ್ ಆಯ್ತಲ್ವಾ, 10 ದಿನ ಶೇರ್ ಬೀಳ್ತಾ ಇದೆ. ಬಟ್ ದ ಫಂಡ್ ಮ್ಯಾನೇಜರ್ ಕೆನಾಟ್ ಸೆಲ್, ಯಾಕಂದರೆ ಅದು ಅವ್ರು ಚೇಂಜ್ ಮಾಡೋದೇ 1ನೇ ತಾರೀಕು. ಅದೇ ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ ಅವರು ದೇ ಕುಡ್ ಚೇಂಜ್ ಇಮಿಡಿಯೇಟ್ಲಿ. ಸೊ ಅವ್ರ ಲಾಸು ಕಮ್ಮಿ ಆಯಿತು. ಸೊ ಆ್ಯಕ್ಟಿವ್ ಫಂಡ್ಸ್ ಮೇಕ್ ಸೆನ್ಸ್ ಆಫ್ಟರ್ ಯು ನೋ ಸಮ್ ಅಬೌಟ್ ಮ್ಯೂಚುವಲ್ ಫಂಡ್. ಸೊ ಆ್ಯಕ್ಟಿವ್ ಫಂಡ್ಸ್ ಇಂಡಿಯಾನಲ್ಲಿ ಎಸ್ಪೆಷಲಿ ಗ್ರೋಯಿಂಗ್ ಕಂಟ್ರಿನಲ್ಲಿ, ವೇರ್ ಎವರ್ ದ ವರ್ಲ್ಡ್ ನಾವೇನು ನೋಡಿದ್ದೀವಿ ಅಂದರೆ, ಒಂದು ಎಕಾನಮಿ ಇಸ್ ಗ್ರೋಯಿಂಗ್, ವೆನ್ ಕಂಟ್ರಿ ಇಸ್ ಗ್ರೋಯಿಂಗ್, ಆಕ್ಟಿವ್ ಫಂಡ್ಸ್ ಗಿವ್ ಮೋರ್ ರಿಟರ್ನ್ ದೆನ್ ಪ್ಯಾಸಿವ್ ಫಂಡ್ಸ್. ಸೊ ಆಕ್ಟಿವ್ ಫಂಡ್ಸ್ನ ನೀವು ಯಾವ ಪ್ಯಾಸಿವ್ ಫಂಡ್ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಔಟ್ಸೈಡ್ ಇಂಡಿಯಾ, ನನಗಲ್ಲಿ ಗೊತ್ತೇ ಇಲ್ಲ ಯಾವ ಶೇರು, ಯಾವ ಕಂಪನಿ, ಯಾವ ತೊಗೊಬೇಕು, ಯಾವ ಮಾರ್ಬೇಕು ಗೊತ್ತಿಲ್ಲ, ದೆನ್ ನೀವು ಗೋ ಫಾರ್ ಪ್ಯಾಸಿವ್ ಫಂಡ್. ಬಟ್ ಇಂಡಿಯಾಲಿಂದಾಗ ಆಕ್ಟಿವ್ ಫಂಡ್ಸ್ ಮೇಕ್ಸ್ ಮೋರ್ ಸೆನ್ಸ್, ಮೋರ್ ರಿಟರ್ನ್ ದೆನ್ ಪ್ಯಾಸಿವ್ ಫಂಡ್ಸ್. ಓಕೆ, ಓಕೆ. ಆ್ಯಂಡ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ನಾವು ಎಲ್ಲರೂ ಇದು ಅಡ್ರೆಸ್ ಮಾಡಲಿ ಅಂತ ಕಾಯ್ತಾ ಇರೋವಂಥದ್ದು. ಆ್ಯಂಡ್ ತುಂಬ ಡಿಸ್ಕಷನ್ಸ್ ನಡೀತಾನೆ ಇದೆ ಆಫ್ ಲೇಟ್ ಇದ್ರ ಬಗ್ಗೆ. ಗೋಲ್ಡ್, ಸಿಲ್ವರ್ ಆ್ಯಂಡ್ ಕಾಪರ್. ಕೆಲ ತಿಂಗಳುಗಳ ಮುಂಚೆವರೆಗೂ ಗೋಲ್ಡ್ ಸಿಲ್ವರ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಹೊಸದಾಗಿ ಅಡಿಷನ್ ಇಸ್ ಕಾಪರ್. ಒಂದು, ಡು ಯು ಥಿಂಕ್ ಸಿಲ್ವರ್ ಕ್ಯಾನ್ ಬಿ ದ ನೆಕ್ಸ್ಟ್ ಗೋಲ್ಡ್ ಅಂತ? ಎರಡನೇದು, ಡು ಯು ಥಿಂಕ್ ಕಾಪರ್ ಕೂಡ ಸಡನ್ ಆಗಿ ಇವಾಗ ಹೇಗೆ ಸಿಲ್ವರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಲೆವೆಲ್ಗೆ ಬೂಮ್ ಆಯಿತು ಪ್ರೈಸಸ್, ಅದೇ ಥರ ನೆಕ್ಸ್ಟ್ ಕಾಪರ್ ಈ ಪೊಸಿಷನ್ನ ಫಿಲ್ ಮಾಡುತ್ತೆ ಅನ್ಸುತ್ತಾ? ಸೊ ಇದನ್ನು ಸ್ವಲ್ಪ ದೊಡ್ಡ ಆನ್ಸರ್ ಹೇಳ್ತೀನಿ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದಕ್ಕೆ ನಾನು ಸ್ಟೋರಿ ಹೇಳ್ತೀನಿ. ಸ್ಟೋರಿ ಅಲ್ಲ, ದಿಸ್ ಇಸ್ ಎ ಫ್ಯಾಕ್ಟ್. ಸೊ 1914 ಫಸ್ಟ್ ವರ್ಲ್ಡ್ ವಾರ್ ಆದಾಗ, 1914 to 1918, ನೀವು ಆ್ಯಕ್ಚುಲ್ ಆಗಿ ನೋಡೋಕಾದ್ರೆ ಅದು ವರ್ಲ್ಡ್ ವಾರ್ ಅಲ್ಲ, ಅದು ಬರೀ ಯೂರೋಪಲ್ಲಿ ಆಗಿದ್ದು. ಬಟ್ ದೇವರ್ ರೂಲಿಂಗ್ ಆಲ್ ಓವರ್ ದ ವರ್ಲ್ಡ್. ಯಾಕಂದ್ರೆ ನಮಗೂ ಅವಾಗ ಇಂಗ್ಲೆಂಡ್ ಅವರು ರೂಲ್ ಮಾಡ್ತಾಯಿದ್ರು. ಅವ್ರ ದೇಶ ಯುದ್ಧ ಆದಾಗ ಅವ್ರು ವರ್ಲ್ಡ್ ವಾರ್ ಅಂದ್ರೆ ನಾವು ಅಂದ್ಬಿಟ್ಟು ಒಪ್ಕೊಂಡ್ವಿ. ನೀವು ರಿಯಲ್ ಆಗಿ ನೋಡಿದ್ರೆ ಇಟ್ ವಾಸ್ ಎ ಯೂರೋಪ್ ವಾರ್. ಅಮೇರಿಕಾನು ತುಂಬ ದೂರ ಆಯಿತು, ಅಮೇರಿಕಾಗೆ ಎಫೆಕ್ಟ್ ಆಗಿಲ್ಲ. 1860 ಅಮೇರಿಕಾ ಮತ್ತು ಯುರೋಪ್ ಭಾಳ ಫ್ರೆಂಡ್, ಭಾಳ ಕ್ಲೋಸ್. ಅವರಿಬ್ಬರು ಜೊತೆಗೆ ಬೆಳ್ಕೊಂಡು ಹೋದರು. ಸೊ ಬೋತ್ ವರ್ ಗ್ರೋಯಿಂಗ್ ಅರೌಂಡ್ 8%. ಫಸ್ಟ್ ವರ್ಲ್ಡ್ ವಾರ್ ಆದಾಗ ಯುರೋಪ್ ಇದೆಯಲ್ಲ, ಅದು ಗ್ರೋ ಆಗ ಸ್ವಲ್ಪ ಸ್ಲೋ ಆಯಿತು. 8% 6% ಆಗಿಬಿಡ್ತು. ಅಮೇರಿಕಾ 8% ಬೆಳ್ಕೊಂಡು ಹೋಯ್ತು. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಇದ್ದಾಗ ಏನಾಯಿತು, ಆಬ್ವಿಯಸ್ಲಿ ಅಮೇರಿಕಾ ವಾಸ್ ಆನ್ ಟಾಪ್, ಯುರೋಪ್ ಸ್ವಲ್ಪ ಕಮ್ಮಿ ಇತ್ತು. ಇನ್ಫ್ಯಾಕ್ಟ್ ನೀವು ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ನೋಡಿದ್ರೆ ಯುರೋಪು ಯಾವುದು ಒಂದೊಂದು ದೇಶನೇ ಅವ್ರು ಆಡ್ಕೊಂಡು ಒಂದೊಂದೊಂದು ಆ್ಯಡ್ ಮಾಡ್ಕೊಂಡು ಇದ್ರಲ್ಲ, ಸ್ಟಾಪ್ ಆಗಿಬಿಡ್ತು. ಹೊಸ ದೇಶನ ಆ್ಯಡ್ ಮಾಡೋಕ್ಕೆ ಆಗಿಲ್ಲ ಅವರು.
ಸೆಕೆಂಡ್ ವರ್ಲ್ಡ್ ವಾರ್ ಬಂದಾಗ ಯುರೋಪ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿಬಿಡ್ತು. ಪೋಲ್ಯಾಂಡು, ಜರ್ಮನಿ, ದೇ ಗಾಟ್ ಡಿಸ್ಟ್ರಾಯ್ಡ್ ಲೈಕ್ ಎನಿಥಿಂಗ್. ಅಮೇರಿಕಾ ದೂರ ಆಯಿತು, ಅದಕ್ಕೆ ಸ್ವಲ್ಪ ಏಟ್ ಬಿದ್ದು, ಯಾವುದು ಪರ್ಲ್ ಹಾರ್ಬರ್ ಒಂದೇ ಏಟ್ ಬಿದ್ದಿದ್ದು. ಅಮೇರಿಕಾ ಆ್ಯಕ್ಚುಲಿ ಏಟ್ ಬಿದ್ದಿಲ್ಲ. ರಿಯಲ್ ಆಗಿ ನೋಡಿದ್ರೆ ಅಮೇರಿಕಾಗೆ ಏಟ್ ಬಿದ್ದಿಲ್ಲ. ಯುರೋಪ್ ಮಾತ್ರ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿಬಿಡ್ತು. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಎಷ್ಟು ಏಟ್ ಬಿತ್ತಂದರೆ ಸುಮಾರು ದೇಶಗಳಿಗೆ ಸ್ವಾತಂತ್ರ್ಯ ಬಂದಿದೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ. ನಮಗೂ ಆವಾಗಲೇ ಬಂದಿದ್ದು. ಸೊ ಸುಮಾರು ಯಾಕಂದರೆ ಅವ್ರ ದೇಶನೇ ನೋಡ್ಕೊಳಕ್ಕೆ ದುಡ್ಡಿಲ್ಲ ಅಂದರೆ ಬೇರೆ ದೇಶ ಹೆಂಗೆ ನೋಡ್ಕೊಂತಾರೆ. ಸೊ ಈ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಯುರೋಪ್ ಕಂಪ್ಲೀಟ್ ಡಿಸ್ಟ್ರಾಯ್ ಆದಮೇಲೆ ವರ್ಲ್ಡ್ನಲ್ಲಿ 2 ದೇಶಗಳು ಸುಮಾರು ಸಾಹುಕಾರ ಅಂದ್ಬಿಟ್ಟು ಬಂತು, ವೆರಿ ಪವರ್ಫುಲ್ ಬಂತು. ಒಂದು USA, ಇನ್ನೊಂದು USSR. ಈ ರಷ್ಯಾ ಇದೆಯಲ್ಲ, ಅದು ಮೊದಲ ಹೆಸರು USSR ಅಂದ್ಬಿಟ್ಟು. ಸೊ ಈ 2 ದೇಶಗಳು ಬಂತು. ಸೊ ಈ ಎಲ್ಲ ದೇಶಗಳು ಸೇರ್ಕೊಂಡು ಅವ್ರು ಕರೆದ್ರು, ಬಾಪ ನೀವಿಬ್ಬರು ದೊಡ್ಡವರಾಗಿದ್ದೀರಾ, ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂದ್ಬಿಟ್ಟು. ಈ ಸಹಾಯ ಮಾಡಿ ಬಂದಾಗ USSR ಹೇಳ್ಬಿಟ್ಟ, ನೋಡಪ್ಪ ನಾನು ಸಹಾಯ ಮಾಡೋದು ಓನ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ಗಳಿಗೆ, ನಾನು ನಿಮಗೆಲ್ಲ ಹೆಲ್ಪ್ ಮಾಡಲ್ಲ ಅಂದ್ಬಿಟ್ಟ. ಸೊ ಯಾರು ಇದ್ದಿದ್ದವಾಗ ಒಬ್ಬನು US, ಅವನು ದೊಡ್ಡ ಅಣ್ಣ ಆಗ್ಬಿಟ್ಟ ಅವನು. ಸೊ USA ಬಿಕಮ್ ಬಿಗ್ ಬ್ರದರ್ ಫಾರ್ ದ ಎಂಟೈರ್ ವರ್ಲ್ಡ್. ಸೊ USA ಏನು ಹೇಳ್ದ, ಆಯ್ತಪ್ಪ ನೀವು ಬೆಳ್ಳಿಗಿದ್ದೀರಾ, ನೀವು ವೈಟು ನಾನು ವೈಟು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ದೇಶಗಳಲ್ಲಿ ನೀವು ಫ್ಯಾಕ್ಟ್ರಿ ಹಾಕೊಳ್ಳಿ, ನೀವೇನು ತಯಾರಿಸೋ ನಾನು ತೊಗೊಳ್ತೀನಿ, ಸೊ ನಾನೇ ದುಡ್ಡು ಕೊಡ್ತೀನಿ ಅಂದ. ಸೊ ಇದರಿಂದ ಏನಾಯಿತು, USAಗೆ ಏನು ಲಾಭ, ಎಲ್ಲ ಚೀಪಾಗಿ ಸಿಗ್ತಾ ಇದೆ. ಇವ್ರಿಗೆಲ್ಲ ಏನು ಲಾಭ ಅಂದರೆ ದುಡ್ಡು ಸಿಗುತ್ತೆ, ಕೆಲಸಗಳು ಸಿಗುತ್ತೆ, ಸೊ ಜನರಿಗೆ ಊಟನೂ ಸಿಗುತ್ತೆ. ಸೊ ಈ ಥರ 1 ವರ್ಷ ನಡೀತು. ಒಂದೇ ವರ್ಷ 1 ವರ್ಷ ನಡೆದಾದ್ಮೇಲೆ ಅಮೇರಿಕಾ ಒಂದು ಎಮರ್ಜೆನ್ಸಿ ಮೀಟಿಂಗ್ ತರ್ತು. ಎಮರ್ಜೆನ್ಸಿ ಮೀಟಿಂಗ್ ಬಂದಾಗ ಎಲ್ಲ ದೇಶಗಳಿಗೂ ಭಯ, ಏನಪ್ಪ 1 ವರ್ಷದಿಂದ ಇವನಿಂದ ಊಟ ಸಿಗ್ತಾ, ಇವಾಗ ಏನು ಮಾಡ್ತಾನೆ ಇವನು ಅಂದ್ಬಿಟ್ಟು. ಅಮೇರಿಕಾ ಮೀಟಿಂಗಲ್ಲಿ ಕರೆದು ಏನು ಹೇಳ್ದ ಅಂದರೆ, ನೋಡಪ್ಪ ನಾನು ನಿಮಗೆ ಕೊಡ್ತಾ ಇದ್ದೀನಲ್ಲ ವ್ಯಾಪಾರ ಕೊಡ್ತೀನಿ, ಆದರೆ ನಾನು ನಿಮಗೆ ಡಾಲರ್ ಕೊಡೋದು, ನೀವು ನಮಗೆ ಪೌಂಡ್ ಕೊಡೋದು, ನೀನು ಸ್ಟೆರ್ಲಿಂಗ್ ಕೊಡೋದು, ನೀವು ನಂಗೆ ಲಿರಾ ಕೊಡೋದು, ಅದೆಲ್ಲ ನನಗೆ ತೊಂದರೆ ಆಗ್ತಾ ಇದೆ, ನಾನು ಡಾಲರ್ ಕೊಡ್ತೀನಿ, ನೀವು ನನಗೆ ಡಾಲರೇ ಕೊಡಿ, ಹಂಗಿದ್ರೆ ವ್ಯಾಪಾರ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂದ್ಬಿಟ್ಟು ಹೇಳಿದ್ರು. ಸೊ ಈ ಫ್ರಾನ್ಸು ಇವ್ರಿಗೆಲ್ಲ ಜರ್ಮನಿಗೆಲ್ಲ ಏನಂದರೆ ಅಮೇರಿಕಾಗೆ ಇಂದ ದುಡ್ಡು ಬೇಕು, ಅವ್ರಿಗೆ ಕೆಲಸ ಬೇಕು, ಯಾಕೆ ಒಪ್ಕೊಂಡ್ರೆ ಒಪ್ಕೊಂಡಿಲ್ಲ ಅಂದರೆ ಹೋಗ್ಬಿಡುತ್ತೆ, ಆಯ್ತು ಅಂದ್ಬಿಟ್ಟು ಒಪ್ಕೊಂಡ್ರು. ಬಟ್ ಅವ್ರಿಗೂ ಒಂದು ಡೌಟ್ ಇತ್ತು, ಕೇಳಿದ್ರು, ಆಸ್ಟ್ರಿಯಾ ಕೊಡ್ತೀನಿ, ಫ್ರಾನ್ಸು ಕೊಡ್ತೀನಿ, ಅವಾಗ ನಾನು ಅವ್ರು ಡಾಲರ್ ಒಪ್ಪಲ್ವಲ್ಲ, ಏನು ಮಾಡಲಿ ಅಂದ್ಬಿಟ್ಟು. ಸೊ ಅಮೇರಿಕಾ ಒಂದು ಪ್ರಾಮಿಸ್ ಮಾಡ್ದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಪ್ರಾಮಿಸ್ ಮಾಡ್ದು, ನೀವು ಜಗತ್ತಿನಲ್ಲಿ ಎಲ್ಲನ ಹೋಗಿ ವೇರೆವರ್ ಯು ಗೋ, 28 ಡಾಲರ್ ಕೊಟ್ಟರೆ 1 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಅಂದರು. ಸೊ $28 ಅಂದರೆ ಎಷ್ಟಾಗುತ್ತೆ ಇವತ್ತಿಂದ, ಎಷ್ಟು, ಇದು $100 ಲೆಕ್ಕ ಹಾಕೊಳ್ಳಿ, 2800 ರೂಪಾಯಿ ಕೊಟ್ಟರೆ ನಾನು 1 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಅಂದರು. ಎಷ್ಟಿದೆ 1 ಗ್ರಾಮ್ ಇವತ್ತು? ಸೊ ಅಷ್ಟು ಪವರ್ಫುಲ್ ಇತ್ತು ಅಮೇರಿಕಾ, ಅಷ್ಟು ಪವರ್ಫುಲ್ ಇತ್ತು. ಸೊ ಅವಾಗ ಜಗತ್ತಲ್ಲಿ ಎಲ್ಲೋದ್ರೂ ಡಾಲರ್ ಕೊಟ್ಟರೆ ಸಾಕು, ಅವ್ರಿಗೆ ಗೋಲ್ಡ್ ಸಿಗ್ತಾಯಿತ್ತು. ಸೊ ಜಗತ್ತಲ್ಲಿ ಅವಾಗ ವ್ಯಾಪಾರ ಹೆಂಗಾಗ್ತಾಯಿತ್ತು, ಗೋಲ್ಡಲ್ಲಿ ಆಗ್ತಾಯಿತ್ತು. ಸೊ ಬರ್ತಾ 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 ಗೋಲ್ಡ್ ಬೇಡ ನಮಗೆ, ಡಾಲರ್ ಇದೆ, ಗೋಲ್ಡ್ ಏನಿಗೆ ಇಟ್ಕೊಳೋದು, ಯಾರನ್ನ ಕಳ್ತನ ಮಾಡಿಬಿಟ್ರೆ. ಸೊ ಇವಾಗ ನೀವು ನೋಡಿರ್ಬೋದು, ಇವಾಗಲೂ ನೀವು ಸಪೋಸ್ ಇಂಡೋನೇಷ್ಯಾ, ಈ ಥಾಯ್ಲ್ಯಾಂಡ್ಗೆಲ್ಲ ನೀವು ಟ್ರಾವೆಲ್ಗೆ ಹೋದಾಗ ನೋಡ್ಬೋದು, ನೀವು ಡಾಲರ್ ಕೊಟ್ಟರೆ ತೊಗೊಳ್ತಾರೆ, ದೇ ವಿಲ್ ಅಕ್ಸೆಪ್ಟ್ ಡಾಲರ್, ಬಿಕಾಸ್ ಡಾಲರ್ ಎಲ್ಲ ಕಡೆ ನಡೆಯುತ್ತೆ. ಸೊ ವರ್ಲ್ಡ್ ವೈಡ್ ಏನಾಯಿತು, ಅವರವರ ದೇಶಗಳ ಕರೆನ್ಸಿ ಬಿಟ್ಟು ಡಾಲರ್ ಇಟ್ಕೊಂಡು ಶುರು ಮಾಡಿದ್ರು ಜನರು. ಸೊ ನಮಗೆ ಏನಾದ್ರು ತೊಂದರೆ ಆದರೆ ನಾನು ಡಾಲರ್ನ ತೊಗೊಂಡೋದ್ರೆ ವ್ಯಾಪಾರ ಆಗುತ್ತೆ, ನನಗೆ ಗೋಲ್ಡು ಬೇಕಾಗಿಲ್ಲ. ಸೊ ಗೋಲ್ಡ್ಗೆ ಸಿಕ್ಕಾಪಟ್ಟೆ ವ್ಯಾಪಾರ, ಡಿಮ್ಯಾಂಡ್ ಕಮ್ಮಿ ಆಯಿತು. ಇನ್ಫ್ಯಾಕ್ಟ್ ನೀವು ವರ್ಲ್ಡ್ ರಿಸರ್ಚ್ ನೋಡಿದ್ರೆ, ವರ್ಲ್ಡ್ ಡೇಟಾ ನೋಡಿದ್ರೆ 1980 ಇಂದ 2007 27 ವರ್ಷ ಗೋಲ್ಡ್ ಗೇವ್ 0 ರಿಟರ್ನ್ಸ್, 1% ರಿಟರ್ನ್ ಕೊಟ್ಟಿಲ್ಲ, 0 ರಿಟರ್ನ್ಸ್. ಸೊ ಗೋಲ್ಡು 0 ಮೈನಸ್ ಆಗುತ್ತೆ ಅಂದ್ಬಿಟ್ಟಿಲ್ಲ, ಮೈನಸ್ ಆಗುತ್ತೆ, ಗೋಲ್ಡ್ ಯಾವಾಗಲೂ ಮೇಲೆ ಹೋಗಲ್ಲ. ಸೊ ಈ ಥರನೇ ನಡ್ಕೊಂಡೋಯ್ತು. ಸೊ 2007ನಲ್ಲಿ ನಾನು ಹೇಳಿದ 1980 to 2007 ಗೋಲ್ಡ್ 0 ಇತ್ತು. 2007ನಲ್ಲಿ ಸಮಥಿಂಗ್ ಚೇಂಜ್ ಆಯಿತು. ಏನು ಚೇಂಜ್ ಆಯಿತು? ಸೊ ಅಮೇರಿಕಾದಲ್ಲಿ ಲೇಮ್ಯಾನ್ ಬ್ರದರ್ಸ್ ಅಂದ್ಬಿಟ್ಟು ಒಂದು ಕಂಪನಿ ಇತ್ತು, ಅದು ಕ್ರ್ಯಾಶ್ ಆಯಿತು. ಲೇಮ್ಯಾನ್ ಬ್ರದರ್ಸ್ ಅಂದರೆ ಏನು? ಅದೊಂದು ಬ್ಯಾಂಕು. ಸೊ ಅದು ಕ್ರ್ಯಾಶ್ ಆದರೆ ನಮಗೇನಂದರೆ, ಸೊ ಇಂಡಿಯಾನಲ್ಲಿ HDFC ಬ್ಯಾಂಕು, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಒಂದೇ ಸಲ ಕ್ರ್ಯಾಶ್ ಆದರೆ ಏನಾಗುತ್ತೆ ಇಂಡಿಯಾ? ಆ ಥರ ಲೇಮ್ಯಾನ್ ಬ್ರದರ್ಸ್ ಆಗಿದ್ದಕ್ಕೆ ಎಂಟೈರ್ ವರ್ಲ್ಡ್ಗೆ ತೊಂದರೆ ಆಯಿತು. ಎಂಟೈರ್ ವರ್ಲ್ಡ್ಗೆ ತೊಂದರೆ ಎಷ್ಟಾಯ್ತು ಅಂದರೆ, ಇಂಡಿಯಾನಲ್ಲಿ ಕೂಡ ಸ್ಟಾಕ್ ಮಾರ್ಕೆಟು 21,000 ಆಯ್ತು, 7,000 ಬಂದ್ಬಿಡ್ತು. ಅಷ್ಟೊಂದು ಬಿತ್ತು ಸ್ಟಾಕ್ ಮಾರ್ಕೆಟ್, ಅಂದರೆ ವರ್ಲ್ಡ್ಗೆ ಅಷ್ಟು ಏತು ಬಿತ್ತು. ಅಷ್ಟು ಏಟ್ ಬಿದ್ದಾಗ ಸುಮಾರು ದೇಶಗಳಿಗೆ ಡೌಟ್ ಬಂದ್ಬಿಡ್ತು, ಏನಪ್ಪ ಅಮೇರಿಕಾ ದೊಡ್ಡಣ್ಣ, ಎಷ್ಟು ಪವರ್ಫುಲ್ ಕಂಟ್ರಿ, ಒಂದು ಬ್ಯಾಂಕ್ನ ಸೇವ್ ಮಾಡೋಕ್ಕಾಗಿಲ್ವಾ ಅಂದ್ಬಿಟ್ಟು ಡೌಟ್ ಬಂತು ಅಷ್ಟೇ, ಯಾರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಆದರೆ ಇಂಡಿಯಾ ಮತ್ತು ಚೈನಾ ಸ್ವಲ್ಪ ಹುಷಾರಾದರು. ನಾವು ಅಮೇರಿಕಾ ಮೇಲೆ ಅಷ್ಟು ನಂಬಂಗಿಲ್ಲ ಅಂದ್ಬಿಟ್ಟು ಇಂಡಿಯಾ ಅವರು ಆವಾಗ ಸ್ವಲ್ಪ ಗೋಲ್ಡ್ಗಳು ತೊಗೊಂಡು ಶುರು ಮಾಡಿದ್ರು. ಚೈನಾದಲ್ಲಿ ಅಲ್ವರೆಗೂ ಗೋಲ್ಡ್ ವಾಸ್ ಬ್ಯಾಂಡ್, ಯಾವುದೇ ಪಬ್ಲಿಕ್ ಗೋಲ್ಡ್ ಇಟ್ಕೊಂಡಂಗೆ ಇರಲಿಲ್ಲ. ಗೋಲ್ಡ್ ಇಟ್ಕೊಂಡ್ರೆ ಅವ್ರು ಜೈಲ್ ಆಗ್ತಾಯಿದ್ರು. ಸೊ ಈ ಥರ 200-300 ವರ್ಷ ಗೋಲ್ಡ್ ಇಟ್ಕೊಂಡಂಗೆ ಇಲ್ಲದೇ ಇರೋ ಚೈನಾ, ದೇ ಲೆಟ್ ದೇರ್ ಪಬ್ಲಿಕ್ ಸ್ಟಾರ್ಟ್ ಬೈಯಿಂಗ್ ಗೋಲ್ಡ್. ಸೊ ಚೈನಾದಲ್ಲಿ ಗೋಲ್ಡ್ ಶುರು ಮಾಡಿದ್ರು, ಪಬ್ಲಿಕ್ಕು ಗೋಲ್ಡ್ ತೊಗೊಂಡು ಶುರು ಮಾಡಿದ್ರು.
ಸೊ 2007 ಅದಕ್ಕೆ ವರ್ಲ್ಡ್ ನೀವು ಗೋಲ್ಡ್ ನೋಡಿದಾಗ ಹಿಂಗೆ ಬೆಳ್ಕೊಂಡು ಸ್ವಲ್ಪ ಬೆಳ್ಕೊಂಡೋಯ್ತು ನಿಧಾನಕ್ಕೆ. ದೆನ್ 2022 ರಷ್ಯಾ ಯುಕ್ರೇನ್ ಅಟ್ಯಾಕ್ ಮಾಡಿತು. ರಷ್ಯಾ ಯುಕ್ರೇನ್ ಅಟ್ಯಾಕ್ ಮಾಡಿದಾಗ ಅಮೇರಿಕಾ ಸುಮಾರು ಧಮಕಿ ಕೊಡ್ತು, ವಾಪಸ್ ಹೋಗ್ಬಿಡು, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂದ್ಬಿಟ್ಟು. ಸೊ ರಷ್ಯಾ ಕೇರ್ ಮಾಡಿಲ್ಲ. ಆವಾಗ ರಷ್ಯಾಗೆ ಒಂದು ಪಾಠ ಕಳ್ಸೋಣ ಅಂದ್ಬಿಟ್ಟು ಏನು ಮಾಡಿದ್ರು, ಅಮೇರಿಕಾ ಏನು ಹೇಳ್ತು, ಎಲ್ಲ ದೇಶಗಳಿಗೆ ಹೇಳ್ದು ಎಲ್ಲೆಲ್ಲಿ ರಷ್ಯಾದು ಡಾಲರ್ ಇದೆ, ಅಮೇರಿಕಾ ಡಾಲರ್ ಇದೆ, ಅದೆಲ್ಲ ಜಪ್ತಿ ಮಾಡಿಬಿಡಿ, ಅದೆಲ್ಲ ರಷ್ಯಾ ಕೊಡೋಂಗಿಲ್ಲ, ನೀವು ನಮ್ಮ ದುಡ್ಡು ಅದು ವಾಪಸ್ ಕೊಟ್ಬಿಡಿ ಅಂದ್ಬಿಡ್ತು. ಸೊ ಇದಾಗಿದ್ದಕ್ಕೆ ರಷ್ಯಾದು $350 ಬಿಲಿಯನ್ ಒಂದೇ ದಿನದ ಝೀರೋ ಆಗ್ಬಿಡ್ತು. $350 ಬಿಲಿಯನ್ ಎಷ್ಟಂದರೆ ಎಂಟೈರ್ ಇಂಡಿಯಾದು GDP ಎಷ್ಟು ಬರುತ್ತೆ ಅಷ್ಟು ದುಡ್ಡು ಝೀರೋ ಆಗ್ಬಿಡ್ತು, ವೈಪ್ ಆಫ್ ಆಗ್ಬಿಡ್ತು. ಇದಾಗಿದ ತಕ್ಷಣ ಎಲ್ಲ ದೇಶಗಳು ಭಯ ಆಗ್ಬಿಡ್ತು. ರಷ್ಯಾ ಅಂತ ನ್ಯೂಕ್ಲಿಯರ್ ಪವರ್ಗೆ ಹಿಂಗೆ ಮಾಡಿದಾನ ಅಮೇರಿಕಾ ಅಂದರೆ ನಮಗೂ ಮಾಡ್ಬೋದು, ಆದರೆ ನಾವು ಡಾಲರ್ ಎಲ್ಲ ಇಟ್ಟಿರೋದು ಡೇಂಜರು, ಡಾಲರ್ ಇನ್ಮೇಲಿಂದ ಇಡೋದು ಬೇಡ, ಡಾಲರ್ನ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ರು. ಸೊ ನಾವು ಜಗತ್ತಲ್ಲಿ ಎಲ್ಲ ಈ RBI ಹೆಂಗೆ ನಮ್ಮ ಇಂಡಿಯಾನಲ್ಲಿ RBI ಇದೆ, ಈ ಥರ ಎಲ್ಲ ದೇಶಗಳದ್ದು ನಾವು ಬ್ಯಾಂಕ್ ಲೆಕ್ಕ ಹಾಕೊಂಡಾಗ ಅವರು ದುಡ್ಡು ವೆರೈಟಿ ಇಟ್ಟಿರ್ತಾರೆ. ನಾವು ಹೆಂಗೆ FD ಇಡ್ತೀವಿ, ಶೇರ್ಸಲ್ಲಿ ಇಡ್ತೀವಿ, ಅವರು ವೆರೈಟಿ ಇಡ್ತಾರೆ. ಈ ಥರ ಸುಮಾರು ಕಂಟ್ರಿಗಳು ತುಂಬ ದುಡ್ಡು ಡಾಲರ್ ಇಡ್ತಾರೆ. ಇನ್ಫ್ಯಾಕ್ಟ್ ಸಮ್ ಕಂಟ್ರೀಸ್ ಈ ಎಲ್ ಸಾಲ್ವಾಡೋರು ಅಂತ ಇದೆಲ್ಲ 100ಕ್ಕೆ 100 ಡಾಲರಲ್ಲಿದೆ. ಈ ಥರ ನೋಡಿದಾಗ 78% ಡಾಲರಲ್ಲಿತ್ತು ಜಗತ್ತು ದುಡ್ಡು. ಸೊ ಏನು ಮಾಡಿದ್ರು, ಡಾಲರ್ ಬೇಡ ಇನ್ಮೇಲಿಂದ, ಸೊ ಡಾಲರ್ ಎಷ್ಟಾಗುತ್ತೋ ಅಷ್ಟು ಸೇಲ್ ಮಾಡೋದು, ಅದ್ರ ಜಾಗದಲ್ಲಿ ಗೋಲ್ಡ್ ತೊಗೊಳೋದು, ಇದನ್ನು ಶುರು ಮಾಡಿದ್ರು. ಸೊ 70, 65, 60, 55, 50 ಸದ್ಯಕ್ಕೆ ಇವತ್ತಿಗೆ ಜಗತ್ತಲ್ಲಿ 45% ಡಾಲರ್ ಇದೆ, 45%. ಸೊ ಈ ಡಾಲರ್ ಕಮ್ಮಿ ಆದಾಗ ಅವ್ರು ಏನೋ ತೊಗೊಬೇಕು ತಾನೆ, ಯಾವ್ದು ತೊಗೊಂಡಿದ್ದವರು, ಅವ್ರು ತೊಗೊಂಡಿದ್ದೆ ಗೋಲ್ಡ್. ಸೊ ಅದಕ್ಕೆ 2022 ನೀವು ನೋಡಿ ಗೋಲ್ಡು ಹೆಂಗೆ ಬೆಳೆದಿದೆ ಅಂದರೆ ಯಾರೂ ನಂಬಕ್ಕೆ ಆಗಲ್ಲ, ಆ ಥರ ಅಷ್ಟು ಫಾಸ್ಟಾಗಿ ಬೆಳೆದ್ಬಿಟ್ಟಿದೆ. ಒಳ್ಳೆ ಜೆ ಲೆಟ್ರ್ ಹೆಂಗಿದೆ ಆ ಥರ ಬೆಳೆದ್ಬಿಟ್ಟಿದೆ. ಸೊ ಇವಾಗ ಮುಂದೆ ಏನಾಗುತ್ತೆ, ಸೊ ಇವಾಗ ನಾನೇನು ಹೇಳಿದೆ 45% ಇದೆ ಜಗತ್ತಲ್ಲಿ ಗೋಲ್ಡು. ಸೊ ನೀವು ಯಾವುದೇ ದೇಶ ಕೇಳಿ, ಯಾರನ್ನ ಮಾಮೂಲಿ ಸಾಮಾನ್ಯ ಮನುಷ್ಯನ ಕೇಳಿ, ನಿನಗೆ ಅಮೇರಿಕಾ ಮೇಲೆ ಒಪ್ಪಿದೆಯೇನಪ್ಪ, ಡಾಲರ್ ಮೇಲೆ ಒಪ್ಪಿದೆ ಇಲ್ಲ ಅಂತಾರೆ. ಇಲ್ಲ ಅಂದರೆ ಏನರ್ಥ, ಈ 45 ಇರೋದು 40 ಬರುತ್ತೆ, 35 ಬರುತ್ತೆ, 30 ಬರುತ್ತೆ, 20 ಬರುತ್ತೆ, 10 ಬರುತ್ತೆ. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಈ ದುಡ್ಡೆಲ್ಲ ನಾವು ಹೋಗಬೇಕು, ಅದು ಹೋಗೋದೇ ಗೋಲ್ಡ್ಗೆ. ಸೊ ನಾವು ಗೋಲ್ಡ್ ನಾವು ಏನು ನೋಡ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಜಸ್ಟ್ ಎನ್ ಇಂಟರ್ವಲ್, ಇನ್ನು ಕ್ಲೈಮ್ಯಾಕ್ಸ್ ಬಾಕಿ ಇದೆ, ಇನ್ನು ತುಂಬ ಬಾಕಿ ಇದೆ. ವಿಚ್ ಮೀನ್ಸ್ ಗೋಲ್ಡ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಡಸ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಸೊ ಈ ರೇಟ್ ತುಂಬ ಜಾಸ್ತಿನಾ ಇರ್ಬೋದು, ಈ ರೇಟ್ ತುಂಬ ಸ್ವಲ್ಪ ಜಾಸ್ತಿ ಆಗಿರಬೇಕು, ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 2028-29 ರೇಟು ಇವಾಗಲೇ ಬಂದುಬಿಟ್ಟಿದೆ. ಸೊ ಇನ್ ಬಿಟ್ವೀನ್ ಒಂದು 6 ತಿಂಗಳು 1 ವರ್ಷ ಕೆಲಸ ಮಾಡಿದ್ರೆ ಇರ್ಬೋದು. ಆದರೆ ನಾನು 10 ವರ್ಷಕ್ಕೆ 15 ವರ್ಷಕ್ಕೆ 20 ವರ್ಷಕ್ಕೆ ಅಂದರೆ ಗೋಲ್ಡ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಸೊ ಇದು ಗೋಲ್ಡ್ ಆಯಿತು, ರೈಟ್. ಸೊ ಇದೇ ಥರ ನಾವು ಸಿಲ್ವರ್ ಬರ್ತೀವಿ. ಸೊ ಸಿಲ್ವರ್ದು ಪ್ರಾಬ್ಲಮ್ ಏನಂದರೆ, ಸಿಲ್ವರ್ಗೆ ಮೊದಲು ಯೂಸೇಜ್ ಇರಲಿಲ್ಲ, ಯಾರು ಹಾಕೊಳ್ಳಲ್ಲ. ಸಿಲ್ವರ್ ಎಲ್ಲ ಹಾಕೊಂಡಾರ ಕತ್ತಿಗೆ, ಸಿಲ್ವರ್ ವಾಸ್ ಓನ್ಲಿ ಫಾರ್ ಕಾಲ್ಗೆ ಹಾಕೊಳೋದು, ಎಲ್ಲ ಒಂದು ಬಳೆ ಆ ಥರ ಇತ್ತು. ಸೊ ಸಿಲ್ವರ್ದು ಯೂಸೇಜ್ ಯಾವಾಗ ಶುರು ಆಯಿತು ಅಂದರೆ ಲಾಸ್ಟ್ 4-5 ಇಯರ್ಸಲ್ಲಿ ಈ ಮಾತ್ರೆಗಳಲ್ಲಿ ಸಿಲ್ವರ್ ಮೊದಲಿಂದ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ, ಸೋಲಾರ್ ಪ್ಯಾನಲಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಡ್ತು. ಎಲೆಕ್ಟ್ರಿಕ್ ವೆಹಿಕಲ್ ಸಿಲ್ವರ್ ಬೇಕೇ ಬೇಕು. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ಪಾಪ್ಯುಲರ್ ಆಗುತ್ತೆ ಅಷ್ಟು ಸಿಲ್ವರ್ ಬೇಕೇ ಬೇಕು, ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸಿಲ್ವರ್ದು ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಸೊ ನಮ್ಮ ಅಜ್ಜಿ ಮುತ್ತಜ್ಜಿ ಹಾಕೊಂಡಿರೋ ಗೋಲ್ಡ್ ಕೂಡ ನಮ್ಮ ಮೊಮ್ಮಗೂ ಯೂಸ್ ಮಾಡ್ಬೋದು, ಬೇರೆ ವೆರೈಟಿನಲ್ಲಿ ಅದನ್ನು ಕರೆಸ್ಬಿಟ್ಟು ಯೂಸ್ ಮಾಡೋದು. ಸಿಲ್ವರ್ ಹಂಗಾಗಲ್ಲ. ಸಿಲ್ವರ್ ಒಂದ್ಸಲಿ ತೊಗೊಂಡ್ಮೇಲೆ ನೀವು ಮತ್ತೆ ರೀಸೈಕಲ್ ಮಾಡೋಕೆ ಹೋದರೆ ಯು ವಿಲ್ ಗೆಟ್ ಓನ್ಲಿ 50-60%. ಪ್ಲಸ್ ಸುಮಾರು ಸಿಲ್ವರ್ಗಳು ದೇ ಆರ್ ಯೂಸ್ಡ್ ಇನ್ ಮೊಬೈಲ್ನಲ್ಲಿ ಎಷ್ಟಿರುತ್ತೆ ಸಿಲ್ವರ್, ಲ್ಯಾಪ್ಟಾಪಲ್ಲಿ ಎಷ್ಟಿರುತ್ತೆ. ಸೊ ಆ ಸಿಲ್ವರ್ ಎಲ್ಲ ವೇಸ್ಟು. ಅಂದರೆ ಸಿಲ್ವರ್ ಒಂದ್ಸಲಿ ಭೂಮಿಯಿಂದ ಆಚೆ ಬಂದಮೇಲೆ ಬರೀ 50% ರೀಸೈಕಲ್ ಆಗುತ್ತೆ. ಗೋಲ್ಡ್ ಹಂಗಲ್ಲ, ಒಂದ್ಸಲಿ ಆಚೆ ಬಂದಮೇಲೆ ರೀಸೈಕಲ್ ಆಗ್ತಾನೆ ಇರುತ್ತೆ. ಇಲ್ಲಿ ಇವಾಗಲ್ಲ, ಇನ್ನೂ 100 ವರ್ಷ ಆಗಲಿ, 200 ವರ್ಷ ಆಗಲಿ, 1000 ವರ್ಷ ಆಗಲಿ ಗೋಲ್ಡ್ ಇರುತ್ತೆ, ಸಿಲ್ವರ್ ಇರಲ್ಲ. ಸೊ ಏನಾಯಿತು, ಸಪ್ಲೈ ಬರೋದು ಕಮ್ಮಿ ಆಗ್ಬಿಡ್ತು, ರೀಸೈಕ್ಲಿಂಗು ಕಷ್ಟ ಆಗ್ಬಿಡ್ತು, ಡಿಮ್ಯಾಂಡ್ ಜಾಸ್ತಿ ಆಗಿತ್ತು. ಸೊ 3 ಒಂದೇ ಸಲ ಬಂದಿದ್ದಕ್ಕೆ ಸಿಲ್ವರ್ ಇಷ್ಟು ವರ್ಷ ಮಲ್ಕೊಂಡಿದ್ದು, ಕುಂಭಕರ್ಣ ಥರ ಮಲ್ಕೊಂಡಿತ್ತು. ಸಡನ್ನಾಗಿ ಕುಂಭಕರ್ಣ ಎದ್ಬಿಟ್ಟು ಹೆಂಗೆ ಇದು ಮಾಡಿದ್ರು ಆ ಥರ ಸಿಲ್ವರ್ ಓಡ್ತಾ ಇದೆ. ಸೊ ಸಿಲ್ವರ್ ಓಡ್ತಾ ಇರೋದು ಎಷ್ಟು ದಿನವರೆಗೂ ಓಡುತ್ತೆ. ಸೊ ಇದಕ್ಕೆ ನಾವು ಗೋಲ್ಡ್ ಸಿಲ್ವರ್ ರೇಷಿಯೋ ಹೇಳ್ತೀವಿ. ಗೋಲ್ಡ್ ಸಿಲ್ವರ್ ರೇಷಿಯೋ ಏನಂದರೆ, ನಾನು 80 ಗ್ರಾಮ್ ಸಿಲ್ವರ್ ಕೊಟ್ಟರೆ ನನಗೆ 1 ಗ್ರಾಮ್ ಗೋಲ್ಡ್ ಬರಬೇಕು, ಇದು ರೇಷಿಯೋ. ಓಕೆ, ಅಂದರೆ ನಾನು 1 ಗ್ರಾಮ್ ಗೋಲ್ಡ್ ಕೊಟ್ಟರೆ ನನಗೆ 80 ಗ್ರಾಮ್ ಸಿಲ್ವರ್ ಬರಬೇಕು. 1 ಗ್ರಾಮ್ ಕೊಟ್ಟರೆ ನನಗೆ 80 ಗ್ರಾಮ್ ಬರಬೇಕು. 100 ಗ್ರಾಮ್ ಬಂದರೆ ಏನರ್ಥ, ಸಿಲ್ವರ್ ಚೀಪ್ ಆಗಿದೆ. ಸೊ ಇವತ್ತು ಎಷ್ಟಿದೆ, 1 ಗ್ರಾಮ್ ಗೋಲ್ಡ್ ಕೊಟ್ಟರೆ ನನಗೆ 80 ಗ್ರಾಮ್ ಸಿಲ್ವರ್ ಬರಬೇಕು, ಆದರೆ ಇವಾಗ ನನಗೆ 47 ಗ್ರಾಮ್ ಬರ್ತಾ ಇದೆ. 47 ಗ್ರಾಮ್, ವಿಚ್ ಮೀನ್ಸ್ ಸಿಲ್ವರ್ ಇಸ್ ಓವರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಗೋಲ್ಡ್ ಈಸ್ ಚೀಪರ್.
ಸೊ ನಾನು ಇವತ್ತು ಯಾವ್ದನ್ನ ತೊಗೊಬೇಕಂದ್ರೆ ಐ ವಿಲ್ ರ್ಯಾದರ್ ಬೈ ಗೋಲ್ಡ್ ನಾಟ್ ಸಿಲ್ವರ್. ಸೊ ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಫೋಮೋ ಇದೆ, ಮತ್ತು ಸಿಗುತ್ತೋ ಇಲ್ಲೋ ಅನ್ನೋ ಭಯ ಇದೆ. ಈ ಭಯಕ್ಕೆ ಸಿಲ್ವರ್ ಓಡ್ತಾ ಇದೆ. ಬಟ್ ಒಂದ್ಸಲಿ ರಿಯಾಲಿಟಿ ಯಾವಾಗ ಕೂತ್ಕೊಂಡಿದೆ ಜನರಿಗೆ, ದೆನ್ ದೇ ವಿಲ್ ರಿಯಲೈಸ್, ಅವಾಗ ಸಿಲ್ವರ್ ಬೀಳಬೇಕಾದ್ರೆ ಪ್ರಾಬಲಿ ಸಿಲ್ವರ್ ವಿಲ್ ಫಾಲ್ ಮೋರ್ ರ್ಯಾದರ್ ದೆನ್ ಗೋಲ್ಡ್. ಸೊ ನಾನು ದುಡ್ಡು ಹಾಕಬೇಕಾದ್ರೆ ಐ ವಿಲ್ ರ್ಯಾದರ್ ಬೈ ಗೋಲ್ಡ್ ದೆನ್ ಸಿಲ್ವರ್. ಸೊ ಸಿಲ್ವರ್ದು ಇವಾಗ ಗೋಲ್ಡ್ಗೆ ಹೆಂಗೆ ತಮ್ಮ ಸಿಲ್ವರು, ಈ ಥರ ಸಿಲ್ವರ್ಗೆ ತಮ್ಮ ಬಂದು ಕಾಪರ್. ಸೊ ಸಿಲ್ವರ್ ಓಡಿದ್ಮೇಲೆ ಕಾಪರ್ ಓಡೋದು. ಸೊ ಸಿಲ್ವರ್ ಬಿದ್ದಾಗ ಆಪೋಸಿಟ್ಲಿ ಕಾಪರು ಬೀಳುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ಗೆ ಐ ವುಡ್ ರ್ಯಾದರ್ ಬೈ ಗೋಲ್ಡ್ ನಾಟ್ ಸಿಲ್ವರ್ ಆರ್ ಸೇವ್ ಕಾಪರ್. ಸೊ ದೊಡ್ಡ ಮಗನೇ ಬೆಸ್ಟ್. ದೊಡ್ಡ ಮಗನೇ ಬೆಸ್ಟ್. ಯಾವಾಗ 365 days 24 hours ಐ ವಿಲ್ ಆಲ್ವೇಸ್ ಪ್ರಿಫರ್ ಗೋಲ್ಡ್ ರ್ಯಾದರ್ ದೆನ್ ಸಿಲ್ವರ್ ಆ್ಯಂಡ್ ದಿಸ್ ಒನ್. ಸರ್, ವಾಟ್ ಅ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಹಿಸ್ಟ್ರಿಯಿಂದ ತಗೊಂಡು ಪ್ರೆಸೆಂಟ್ ಡೇವರೆಗೂ ಕವರ್ ಮಾಡಿ ವಿಚ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಹೇಳ್ಬಿಟ್ರಿ. ಓ ಮೈ ಗಾಡ್, ಬ್ಯೂಟಿಫುಲ್ ಸರ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲೂ ನೀವು ಹೇಳಿದ್ರಿ ದ್ಯಾಟ್ ದಿಸ್ ಇಸ್ ದ ರೈಟ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ. ಇನ್ನೊಂದು ನೆಕ್ಸ್ಟ್ 10 years ಅಟ್ ಲೀಸ್ಟ್ ಇಂಡಿಯಾದಲ್ಲಿರೋರು ಇನ್ವೆಸ್ಟ್ ಮಾಡೋದಕ್ಕೆ ಇಟ್ ಇಸ್ ದ ರೈಟ್ ಟೈಮ್, ಎಸ್ಪೆಷಲಿ ಒನ್ ಅ ಕಂಟ್ರಿ ಈಸ್ ಡೆವಲಪಿಂಗ್, ಇಟ್ ಇಸ್ ದ ರೈಟ್ ಟೈಮ್ ಅಂತ. ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಒಂದಷ್ಟು ಫ್ಯಾಕ್ಟರ್ಸ್ಗಳನ್ನು ಇಟ್ಕೊಂಡು. ಆದರೆ ಕೆಲವ್ರಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ, ಸೇಯಿಂಗ್ ಓಕೆ ಇವಾಗ ನಾನು ಇನ್ವೆಸ್ಟ್ ಮಾಡಿದ್ರೆ ಇಟ್ ಇಸ್ ದ ರೈಟ್ ಟೈಮ್. ಇವಾಗ ಗೋಲ್ಡ್ ಬಗ್ಗೆ ಮಾತಾಡಿದ್ವಿ, ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಇಟ್ ಇಸ್ ದ ರೈಟ್ ಟೈಮ್ ಎಲ್ಲ ಗೊತ್ತು ನಮಗೆ. ಆದರೆ ಅಧಿಕಾರಗಳು ಬದಲಾದಾಗ, ಗವರ್ಮೆಂಟ್ಸ್ಗಳು ಚೇಂಜ್ ಆದಾಗ, ಸೇ ಫಾರ್ ಎಕ್ಸಾಂಪಲ್ ವರ್ಸ್ಟ್ ಕೇಸ್ ಸಿನಾರಿಯೋ ಒಂದು ಬ್ಯಾಡ್ ಡೇಸ್ನ ನೋಡಬೇಕಾಗಿ ಬರುತ್ತೆ ಅಂತ ಅನ್ಕೊಳ್ಳೋಣ, ಆವಾಗ ಮಾರ್ಕೆಟ್ ಬೀಳಬಹುದು. ಸೊ ಇಂಡಿಯಾ ಬೆಳೆಯತ್ತಾ? ಮಾರ್ಕೆಟ್ ಬಿದ್ದಾಗ ನಾನು ಈ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳು ನೀವೇನು ಹೇಳಿದ್ರಿ ಇಟ್ ಇಸ್ ಗುಡ್ ಅಂತ, ಡಸ್ ಇಟ್ ಸ್ಟಿಲ್ ಹೋಲ್ಡ್ ಗುಡ್? ಸೊ ನಾವು 90% ಆಫ್ ಇಂಡಿಯಾಸ್ ನೋಡೋಣ, 10% ಬೇಡ. ಸೊ ನಮಗೆ ದೇಶ ಸ್ವಾತಂತ್ರ್ಯ ಬಂದಾಗ 90% ಜನರಿಗೆ ಊಟ ಇರಲಿಲ್ಲ. ನೀವು ಹಳೇ ಕನ್ನಡ ಫಿಲಿಮ್ಗಳು ನೋಡಿ, ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿನ ಅಮ್ಮ ಹೇಳ್ತಾ ಇದ್ರು, ನನಗೆ ಹೊಟ್ಟೆ ಹಸಿವಿಲ್ಲಪ್ಪ, ನೀನು ಊಟ ಮಾಡು ಅಂದ್ಬಿಟ್ಟು. ಮಗು ತಿಂದು ಬೆಳೀಲಿ, ಮಗು ಮುಂದೆ ಓದಿಬಿಟ್ಟು ಕೆಲಸ ಮಾಡಿ ನಮಗೆಲ್ಲ ಊಟ ಆಗುತ್ತೆ ಅನ್ನೋದು ನೀವು ನೋಡಿದ್ದೀರಾ. ಸೊ ಇದು ಈ ಮಗು ಇದೆಯಲ್ಲ 1940s 50s ಅದು ಬೆಳೆದು ದೊಡ್ಡವನಾಗಿ ಕಾಲೇಜಿಗೆ ಹೋಗಿ ಕೆಲ್ಸಕ್ಕೆ ಹೋಗೋರ್ಗೆ ಏನು ನೋಡಿದೆ, ಊಟಕ್ಕೆ ಎಷ್ಟು ತೊಂದರೆ ಇದೆ ಮನೆಯಲ್ಲಿ. ಸೊ ಅದಕ್ಕೆ ಕೆಲ್ಸಕ್ಕೆ ಬಂದಾಗ 1970s ಕೆಲ್ಸಕ್ಕೆ ಬಂದಾಗ ಅದಕ್ಕೇನು ಬಂತು, ಏನಿತ್ತು ಆ ಮನುಷ್ಯನಿಗೆ, ನನ್ನ ತಂದೆ ತಾಯಿ ತುಂಬ ಕಷ್ಟ ಆಗಿದ್ರು ಊಟಕ್ಕೆ, ನನಗೆ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಈ ಥರ ತೊಂದರೆ ಬೀಳಬಾರ್ದು ಅಂದ್ಬಿಟ್ಟು ದೇ ಯೂಸ್ ಟು ಸರ್ಚ್ ಫಾರ್ ಎ ಸೇಫ್ ಜಾಬ್, ಗೌರ್ಮೆಂಟ್ ಜಾಬೋ ಇಲ್ಲ ಟೀಚರ್ ಜಾಬೋ. ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರಿಗೆಲ್ಲ ಅದೇ ಬೇಕಾಗಿತ್ತು. ಇಲ್ಲ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಟ್ರೆ ಅವ್ರ ಲೈಫೇ ಮುಗೀತು, ಅಷ್ಟು ಖುಷಿ ಇತ್ತು. ಅವರು ದುಡ್ಡು ಸಂಪಾದನೆ ಮಾಡಿದಾಗ ಏನಿತ್ತು, ಅವ್ರಿಗೆ ತುಂಬ ಕಷ್ಟ ನೋಡಿರಲ್ವಾ. ಸೊ ದೇ ಯೂಸ್ ಟು ಸೇವ್ ಎವ್ರಿ ಪೈಸಾ ಸೇವ್ ಮಾಡೋದು ಅವರು. ಸೊ ಎಲ್ಲ ಬ್ಯಾಂಕಲ್ಲಿ ಇಡೋದು, ಇನ್ನು ಸ್ವಲ್ಪ ದುಡ್ಡಿದ್ರೆ ಪ್ರಾಬಲಿ ಸ್ವಲ್ಪ LIC ತೊಗೊಳ್ತಾಯಿದ್ರು, ಇನ್ಶೂರೆನ್ಸ್ ತೊಗೊಳ್ತಾಯಿದ್ರು. ಸೊ 1970s ಎಲ್ಲ ಮುಗೀತು, 1980s ಬಂತು. 1980s ಬಂದಾಗ ಅವ್ನಿಗೆ ಅನ್ನಿಸ್ತು, ಓ ಇಲ್ಲಪ್ಪ ನನ್ನ ದುಡ್ಡು ಯಾಕೆ ಚೆನ್ನಾಗಿದೆ, ನನ್ನ ಮಕ್ಕಳು ನಾನು ರಿಟೈರ್ ಆಗೋವರೆಗೂ ನನಗೆ ತೊಂದರೆ ಇಲ್ಲ ಊಟಕ್ಕೆ ಅಂದ್ಬಿಟ್ಟು ತಲೆ ಕೂತ್ಕೊಂಡು ಇನ್ನೂ ಒಂದು ಇನ್ಕಮ್ಮು ಬೆಳೆದಿತ್ತು. ಇದು ಬೆಳೆದ್ಮೇಲೆ ಇದು ಬೆಳೆದಾಗ ಏನಾಯಿತು, ಅವ್ರ ಮಕ್ಕಳಿಗೆ ಫೆಸ್ಟಿವಲ್ ಟೈಮಲ್ಲಿ, ಈ ಹಬ್ಬಗಳ ಟೈಮಲ್ಲಿ ಬಟ್ಟೆಗಳು ಕೊಡೋದು ಶುರು ಮಾಡಿದ್ರು. ಸೊ ಆಬ್ವಿಯಸ್ಲಿ ನನಗೆ ಐ ಯೂಸ್ ಟು ಗೆಟ್ ಕ್ಲಾತ್ಸ್ ಓನ್ಲಿ ಡ್ಯೂರಿಂಗ್ ಫೆಸ್ಟಿವಲ್ಸ್. ನಮಗೆ ಗಣೇಶ ಹಬ್ಬ ಅಂದರೆ ನಿಜವಾಗ್ಲೂ ಹಬ್ಬ ಅನಿಸ್ತಾ ಇತ್ತು. ದೀಪಾವಳಿ ಅಂದರೆ ನಿಜವಾಗ್ಲೂ ಹಬ್ಬ, ಇವಾಗ ನನಗೆ ಒಳ್ಳೆ ಬಟ್ಟೆ ಸಿಗುತ್ತೆ, ಹೊಸ ಬಟ್ಟೆ ಸಿಗುತ್ತೆ ಅನ್ನೋ ಖುಷಿ. ಕರೆಕ್ಟ್. ಸೊ ಈ 1970s 80s ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲ ಊಟಕ್ಕೆ ತೊಂದರೆ ಇರಲಿಲ್ಲ, ಬಟ್ಟೆಗೂ ಏನು ತೊಂದರೆ ಇರಲಿಲ್ಲ. ಬಟ್ಟೆ ಇತ್ತು, ಮೇ ಬಿ ನಾವು ಇವಾಗ ಥರ ಕಬೋರ್ಡ್ ಎಲ್ಲ ಇಲ್ಲ, ಬಟ್ ಬಟ್ಟೆ ಇತ್ತು. ಸೊ ಇವ್ರ ಕೆಲ್ಸಕ್ಕೆ ಬಂದಾಗ ಏನಾಯಿತು, ಊಟಕ್ಕೆ ತೊಂದರೆ ಇಲ್ಲ, ಇದೆ ಬಟ್ಟೆನೂ ಇದೆ, ಆದರೆ ಏನಿಲ್ಲ, ಮನೆ ಇಲ್ಲ. ಸೊ 1990s 1985 ಎಂಡಲ್ಲಿ 90s 2000 ಯಾರು ಸಂಪಾದನೆ ಶುರು ಮಾಡಿದ್ರು ಅವ್ರಿಗೆಲ್ಲ ಒಂದೇ, ಸ್ವಂತ ಮನೆಯ ಮಾಡಿದ್ರೆ ಸಾಕಪ್ಪ, ನಾನು ಮನೆ ಮಾಡಿಬಿಡ್ತೀನಿ ಸಾಕು, ನನ್ನ ಮಕ್ಕಳು ಏನೋ ಮಾಡ್ಕೊಳ್ಳಿ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವದೆಲ್ಲ ಜೀವನ ಸಂಪಾದನೆ ಮಾಡೋದು ರಿಟೈರ್ ಆಗೋ ಒಂದು 5 ವರ್ಷ ಮುಂಚೆ ಒಂದು ಮನೆ ಕಟ್ಟೋದು, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ. ಸೊ ಈ ಥರ ಸೇಫಾಗಿ ನೋಡ್ತಾಯಿದ್ರು. ಇವಾಗ ಅವ್ರ ಮಕ್ಕಳು ಬರ್ತಾಯಿದ್ದಾರೆ, ಅವ್ರ ಮಕ್ಕಳು ಆಲ್ರೆಡಿ ಒಂದು 5-6 ಶುರು ಮಾಡಿದ್ದಾರೆ, 10 ವರ್ಷ ಅಂತ ಶುರು ಮಾಡಿದ್ದಾರೆ, ಇವಾಗ ಕೆಲಸಕ್ಕೆಲ್ಲ ಬರ್ತಾರೆ. ಅವ್ರಿಗೇನು ಊಟನೂ ಇದೆ, ಬಟ್ಟೆನೂ ಇದೆ, ಮನೇನೂ ಇದೆ. ಸೊ ಅವ್ರಿಗೇನಿಲ್ಲ ಲೈಫಲ್ಲಿ. ಡು ದೇ ಹ್ಯಾವ್ ಎನಿಥಿಂಗ್? ದಟ್ ಈಸ್ ಅವ್ರ ಜೀವನದಲ್ಲಿ ಒಂದೇ, ಯು ಲೀವ್ ಓನ್ಲಿ ಒನ್ಸ್ ಇನ್ ಲೈಫ್, ಜಿಂದಗಿ ನಾ ಮಿಲೆಗೆ ದೋಬಾರ, ಎಂಜಾಯ್ ಮಾಡಬೇಕು. ಅವ್ರಿಗೇನು ಕಾಣಿಸ್ತಾ ಇದೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕು, ಅಲ್ಲೆಲ್ಲ ಅವ್ರಿಗೆ ಲೈಕ್ಗಳು ಎಷ್ಟು ಬಂದಷ್ಟು ಅಷ್ಟು ಒಳ್ಳೆಯದು. ಸೊ ಅವ್ರಿಗೆ ಎಲ್ಲಿ ಬರ್ತಿದ್ದು ಲೈಕ್ಗಳು, ಅಲ್ಲಿ ಬರೋದೇ ಖರ್ಚು ಮಾಡಿದಾಗ, ಅದು ಖರ್ಚಿಯಲ್ಲಿ. ಸೊ ಈ ಖರ್ಚು ಎಲ್ಲಾಗುತ್ತೆ, ಬೆಸ್ಟ್ ಟೂತ್ ಪೇಸ್ಟು, ಬೆಸ್ಟ್ ಬ್ರಷ್ ಅಲ್ಲ. ಸೊ ಬೆಸ್ಟ್ ಹೋಟ್ಲಿಗೆ ಹೋಗೋದು, ಬೆಸ್ಟ್ ಡ್ರೆಸ್ ಹಾಕೊಳೋದು, ಬೆಸ್ಟ್ ಶೂ ಹಾಕೊಳೋದು, ಬೆಸ್ಟ್ ಬ್ಯಾಗ್ ತೊಗೊಳೋದು, ಬೆಸ್ಟ್ ಹೇರ್ ಸ್ಟೈಲು. ಸೊ ವೆನ್ ದೇ ಆರ್ ಸ್ಪೆಂಡಿಂಗ್ ಲೈಕ್ ದಿಸ್, ಸೊ ನಾನು ಹೇಳ್ತಾ ಇರೋದು 90%.
ಅದ್ರಲ್ಲಿ 10% ಒಳ್ಳೆಯವ್ರು ಇರ್ತಾರೆ. ಅವ್ರು ಎಷ್ಟೇ ಸಂಪಾದನೆ ಹೇಳ್ಕೊಟ್ಟಿರ್ತಾರೆ ಮಕ್ಕಳಿಗೆ, ಇಲ್ಲಪ್ಪ ಇದು ಕಷ್ಟ ಬಿದ್ದಿರೋ ದುಡ್ಡಿದು, ಖರ್ಚು ಮಾಡೋದಲ್ಲ ಅಂದ್ಬಿಟ್ಟು. ಸೊ ನೀವು ನಿಮ್ಮ ಮಕ್ಕಳಿಗೆ ಇದು ಹೇಳ್ಕೊಡ್ಬೇಕು. ಆದರೆ ದೇ ವಿಲ್ ಸ್ಪೆಂಡ್ ಲೈಕ್ ಎನಿಥಿಂಗ್, ವಿಲ್ ಸ್ಪಾಯ್ಲ್ ಲೈಕ್ ಎನಿಥಿಂಗ್. ಆಯಿತಾ? ಸೊ ಈ ಮಕ್ಕಳು ವೆನ್ ದೇ ಆರ್ ಅರ್ನಿಂಗ್, ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಸ್ಪೆಂಡ್ ಲೈಕ್ ಎನಿಥಿಂಗ್. ಅವ್ರು ಯಾರ್ದು ಬೇರೆಯವ್ರು ನೋಡಲ್ಲ, ಅವ್ರು ಎಲ್ಲರೂ ಕ್ಲಾಪ್ಸ್ ಹೊಡಿಬೇಕು. ಓ ನಿಂದು ಬೆಸ್ಟ್ ಬೈಕು, ಬೆಸ್ಟ್ ಕಾರು, ಏನು ಮೊಬೈಲ್ ಹಂಗಿದೆ ನಿಂದು, ಇನ್ನು ಅಮೇರಿಕಾದಲ್ಲಿದ್ದರೆ ಇಂಡಿಯಾನಲ್ಲಿ ನಿನ್ನ ಹತ್ರನೇ ಫಸ್ಟು, ಈ ಥರ ಅವ್ರಿಗೆ ಕ್ಲಾಸ್ ಬೇಕು. ಸೊ ಡೊಪಾಮೈನ್ ಬೇಕು. ಸೊ ವೆನ್ ದೇ ಆರ್ ಸ್ಪೆಂಡಿಂಗ್ ಲೈಕ್ ದಿಸ್, ಇಂಡಿಯಾನಲ್ಲಿ 65% ಆಫ್ ಪಾಪ್ಯುಲೇಷನ್ ಬಿಲೋ 35 ಇದೆ. ಸೊ ಇವರು ನಮ್ಮ ಮಾತು ನಿಮ್ಮ ಮಾತು ಕೇಳಲ್ಲ. ನಾವು ಎಷ್ಟೇ ಹೋಗ್ಬಿಟ್ಟು ಹೇಳಿದ್ರು ಇಲ್ಲಪ್ಪ ಫಸ್ಟ್ ಸೇವ್ ಮಾಡೋದು ಮಾಡಲ್ಲ. ಅವ್ರು ಮಾಡೋದೇ ಖರ್ಚು. ಸೊ ಇದು ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕಂಪನಿಗಳು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಅವರು ರೋಡಲ್ಲಿರೋ ತೊಗೊಳಲ್ಲ, ಅವ್ರು ಹೋಗ್ಬಿಟ್ಟು ತೊಗೊಳೋದೇ ಶೋರೂಮ್ಗಳಲ್ಲಿ. ಸೊ ಶೋರೂಮ್ಗಳು ತೊಗೊಂಡ್ರೆ ಶೋರೂಮ್ ಆಬ್ವಿಯಸ್ಲಿ ಕಂಪನಿಗಳು ಶೇರ್ಸ್ ಇರುತ್ತೆ. ಸೊ ಶೇರ್ಸ್ ಬೆಳೆಯುತ್ತೆ, ಕಂಪನಿ ಪ್ರಾಫಿಟ್ಗಳು ಬೆಳೆಯುತ್ತೆ. ಕಂಪನಿ ಪ್ರಾಫಿಟ್ ಬಂದರೆ NAVಗಳು ಬೆಳೆಯುತ್ತೆ. ಆ್ಯಂಡ್ NAV ಬೆಳೆದಾಗ ಆಬ್ವಿಯಸ್ಲಿ ಇಂಡಿಯಾ ವಿಲ್ ಮೇಕ್ ಮನಿ. ಪ್ಲಸ್ ನೀವು ಇನ್ನೂ ನೋಡ್ಬೋದು, ಇದು ಪ್ಯಾರಲಲ್ ಏನಾಗುತ್ತೆ, ಇವಾಗ ನೀವು 20 ವರ್ಷ ಮುಂಚೆ ನೀವು ಒಂದು ಹೆಂಗಸ್ರಿಗೆ ಕೇಳಿ, ಅವ್ರಿಗೆ ಸೀಸೇರಿಯನ್ ಅಂದರೆ ಭಯ ಬೀಳೋದು. ಓ ಸೀಸೇರಿಯಾ, ಮಗು ಆರಾಮಾಗಿದೆಯಾ, ತಾಯಿ ಆರಾಮಾಗಿದ್ದಾರೆ ಅಂದ್ಬಿಟ್ಟು ಕೇಳೋದು. ಇವಾಗ ನಾರ್ಮಲ್ ಅಂದರೆ ನಾರ್ಮಲ್ ಡೆಲಿವರಿನ, ಎಷ್ಟು ಲಕ್ಕಿ ಆ ಹುಡುಗಿ, ಎಷ್ಟು ಲಕ್ಕಿ ಆ ಹೆಣ್ಣು ಅಂದ್ಬಿಟ್ಟು ಹೇಳೋದು. ಅದೇ ಇಲ್ಲಿಂದ 10-15 ವರ್ಷ 20 ವರ್ಷ ಆದಮೇಲೆ ಏನಾಗುತ್ತೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಏನಿದೆ ಅದು ಫ್ರೀಸ್ ಮಾಡಿಬಿಡ್ತಾರೆ, ಆಮೇಲೆ ಮಗು ಮಾಡ್ಕೊತಾರೆ. ಸೊ ನಾರ್ಮಲ್ಲು ಅಲ್ಲ, ಸೀಸೇರಿಯನ್ ಅಲ್ಲ, ಎಲ್ಲ IVF ಆಗಿಬಿಡುತ್ತೆ. ಹೆಲ್ತ್ ವಿಲ್ ಬಿ ಎ ಬಿಗ್ ಇಶ್ಯೂ ಗೋಯಿಂಗ್ ಫಾರ್ವರ್ಡ್. ಪ್ಲಸ್ ಇವಾಗ ಇರೋ ನಾನು ಹೇಳ್ತಾರದು ಮತ್ತೆ ಸಮ್ % ಆಫ್ ಗರ್ಲ್ಸು ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಗೊತ್ತಿರೋದೇನೋ ನೂಡೋದು ಗೊತ್ತು, ಪಾಸ್ಟಾ ಗೊತ್ತು, ಈ ಬ್ರೆಡ್ಗೇನೋ ಹಚ್ತಾರೆ ಅದು ಗೊತ್ತು, ಮಿಕ್ಕಿರೋದು ಝೊಮ್ಯಾಟೊ ಸ್ವಿಗ್ಗಿ ಗೊತ್ತು. ಸೊ ನೋ ಪ್ರಾಬ್ಲಮ್, ತೊಗೊಳ್ಳಿ ಅವರು. ಬಟ್ ಅದಕ್ಕೆ ಲಿಮಿಟ್ ಇಲ್ಲ. ಸೊ ಒನ್ಸ್ ದೇ ಕೀಪ್ ಆನ್ ಟೇಕಿಂಗ್ ಗ್ರ್ಯಾಜುಲಿ ಓವರ್ ಎ ಪೀರಿಯಡ್ ಆಫ್ 5 years 10 years ಏನಾಗುತ್ತೆ, ದೇರ್ ವಿಲ್ ಬಿ ಅನ್ ಹೆಲ್ತ್ ಇಶ್ಯೂ. ಸೊ ನಾನು ಏನು ನೋಡ್ತಾ ಇದ್ದೆ ಅಂದರೆ, ಇನ್ನೂ ಒಂದು 10, 15, 20 yearsಲ್ಲಿ ದೇರ್ ವಿಲ್ ಬಿ ಹೆಲ್ತ್ ಕ್ರೈಸಿಸ್ ಇನ್ ಇಂಡಿಯಾ. ಯಾಕಂದರೆ ಆವಾಗ ನೀವು ನೋಡ್ಬೋದು ಈ ಪಾಪ್ಯುಲೇಷನ್ದು ಗ್ರಾಫ್ ಅದೆಲ್ಲ ನೋಡಿದಾಗ, ಸೊ 2050ನಲ್ಲಿ ಇಂಡಿಯಾ ವಿಲ್ ಹ್ಯಾವ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಓಲ್ಡ್ ಪೀಪಲ್, ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಹೂ ಡೋ ನಾಟ್ ಹ್ಯಾವ್ ಗುಡ್ ಹೆಲ್ತ್. ಯಾಕಂದರೆ ಈ ಯಂಗ್ಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅವಾಗವರೆಗೂ ಅವರು ಮಿಡಲ್ ಏಜ್ ಬಂದಿರ್ತಾರೆ. ಆ್ಯಂಡ್ ದೇ ವಿಲ್ ಹ್ಯಾವ್ ದರ್ ಓನ್ ಒಬಿಸಿಟಿ ಪ್ರಾಬ್ಲಮ್, ಅದೆಲ್ಲ ಇದ್ದೇ ಇರುತ್ತೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ವಿ ಹ್ಯಾವ್ ಟು ಲುಕ್ ಅಟ್ ಈವನ್ ದಟ್. ಸೊ ನಾವು ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕೊಂಡಾಗ ಕನ್ಸಂಪ್ಷನ್ ವಿಲ್ ಬಿ ಎ ಬೂಮ್, ಕನ್ಸಂಪ್ಷನ್ ಸೆಕ್ಟರ್ ವಿಲ್ ಮೇಕ್ ಲಾಟ್ ಆಫ್ ಮನಿ ಆ್ಯಂಡ್ ಹೆಲ್ತ್ ಸೆಕ್ಟರ್ ವಿಲ್ ಮೇಕ್ ಲಾಟ್ ಆಫ್ ಮನಿ. ಸೊ ಇದೆರಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಸ್ ಎನ್ ಇಂಡಿಯನ್ ನಾವು ಎಷ್ಟಾಗುತ್ತೆ ಅಷ್ಟು ಜನರಿಗೆ ಹೇಳಬೇಕು, ನೋಡಪ್ಪ ಅಷ್ಟು ಖರ್ಚು ಮಾಡಬೇಡ, ಸ್ವಲ್ಪ ಸೇವ್ ಮಾಡು, ಹೆಲ್ತ್ ಮೇಲೆ ಫೋಕಸ್ ಮಾಡು ಅಂದ್ಬಿಟ್ಟು ಹೇಳ್ಬಿಟ್ಟು ವಿ ಹ್ಯಾವ್ ಟು ಕನ್ಕ್ಲೂಡ್. ಓಕೆ ಓಕೆ. ಅವಾಗ ಯಾವುದೇ ಗವರ್ಮೆಂಟ್ ಬರಲಿ, ಯಾರೇ ಬರಲಿ, ಏನೂ ತೊಂದರೆ ಇಲ್ಲ. ಬಿಕಾಸ್ ಪೀಪಲ್ ವಿಲ್ ಸ್ಪೆಂಡ್. ನಾವು ಹೇಳಿದ್ರೆ ಕೇಳಲ್ಲ ಅವರು ಸ್ಪೆಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಕಂಪನೀಸ್ ವಿಲ್ ಮೇಕ್ ಮನಿ. ಕಂಪನೀಸ್ ದುಡ್ಡು ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದರೆ ಶೇರ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಶೇರ್ ಜಾಸ್ತಿ ಆದರೆ ನಮ್ಮ NAV ಜಾಸ್ತಿ ಆಗುತ್ತೆ. NAV ಜಾಸ್ತಿ ಆದರೆ ನಾವು ನೀವು ಇನ್ನೂ ಸಾಹುಕಾರ ಆಗ್ತಾ ಇರ್ತೀವಿ. ಇನ್ನು ಆಗೋಣ. ದಟ್ ಲೀಡ್ಸ್ ಮೀ ಟು ಅನದರ್ ಕ್ವೆಶ್ಚನ್. ಅದೇನಂದ್ರೆ, ಹೀಗೆ ಕಂಪನೀಸ್ಗಳು ಬೆಳೀತಾ, ಬಿಕಾಸ್ ಖರ್ಚು ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ ಇವಾಗ, ಚಿಕ್ಕ ಚಿಕ್ಕ ಶಾಪ್ಕೀಪರ್ಸ್, ಸ್ಮಾಲ್ ಶಾಪ್ಕೀಪರ್ಸ್, ಅವ್ರು ಹೇಗೆ ರೆಲೆವೆಂಟ್ ಆಗಿ ಇರಬಹುದು ಅಗೇನ್ಸ್ಟ್ ಈ ಥರದ ಬಿಗ್ ಕಾರ್ಪೊರೇಟ್ ಬ್ರ್ಯಾಂಡ್ಸ್? ಬಿಕಾಸ್ ಅವರು ಬೆಳಿಬೇಕು. ಹೌದೌದು. ಸೊ ಮೊದಲು ನಾವು ಬಟ್ಟೆಗಳು ತೊಗೊಬೇಕಾದ್ರೆ ಸುಮ್ಮನೆ ಯಾವುದೋ ಒಂದು ಚಿಕ್ಕಪೇಟೆ ಅಂಗಡಿನಲ್ಲಿ ಯಾವುದೋ ಒಂದು ಹೋಗ್ಬಿಟ್ಟು ತೊಗೊಂಡಾ ಇದ್ವಿ. ಇವಾಗ ಜನರು ಹಂಗಲ್ಲ, ಅವ್ರು ಹೋಗೋದೇ ಝೂಡಿಯೋಗೆ, ಓಕೆ, ಇಂಥ ಶೋರೂಮ್ಗಳಲ್ಲೇ ಹೋಗೋದು, ಅವ್ರು ಹೋಗ್ಬಿಟ್ಟು ತೊಗೊಂಡಾರೆ. ಯಾಕೆ ಅಂದರೆ ಈ ಚಿಕ್ಕಪೇಟೆ ಅಂಗಡಿನಲ್ಲಿ ನಾನು ಬಾರ್ಗೇನ್ ಮಾಡಬೇಕು. ಇವಾಗಿರೋ ಜನರೇಷನ್ ಬಾರ್ಗೇನ್ ಮಾಡೋದಕ್ಕೆ ಇಷ್ಟ ಇಲ್ಲ. ದೇ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಬಾರ್ಗೇನ್. ಸೊ ನೀವೇನನ್ನ ಈ ಥರ ಅಂಗಡಿಗಳು ಈ ಥರ ಎಲ್ಲ ಇಟ್ಟಿದ್ರೆ, ಫಸ್ಟ್ ಪಾಯಿಂಟ್ ನೀವೊಂದು ರೆಗ್ಯುಲರ್ ಪ್ರೈಸ್ ಇಟ್ಕೊಬೇಕು. ಪ್ಲಸ್ ಈ ಝೂಡಿಯೋ ಎಲ್ಲ ಏನಕ್ಕೆ ವ್ಯಾಪಾರ ಮಾಡುತ್ತೆ ಅಂದರೆ, ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ದ ಪ್ರೈಸ್, ಇಟ್ ಬಿಕಾಸ್ ಆಫ್ ದ ರೇಂಜು. AC ಕೊಡ್ತಾರೆ, ಒಳ್ಳೆ ಆ್ಯಂಬಿಯನ್ಸ್ ಕೊಡ್ತಾರೆ. ಸೊ ಪೀಪಲ್ ವಾಂಟ್ ದಟ್ ಆ್ಯಂಬಿಯನ್ಸ್, ಪೀಪಲ್ ವಾಂಟ್ ದಟ್ ಕಂಫರ್ಟ್ ಝೋನ್ ಬೇಕು ಅವ್ರಿಗೆ. ದೇ ವಾಂಟ್ ಟು ಎಂಜಾಯ್, ಲೀಜರ್ಲಿ ವ್ಯಾಪಾರ ಮಾಡಬೇಕು. ಅವ್ರಿಗೆ ಚೆಕ್ ಅಂದ್ಬಿಟ್ಟು ವ್ಯಾಪಾರ ಆಗಬಾರ್ದು. ಅವ್ರಿಗೆ ಬಾರ್ಗೇನ್ ಮಾಡೋ ಹೆಡ್ಡಕ್ಕೆಲ್ಲ ಇರಬಾರ್ದು, ಬೇಕಾದ್ರೆ ಜಾಸ್ತಿ ಕೊಟ್ಬಿಡ್ತಾರೆ ಅವರು. ಸೊ ನೀವೇನ ವ್ಯಾಪಾರ ಮಾಡೋಂಗಿದ್ರೆ, ಸೊ ಚಿಕ್ಕ ಅಂಗಡಿಗಳು, ಇಫ್ ದೇ ಹ್ಯಾವ್ ಟು ಸರ್ವೈವ್. ನೀವು ಸುಮಾರು ಸಲ ನೋಡಿ, ಕೋವಿಡಲ್ಲಿ ಎಷ್ಟು ಚಿಕ್ಕ ಅಂಗಡಿಗಳು ಕ್ಲೋಸ್ ಆಗಿಬಿಡ್ತು. ಏನಕ್ಕೆ ಅಂದರೆ, ಬಿಕಾಸ್ ಬಿಗ್ ಶೋರೂಮ್ಸ್ ಆರ್ ಏಬಲ್ ಟು ಗಿವ್ ದಟ್ ಎಕ್ಸ್ಪೀರಿಯನ್ಸ್, ಸ್ಮಾಲ್ ಲೈಕ್ ಪೀಪಲ್ ವರ್ ನಾಟ್ ಏಬಲ್ ಟು ಡೂ. ಸುಮಾರು ಚಿಕ್ಕಪೇಟಲ್ಲಿ ಸುಮಾರು ಜನ ಆಚೆ ಏನಕ್ಕೆ ಬಂದಂದರೆ ಬಿಕಾಸ್ ಆಫ್ ದಿಸ್. ಸೊ ವ್ಯಾಪಾರ ಮಾಡೋರು ದೇ ಹ್ಯಾವ್ ಟು ಲುಕ್ ಅಟ್ ದ ಲಾಂಗ್ ಟರ್ಮ್. ಇವಾಗಿರೋ ಜನ್ರೇಷನ್ಗೆ ಏನು ಬೇಕು, ದೇ ವಾಂಟ್ ಕನ್ವೀನಿಯನ್ಸ್. ಅದಕ್ಕೆ ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಏನಕ್ಕೆ ಮಾಡ್ತಾ ಇರೋದು, ಕನ್ವೀನಿಯನ್ಸ್. ನನಗೆ ಹೋಟ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಇಲ್ಲೇ ಬೇಕು ನನಗೆ. ಸೊ ದಟ್ ಈಸ್ ಕನ್ವೀನಿಯನ್ಸ್. ಮೋರ್ ಆ್ಯಂಡ್ ಮೋರ್ ಆಫ್ ದಿಸ್ ವಿಲ್ ಹ್ಯಾಪನ್. ಸೊ AI ವಿಲ್ ಟೇಕ್ ಓವರ್. ಅದಕ್ಕೆಲ್ಲ ನೀವು ರೆಡಿ ಇದ್ದು, ಯು ಹ್ಯಾವ್ ಟು ಪ್ಲ್ಯಾನ್ ಫಾರ್ ದಟ್ ಆ್ಯಂಡ್ ದೆನ್ ಮೇಕ್ ಇಟ್. ಸೊ ಡಿಸ್ರಪ್ಷನ್ ಈಸ್ ಎ
ನಾರ್ಮಲ್ ಥಿಂಗ್, ಯು ಹ್ಯಾವ್ ಟು ಬಿ ರೆಡಿ ಫಾರ್ ದಟ್. ಕರೆಕ್ಟ್. ಆಲ್ಸೋ ಏನಿವಾಗ ಎಲ್ಲ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ತಿದ್ದಾರೆ ಆನ್ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಇರಬಹುದು ಅಥವಾ ಅವರ ಖುಷಿಗೆ ಏನ್ ಬೇಕೋ ಆ ಡೋಪಮಿನ್ ಫ್ಯಾಕ್ಟರ್ಗೆ ಸ್ಪೆಂಡ್ ಮಾಡ್ತಿದ್ದಾರೆ. ಮೋಸ್ಟ್ ಆಫ್ ಅಸ್ ಒಳ್ಳೆ ಸ್ಯಾಲರೀಸ್, ಒಳ್ಳೆ ಸಂಪಾದನೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋಂಥ ಎರಾ ನಾವು ನೋಡ್ತಿರೋ ಅಂಥ ಜನರೇಷನ್. ಆದ್ರೂ ಪೀಪಲ್ ವಿತ್ ಗುಡ್ ಸ್ಯಾಲರೀಸ್ ಈ ತರ ಆ ಕಾನ್ಸ್ಟೆಂಟ್ ಫೈನಾನ್ಷಿಯಲ್ ಸ್ಟ್ರೆಸ್ ಅಂತ ಅವ್ರಿಗೆ ಇದ್ದೇ ಇದೆ ಸರ್, ಇರೆಸ್ಪೆಕ್ಟಿವ್ ಆಫ್ ಅವರು ಎಷ್ಟು ಸ್ಪೆಂಡ್ ಮಾಡ್ತಾರೆ. ಯಾಕಿರಬಹುದು ಇದು ಅಂಡ್ ಹೌ ಡು ದೇ ಮ್ಯಾನೇಜ್ ಇದನ್ನ? ಸೊ ಎನಿವೇರ್ ಅಕ್ರಾಸ್ ಇಂಡಿಯಾ, ಹುಬ್ಳಿ ಇರಲಿ, ಬೆಂಗಳೂರಲ್ಲಿ, ಮೈಸೂರಿರಲಿ, ಎಲ್ಲೋದ್ರೂ ನಾರ್ಮಲಿ ಏನ್ ಜಗಳ ಆಗುತ್ತೆ ಮನೆಯಲ್ಲಿ, ಅದಕ್ಕೆ ಬೇಸಿಕ್ ಕಾರಣ ದುಡ್ಡೇ ಇರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಮನಿ. ಅದು ಬೇರೆ ರೀತಿನಲ್ಲಿ ಬರುತ್ತೆ, ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ, ಇದು ನೋಡ್ಕೊಂಡಿಲ್ಲ, ಅದೆಲ್ಲ ಬರುತ್ತೆ, ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಮನಿ. ಸೊ ಮೊದ್ಲೆಂಗಿತ್ತು, ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ಮನೆಗೆಲ್ಲ ಒಂದೇ ರೆಡ್ ಕಲರ್ ಲೈಫ್ ಬಾಯ್ ಸೋಪ್ ಇದ್ದು. ಸೊ 5 ಜನನೂ ಅದೇ ಸೋಪ್ ಯೂಸ್ ಮಾಡ್ತಾ ಇದ್ರು. ಇವಾಗ ಮಗುಗೊಂದು ಸಪ್ರೇಟ್ ಸೋಪು, ಹೆಣ್ಣು ಇದ್ರೆ ಅದಕ್ಕೊಂದು ಸೋಪು, ಗಂಡಿಗೊಂದು ಸಪ್ರೇಟ್ ಸೋಪು, ಆಯಿಲ್ ಸ್ಕಿನ್ನಿಂದ ಸಪ್ರೇಟ್ ಸೋಪು. ಬರೀ ಸೋಪ್ಗಳದೇ ಇಷ್ಟು ಖರ್ಚುಗಳಾಗ್ಬಿಟ್ಟಿದೆ. ಸೊ ಖರ್ಚುಗಳು ಜಾಸ್ತಿ ಆಗಿದೆ, ಇನ್ಕಮು ಕಮ್ಮಿ ಆಗಿದೆ. ಮೊದಲು 5 ಜನ ಅಣ್ಣ ತಮ್ಮಂದ್ರೆ ಅಂದರೆ ಒಬ್ಬನು ಕೆಲಸ ಇಲ್ಲ ಅಂದರೂ ಬೇರೆ ಅಣ್ಣ ತಮ್ಮನ ನೋಡ್ಕೊತಾ ಇದ್ರು. ಏನು ಕ್ವಶನ್ ಕೇಳ್ತಾರೆ, ನೀನು ಹೇಗೆ ಸಂಪಾದನೆ ಮಾಡ್ತಾ ಇಲ್ಲಪ್ಪ, ಏನೂ ಇಲ್ಲ. ಇವಾಗ ಹಂಗಲ್ಲ. ಇವಾಗ ಗಂಡು ಹೆಣ್ಣು ಇಬ್ಬರು ಸಂಪಾದಿಸ್ತಾರೆ. ಆ್ಯಂಡ್ ಅಕಸ್ಮಾತ್ ಆ ಹೆಣ್ಣಿಗೆ ಕೆಲಸ ಇಲ್ಲ, ಮಗು ಆಯಿತು, ಕೆಲಸ ಬಿಟ್ಟಿದೆ ಅಂದರೆ ಎವ್ರಿಥಿಂಗ್ ಇಟ್ ಡಿಪೆಂಡ್ ಆನ್ ಒಂದೇ ಪರ್ಸನ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ವೆರಿ ವೆರಿ ಪ್ಯಾರಮೌಂಟ್. ಸೊ ನಿಮಗೆ ಇನ್ಕಮ್ ಬಂದಿದ ತಕ್ಷಣವೇ ಫಸ್ಟು ಆ್ಯಪಲ್ ಶೋರೂಮ್ಗೆ ಹೋಗೋದು, ಇಲ್ಲ ಹೀರೋ ಹೋಂಡಾ ಶೋರೂಮ್ ಹೋಗೋದು, ವಿಚ್ ಈಸ್ ಓಕೆ ಮಾಡಿ, ಬಟ್ ಫಸ್ಟ್ ಸೇವಿಂಗ್ ಮಾಡಿ. ಸ್ಯಾಲರಿ ಬಂದಿದ ತಕ್ಷಣ ಫಸ್ಟು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗಿ ನಿಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳಿ. ಆಮೇಲೆ ನೀವು ತೊಗೊಳ್ಳಿ, ಬೈಕ್ ತೊಗೊಳ್ಳಿ, ಬೆಸ್ಟು ಫೋನ್ಗಳು ತೊಗೊಳ್ಳಿ, ಏನನ್ನ ಮಾಡಿ, ಬಟ್ ಲುಕ್ ಅಟ್ ಯುವರ್ ಫ್ಯೂಚರ್. ಯು ಹ್ಯಾವ್ ಟು ಹ್ಯಾವ್ ಈ ಫೈನಾನ್ಷಿಯಲ್ ಫೀಲ್ಡಲ್ಲಿ ಮಾಡಲೇಬೇಕು. ಆ್ಯಂಡ್ ಗಂಡ ಹೆಂಡತಿ ಇಬ್ಬರೂ ಒಂದು ಮಗು ಬರಬೇಕಾದ್ರೆ ಏನು ಪ್ಲ್ಯಾನ್ ಮಾಡಬೇಕಂದ್ರೆ, ನಮ್ಗೆ ಅಕಸ್ಮಾತ್ ಇನ್ಕಮ್ ಕಟ್ಟಾದರೆ ಕ್ಯಾನ್ ವಿ ಕಂಟಿನ್ಯೂ ಟು ಪೇ ದ EMI? ನಮ್ದು ಏನು ಖರ್ಚಿದೆ ನಾವು ಮಾಡ್ಬೋದಾ? 3 ಮಂತ್ 6 ಮಂತ್ ತೊಂದರೆ ಇಲ್ಲದೆ ನಡೆಯುತ್ತಾ? ಆವಾಗ ಅವರು ದೇ ಶುಡ್ ಸ್ಟಾರ್ಟ್ ಎ ಫ್ಯಾಮಿಲಿ. ಸೊ ಫ್ಯಾಮಿಲಿ ಸ್ಟಾರ್ಟ್ ಮಾಡೋದು ಸುಮ್ಮನೆ ಜಾತಕ ನೋಡ್ಕೊಂಡಲ್ಲ. ಯು ಹ್ಯಾವ್ ಟು ಪ್ಲ್ಯಾನ್ ಆಲ್ ದಿಸ್ ಆ್ಯಂಡ್ ದೆನ್ ಡೂ ಇಟ್. ಸರ್ ನೋಡಿ, ಮನೆಯ ಮೊದಲ ಪಾಠಶಾಲೆ ಜನನಿ ತಾಯಿ ಮೊದಲ ಗುರುವು ಅಂತ ಏನು ಹೇಳ್ತಾರೆ. ನಮ್ಮ ಫೈನಾನ್ಷಿಯಲ್ ಗುರು ಅಂತ ಬಂದಾಗ ಫಸ್ಟ್ ಗುರು ಮನೇಲೇ ಇರ್ತಾರೆ ಅಲ್ವಾ? ಟ್ರೆಡಿಷನಲ್ ಮನಿ ಸೇವಿಂಗ್ ಮೆಥಡ್ಸ್ನ ಅವ್ರು ಹೇಳ್ತಾರೆ. ಸೊ ಇವಾಗ ನ್ಯೂ ವರ್ಸಸ್ ಓಲ್ಡ್ ಅಂತ ತಗೊಂಡಾಗ ಆ ಟ್ರೆಡಿಷನಲ್ ಮನಿ ಸೇವಿಂಗ್ ಮೆಥಡ್ಸ್ನ ನಾವು ಫಾಲೋ ಮಾಡೋದು ಉತ್ತಮನ? ಅದು ಅಷ್ಟು ರಿಸಲ್ಟ್ಸ್ ಕೊಡಲ್ಲ ಅಂತ ಹೇಳಿ ಇವತ್ತಿನ ಫೈನಾನ್ಷಿಯಲ್ ಸ್ಕೀಮ್ಸ್ಗಳೇನಿದೆ ಸಾಕಷ್ಟು, ಲೈಕ್ ಮ್ಯೂಚುವಲ್ ಫಂಡ್ಸ್ ಇರಬಹುದು ಅಥವಾ ಶೇರ್ಸ್ ಇರಬಹುದು, ಗೋಲ್ಡ್ ಇರಬಹುದು, ರಿಯಲ್ ಎಸ್ಟೇಟ್, ಇದರಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರಾ? ಸೊ ಮೊದಲು ನಮ್ಮ ತಾತ ಅವರು ಯೆಲ್ಲೋ ಕಲರ್ ಬಲ್ಬ್ ಹಾಕ್ತಾಯಿದ್ರು. ಇವಾಗ ಬಲ್ಬ್ಗಳೇ ಇಲ್ಲ. ನಮ್ಮ ತಂದೆ ಅವರು ಬೇರೆ ಅದರ CFL ಬಲ್ಬ್ ಹಾಕ್ತಾಯಿದ್ರು. ಇವಾಗ ಯೆಲ್ಲೋ ಕಲರ್ ಬಲ್ಬ್ ಇಲ್ಲ, CFL ಇವಾಗ ಇರೋದೇ LED. ಸೊ ಈ ಥರ ನಾನು ಇವಾಗ ಯೆಲ್ಲೋ ಕಲರ್ ಬಲ್ಬ್ ಹಾಕಿದ್ರೆ ಒಂಥರ ಒಂದು ಆಡಾಗಿ ಕಾಣಿಸುತ್ತೆ, ಪ್ಲಸ್ ಅದಕ್ಕೆ ಎಷ್ಟು ಕರೆಂಟ್ ಎಳೆಯುತ್ತೆ, ಅಷ್ಟು ಬೆಳಕು ಕೊಡಲ್ಲ. ಸೊ ಈ ಕಾಲದಲ್ಲಿ ಯಾವ್ದು ಬೆಸ್ಟು? LED ಬೆಸ್ಟ್ ತಾನೆ. ಸೊ ಆ ಕಾಲದಲ್ಲಿ ಆವಾಗ ಮ್ಯೂಚುವಲ್ ಫಂಡ್ ಇರಲಿಲ್ಲ, ಶೇರ್ಸ್ ಇರಲಿಲ್ಲ, ಅಷ್ಟು ಶೇರ್ಸ್ ಬಗ್ಗೆ ಎಜುಕೇಷನ್ನೇ ಇರಲಿಲ್ಲ. ಅವಾಗ ಗೊತ್ತಿರೋದು ಒಂದೇ, ಏನು LIC ಇತ್ತು, FD ಇತ್ತು, LIC ಇತ್ತು. ಬಟ್ ಗ್ರ್ಯಾಜುಲಿ ಪ್ರಾಡಕ್ಟ್ಸ್ಗೂ ಬರೋದು ಶುರು ಆಯಿತು. ಇವಾಗ ನಾವೇನು ಹೇಳ್ತಾ ಇದ್ದೀವಿ, ಮ್ಯೂಚುವಲ್ ಫಂಡ್ ಸಹಿಯೇ ಯಾವಾಗ ಆಗಿದ್ದು? 2015ನಲ್ಲಿ. ಅದು ಗೌರ್ಮೆಂಟ್ ಹೇಳಿದ್ದು. ಬಟ್ ಮೊದಲಿಂದ ಚೆನ್ನಾಗಿತ್ತು ತಾನೆ, ಮೊದಲಿಂದ ಸಹಿಯೇ ತಾನೆ. ಸೊ ಗೌರ್ಮೆಂಟ್ಗೆ ಲೇಟಾಗಿ ಅರ್ಥ ಆಗಿದೆ ಅಂದರೆ ಆಬ್ವಿಯಸ್ಲಿ ಜನರಿಗೂ ಲೇಟ್ ಆಗುತ್ತೆ. ಬಿಕಾಸ್ ನಮಗೆ ಫೈನಾನ್ಷಿಯಲ್ ಎಜುಕೇಷನ್ನು ಹೇಳ್ಕೊಟ್ಟಿಲ್ಲ, ನಮಗೆ ಸ್ಕೂಲಲ್ಲಿಲ್ಲ, ಮನೆಯಲ್ಲಿ ಹೇಳ್ಕೊಟ್ಟಿಲ್ಲ. ನಾವು ಮದುವೆ ಆಗಿ ಕೆಲ್ಸಕ್ಕೆ ಬಂದಮೇಲೆ ನಮ್ಗೆ ಗೊತ್ತಾಯಿತು, ದುಡ್ಡು ಮುಖ್ಯ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಮಾಡಬೇಕಂದ್ರೆ ನಮ್ಗೆ ಆದ್ಮೇಲೆ ಗೊತ್ತಾಯಿತು. ಸೊ ಇದಕ್ಕೆ ಬೇಸಿಕ್ಕಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ನಡಿಬೇಕು. ಒನ್ಸ್ ದಿಸ್ ಈಸ್ ಡನ್, ದೆನ್ ಗ್ರ್ಯಾಜುಲಿ ಇಂಡಿಯಾ ವಿಲ್ ಬಿಕಮ್ ಬೆಟರ್. ಬಟ್ ನೀವು ಏನು ಮಾಡಬೇಕಂದ್ರೆ ಟೇಕ್ ಸ್ಟೆಪ್ ಬೈ ಸ್ಟೆಪ್. ನಿಮ್ಮ ಮಗುನ ಅಟ್ಲೀಸ್ಟ್ ಹೇಳ್ಕೊಡಿ, ನೋಡಪ್ಪ ಖರ್ಚು ಅಂದರೆ ಹೆಂಗಿರುತ್ತೆ, ಇನ್ಕಮ್ ಅಂದರೆ ಹೆಂಗಿರುತ್ತೆ, ಯಾವ ಬೇಕಾದರೂ ಸ್ಟಾಪ್ ಆಗ್ಬೋದು. ಸೊ ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್, ಇದ್ರ ಬಗ್ಗೆ ನೀವೆಲ್ಲ ಹೇಳಿ. ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಫ್ಯಾಮಿಲಿ ಆಲ್ಸೋ ಫಾರ್ ಆಲ್ ಆಫ್ ದಿಸ್. ಆದರೂ ಇವಾಗ ಏನಾಗುತ್ತೆ, ಸುಮಾರು ವಿಷಯಗಳನ್ನ ತಿಳ್ಕೊಂಡ್ರು ಸುಮಾರು ಜನ ಇರ್ತಾರೆ ಒಂದು ಫ್ಯಾಮಿಲಿಲಿ. ಗಂಡ ಅವನ ವಾದ ಮಂಡಿಸ್ತಾನೆ, ಹೆಂಡತಿ ಅವಳದ್ದು, ತಂದೆ ತಾಯಿ ಅವ್ರದ್ದು, ಮಕ್ಕಳು ಅವ್ರದ್ದು, ರೈಟ್? ಸೊ ಫೈನಾನ್ಷಿಯಲ್ ಹೆಡ್ ಅಂತ ಬರುತ್ತಾ? ಓಕೆ, ಇಫ್ ಇಟ್ ಆಲ್ ದೆರ್ ಇಸ್ ಅ ಟರ್ಮ್ ಲೈಕ್ ದಟ್, ಫೈನಾನ್ಸಸ್ನ ಒಬ್ಬರೇ ಮ್ಯಾನೇಜ್ ಮಾಡೋದು ಉತ್ತಮನ, ಅಥವಾ 2-3 ಜನ ಮ್ಯಾನೇಜ್ ಮಾಡೋದು, ಅಥವಾ ಫ್ಯಾಮಿಲಿಲಿರೋ ಎಲ್ಲರೂ ಮ್ಯಾನೇಜ್ ಮಾಡೋದು ಉತ್ತಮನ ಸರ್? ಸೊ ಆ್ಯಕ್ಚುಲಿ ಎಂಟೈರ್ ಫ್ಯಾಮಿಲಿ ಮ್ಯಾನೇಜ್ ಮಾಡೋದು ಒಳ್ಳೆಯದು. ಎಂಟೈರ್ ಫ್ಯಾಮಿಲಿ ಶುಡ್ ಬಿ ಅವೇರ್ ಆಫ್ ವಾಟ್ ಈಸ್ ಗೋಯಿಂಗ್ ಆನ್. ಎಲ್ಲ ಡಿಸಿಷನ್ ಬೇಕಾದ್ರೆ ಒಬ್ಬರೇ ತೊಗೊಳ್ಳಿ, ಬಟ್ ಕನ್ಸಲ್ಟೇಷನಲ್ಲಿ ಇರಬೇಕು. ಬಿಕಾಸ್ ಯು ನೀಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಥಾಟ್ಸ್, ಡಿಫ್ರೆಂಟ್ ವೆರೈಟಿ ಆಫ್ ಐಡಿಯಾಸ್ ಬರಬೇಕು. ಇವಾಗ ನೋಡಿ, ನಮ್ಮ ತಾತ ಡಿಸಿಷನ್ ತೊಗೊಂಡ್ರೆ ನನ್ನ ಬಗ್ಗೆ, ನನ್ನ ಇನ್ವೆಸ್ಟ್ಮೆಂಟ್ ಅಂದರೆ ಆಬ್ವಿಯಸ್ಲಿ ವಿಲ್ ಲುಕ್ ಅಟ್ FDs ಅಲ್ವಾ? ಅವ್ರು ನೋಡೋದೇ FD. ಇಲ್ಲ ನಮ್ಮ ತಾಯಿ ತೊಗೊಂಡ್ರೆ ಮೇ ಬಿ ದಿ ವಿಲ್ ಓನ್ಲಿ ಸಿ ಅಬೌಟ್ ಗೋಲ್ಡ್. ಬಟ್ ನನ್ನ ಮಗು ತೊಗೊಂಡ್ರೆ ಪ್ರಾಬಬ್ಲಿ ಬಿಟ್ಕಾಯಿನ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ಒಂದು ಫೈನಾನ್ಷಿಯಲ್
ಹೆಡ್ ಇರ್ತಾರಲ್ವಾ, ಅವ್ರ ಹೆಡ್ ಬರೀ ಹೆಸರಿಗೆ. ನಿಮ್ಮ ಆ್ಯಕ್ಚುಯಲ್ ಫೈನಾನ್ಷಿಯಲ್ ಹೆಡ್ ಯಾರು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್, ಈ ದ ರಿಯಲ್ ಹೆಡ್. ಸೊ ನೀವು ಆ್ಯಸ್ ಎ ಫ್ಯಾಮಿಲಿ ಜೊತೆಗೆ ಹೋಗ್ಬೇಕು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ. ಬರೀ ಯಾರೋ ಒಬ್ಬರು ಮನೆಯಲ್ಲಿ ದೊಡ್ಡವ್ರು ಮಾತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರು ಏನು ಹೇಳಿದ್ರು ಮಾಡೋದು ಅದಲ್ಲ. ಎಂಟೈರ್ ಫ್ಯಾಮಿಲಿಗೆ ಗೊತ್ತಿರಬೇಕು ಯಾರು ಅಡ್ವೈಸರು, ಆ ಅಡ್ವೈಸರ್ಗೆ ಗೊತ್ತಿರಬೇಕು ಫ್ಯಾಮಿಲಿ ಅವರು. ದೆನ್ ದ ರಿಯಲ್ ಇನ್ವೆಸ್ಟ್ಮೆಂಟ್ ಹ್ಯಾಪನ್ಸ್. ಫೈನಾನ್ಸ್ ಇಸ್ ಶುಡ್ ಬಿ ಮ್ಯಾನೇಜ್ಡ್ ಬೈ ಎ ಫ್ಯಾಮಿಲಿ. ಯಾಕಂದರೆ ನಾವು ಇನ್ವೆಸ್ಟ್ ಮಾಡೋದು ಯಾವಾಗಲೂ ಫಾರ್ ದ ಸೇಕ್ ಆಫ್ ಫ್ಯಾಮಿಲಿ. ಯಾರನ್ನೋ ಒಬ್ಬರು ತೊಂದರೆ ಆದ್ರೂ ಇಟ್ಸ್ ಎ ಪ್ರಾಬ್ಲಮ್. ನಮ್ಮ ಕೈನಲ್ಲಿ ಯಾವ ಬೆರಳಿಗೆ ಏಟ್ ಬಿದ್ರೂ ನೋವಾಗೇ ಆಗುತ್ತಾನೆ. ಸೊ ಫೈನಾನ್ಷಿಯಲ್ ಎಲ್ಲ ಅಟ್ಯಾಚ್ಮೆಂಟು ನೋಡ್ಬೇಕು ನಾವು. ಅದಕ್ಕೆ ವಿ ಆಲ್ವೇಸ್ ಟೆಲ್, ಗೋಲ್ಡ್ ಸಿಲ್ವರು ಬೇಕು, ಎಫ್ ಡಿ ಕೂಡ ಬೇಕು, ಇಂಟರ್ನ್ಯಾಷನಲ್ಲು ಬೇಕು, ಡೆಟ್ ಫಂಡ್ಸು ಬೇಕು ಆ್ಯಂಡ್ ಈಕ್ವಿಟಿನೂ ಬೇಕು. ಆಲ್ ದಿಸ್ ಇಸ್ ರಿಕ್ವೈರ್ಡ್. ಆ ಥರ ಮನೆಯಲ್ಲಿ ಎಲ್ಲರಿಗೂ ಒಂದೊಂದೊಂದೊಂದು ಗೋಲ್ಗಳಿರುತ್ತೆ, ಒಂದೊಂದೊಂದು ಟಾರ್ಗೆಟ್ಸ್ ಇರುತ್ತೆ, ಅಸೆಟ್ ಅಲೋಕೇಶನ್ ಇದೆ, ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ದಟ್ಸ್ ವೈ ಆ್ಯಸ್ ಎ ಫ್ಯಾಮಿಲಿ ಟು ಗೆಟ್ ಟುಗೆದರ್ ಕೂತ್ಕೊಂಡು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ಇಲ್ಲಾಂದರೆ 3 ತಿಂಗಳಿಗೆ ಒಂದ್ಸಲಿ ಕೂತ್ಕೊಂಡು ಏನೇನು ಇನ್ವೆಸ್ಟ್ಮೆಂಟ್ ಇದೆ ನಮ್ದು ಎಲ್ಲೆಲ್ಲಿದೆ ಅದೆಲ್ಲ ಕೂತ್ಕೊಂಡು ಮಾಡಿದ್ರೆ ಯುವರ್ ಓನ್ ಲೈಫ್ ವಿಲ್ ಬಿ ಮಚ್ ಮಚ್ ಸ್ಮೂತರ್. ಆಲ್ಸೋ ಟಾಕಿಂಗ್ ಅಬೌಟ್ ಗೋಲ್ಸ್, ಐ ಥಿಂಕ್ ಫ್ಯಾಮಿಲಿ ಎಲ್ಲ ಹೀಗೆ ಒಟ್ಟಿಗೆ ಕೂತು ಮಾತಾಡಿದಾಗ ಯಾವುದಕ್ಕೋಸ್ಕರ ಸೇವಿಂಗ್ಸ್ ಮಾಡ್ತಿದೀವಿ ಅನ್ನೋದು ಕ್ಲಾರಿಟಿ ನಮಗಿದ್ರೆ ಐ ಥಿಂಕ್ ಆ ವೇನಲ್ಲಿ ಹೋಗಬಹುದು. ಇವಾಗ ನಾವು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಿಮ್ಮ ಹತ್ರ ಬಂದಾಗ ಅಫ್ಕೋರ್ಸ್ ನೀವು ಕೇಳ್ತೀರಾ ನಿಮ್ಮ ಗೋಲ್ ಏನು, ಅರ್ಲಿ ರಿಟೈರ್ಮೆಂಟಾ, ಮನೆ ತಗೋಬೇಕಾ, ಅಥವಾ ಪ್ರತಿ ವರ್ಷಕ್ಕೆ ಒಂದ್ಸಲ ಒಂದು ಫಾರಿನ್ ಟ್ರಿಪ್ ಹೊಡಿಬೇಕನ್ನೋದಾ ನಿಮ್ಮ ಗೋಲು, ಅಥವಾ ಎಜುಕೇಷನ್ ಲೋನ್ ಕ್ಲಿಯರ್ ಮಾಡಬೇಕಾ, ಮಗಳ ಮದುವೆ ಮಾಡಬೇಕಾ, ವಾಟ್ ಇಸ್ ಯೋರ್ ಗೋಲ್ ಅಂತ ಒಂದು ಗೋಲ್ ಇಟ್ಕೊಂಡು ಪ್ರೊಸೀಡ್ ಆಗೋದು ಉತ್ತಮನಾ ಸರ್? ಸೊ ಇವಾಗ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ, ನನ್ನ ಟಿಕೆಟ್ ಕೊಡಪ್ಪ ಅಂತೀರಾ. ಎಲ್ಲಿ ಅಂತ ಅವನು ಎಲ್ಲೋ ಒಂದು ಕೊಡಪ್ಪ ಅಂದರೆ ಕೊಡ್ತಾರಾ? ನಿಮ್ಗೆ ಟಿಕೆಟ್ ಕೊಡೋದೇ ಇಲ್ಲ. ಎಲ್ಲಿ ಅಂದ್ಬಿಟ್ಟು ನೀವು ಹೇಳಿದ್ರೆ ತಾನೇ ಕೊಡೋದು ಅವರು. ಆ ಥರ ಇನ್ವೆಸ್ಟ್ಮೆಂಟ್ಗೂ ಇದು ನನ್ನ ಮಗು ಎಜುಕೇಷನ್ಗೆ, ಇದು ನನ್ನ ಇನ್ಶೂರೆನ್ಸ್ ಫೀಸ್ ಕಟ್ಟೋದಕ್ಕೆ, ಇದು ನನ್ನ ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟೋದಕ್ಕೆ, ಇದು ನನ್ನ ಮಗು ಫೀಸ್ ಕಟ್ಟೋದಕ್ಕೆ, ಅದಕ್ಕೊಂದು ಬರೆದಿಡಬೇಕು. ಇಲ್ಲಾಂದರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಇವಾಗ ಇಲ್ಲಾಂದರೆ ದುಡ್ಡೇನಾಗುತ್ತೆ, ಒಂಥರ ನೀವು ಐಸಲ್ಲಿ ಸೂರ್ಯ ಸನ್ಲೈಟಲ್ಲಿ ಐಸ್ ಇಟ್ಟಂಗೆ, ಅದು ಯಾವಾಗ ಖಾಲಿ ಆಗುತ್ತೆ ಗೊತ್ತೇ ಆಗಲ್ಲ. ಇಲ್ಲ ಮಕ್ಕಳು ಮುಂದೆ ಚಾಕ್ಲೇಟ್ ಇಟ್ಟಂಗೆ. ಸೊ ಮಕ್ಕಳು ಮುಂದೆ ಚಾಕ್ಲೇಟ್ ಇಟ್ಟರೆ ಯಾವಾಗ ಖಾಲಿ ಆಗೋದು ಗೊತ್ತಿಲ್ಲ, ಯಾರು ತಿಂದರೆ ಗೊತ್ತಿಲ್ಲ ಅಂತಾರೆ. ಸೊ ಈ ಥರ ನಿಮ್ಮ ಖರ್ಚು ಎಲ್ಲೋಯ್ತು ಗೊತ್ತೇ ಇರಲ್ಲ. ಯಾಕಂದರೆ ನೀವು ಯು ಹ್ಯಾವ್ ನಾಟ್ ಗಿವನ್ ಇಟ್ ಎ ನೇಮ್. ಒಂದು ಹೆಸರು ಕೊಡಿ, ಅದಕ್ಕೆ ಒಂದು ಡೈರೆಕ್ಷನ್ ಕೊಡಿ. ಒಂದು ಡೈರೆಕ್ಷನ್ ಕೊಟ್ಟರೆ ಆಟೋಮೆಟಿಕಲಿ ಅದು ಎಲ್ಲೆಲ್ಲಿ ಹೋಗ್ಬೇಕು ಅದು ಹೋಗುತ್ತೆ. ಸೊ ಖರ್ಚಿಗೂ ಹೋಗುತ್ತೆ, ಇನ್ಕಮ್ಗೆ ಹೋಗುತ್ತೆ, ಇನ್ವೆಸ್ಟ್ಮೆಂಟ್ಗೆ ಹೋಗುತ್ತೆ, ರಿಟೈರ್ಮೆಂಟ್ಗೆ ಹೋಗುತ್ತೆ. ದಟ್ಸ್ ವೈ ಗೋಲ್ ಈಸ್ ಎ ಪ್ಯಾರಮೌಂಟ್. ಗೋಲ್ ಇರಲೇಬೇಕು. ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಗಾಡಿ ತೆಗಿತೀವಿ, ಗಾಡಿ ತೊಗೊಂಡು ನನ್ನ ಗಾಡಿ ಎಲ್ಲ ಹೋಗಲಿ ನಾನು ಹೋಗ್ತೇನೆ ಅಂದ್ಬಿಟ್ಟು ಹೋಗ್ತೀವ, ಹೇಳ್ತೀವಿ ತಾನೇ ಗಾಡಿಗೆ ಇಲ್ಲಪ್ಪ ಇಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಮಧ್ಯೆ ಪ್ಲ್ಯಾನ್ ಮಾಡ್ತೀವಲ್ವಾ. ಈ ಥರ ನಾವು ಇನ್ವೆಸ್ಟ್ಮೆಂಟು ಮಾಡಿದಾಗ ಇದು ನನ್ನ 3 ತಿಂಗಳಾದಮೇಲೆ ಇದಕ್ಕೆ ಬೇಕು, 1 ವರ್ಷ ಆದಮೇಲೆ ನನಗೆ ನಾನು ಟ್ರಾವೆಲ್ ಮಾಡಬೇಕು, ಇಲ್ಲ 10 ವರ್ಷ ಆದಮೇಲೆ ನಾನು ಕಾರ್ ತೊಗೊಬೇಕು, ಮನೆ ತೊಗೊಬೇಕು, ಈ ಥರ ಒಂದು ಗೋಲ್ ಇದ್ದರೆ ಆಟೋಮೆಟಿಕಲಿ ಇನ್ವೆಸ್ಟ್ಮೆಂಟ್ ಈಸಿ ಆಗುತ್ತೆ ಆ್ಯಂಡ್ ವಿಲ್ ರೀಚ್ ಆಲ್ ಯುವರ್ ಗೋಲ್ಸ್. ಸೊ ಆಲ್ವೇಸ್ ಇನ್ವೆಸ್ಟ್ಮೆಂಟು ರೈಟ್ ಅಮೌಂಟ್ ಆಫ್ ದ ಮನಿ ಅಟ್ ರೈಟ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಬರಬೇಕು. ನನಗೆ 1 ಕೋಟಿ 5 ವರ್ಷ ಆದಮೇಲೆ ಬೇಕಂದರೆ 4.25 ವರ್ಷಕ್ಕೆ 1 ಕೋಟಿ ಬಂದುಬಿಟ್ರೆ ಬೆಸ್ಟ್ ಅಲ್ವಾ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಯು ಶುಡ್ ನೋ ವೆನ್ ಯು ನೀಡ್ ದ ಮನಿ, ದೆನ್ ಗೋಲ್. ದಟ್ಸ್ ವೈ ಗೋಲ್ ಇಸ್ ಪ್ಯಾರಮೌಂಟ್. ಅದಿಲ್ದಿರ ಆಗಲ್ಲ ಇನ್ವೆಸ್ಟ್ಮೆಂಟ್. ಆದರೂ ಒಂದು ಗೋಲ್ ವಿಚ್ ಕ್ಯಾನ್ ಟರ್ನ್ ಇನ್ ಟು ಅ ನೈಟ್ ಮೇರ್ ನನ್ನ ಪ್ರಕಾರ, ಅದು ಮನೆ ಕಟ್ಟುವಂಥ ಕನಸು. ಮೇ ಬಿ ಬಿಕಾಸ್ ಅದು ಅಮೌಂಟ್ ತುಂಬ ಹ್ಯೂಜ್ ಆ್ಯಂಡ್ ನಂಬರ್ ಆಫ್ ಇಯರ್ಸ್ ನಾವೇನು ಕಮಿಟ್ ಆಗಿರ್ತೀವಿ ಅದಕ್ಕೆ ಅದು ತುಂಬ ಜಾಸ್ತಿ ಅಂತಿರಬಹುದು. ಹೌ ಕ್ಯಾನ್ ವಿ ಅವಾಯ್ಡ್ ಈ ನೈಟ್ ಮೇರ್ನ? ಓಕೆ, ಸೊ ಅದಕ್ಕೆ ನಾವು ಒಂದು 5-6 ರೂಲ್ಸ್ ಬೇರೆ ಇಟ್ಕೊಂಡಿದ್ದೀವಿ. ಸೊ ಫಸ್ಟ್ ಪಾಯಿಂಟ್ EMI ತೊಗೊಳ್ಳೇಬೇಕು. ನಾನು ಹೇಳ್ತೀನಿ, ಇವಾಗ ನಾನು ಮನೆ ತೊಗೊಂಡೆ, ನನ್ನ ದುಡ್ಡಿದ್ರು ನಾನು EMI ತೊಗೊಂಡೆ. EMI ಏನಕ್ಕೆ ತೊಗೊಂಡೆ ಅಂದರೆ ಹೋಮ್ ಲೋನ್ ಇಸ್ ದ ಚೀಪೆಸ್ಟ್ ಲೋನ್. ಸೊ ಎಕ್ಸಾಂಪಲ್ ನಂದು 7.25% ನನ್ನ ಬಡ್ಡಿ ಹೋಗ್ತಾ ಇದೆ, ಆದರೆ ನನ್ನ ಇನ್ಕಮ್ 12% ಬರ್ತಾ ಇದೆ ನನ್ನ ಇನ್ವೆಸ್ಟ್ಮೆಂಟಲ್ಲಿ. ಸೊ 7.25% ಹೋಗ್ತಾ ಇದೆ, 12% ಬರ್ತಾ ಇದೆ. ನಾನು ಏನಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಸೊ ಹೋಮ್ ಲೋನ್ ಈಸ್ ಒನ್ ಆಫ್ ದ ಬೆಸ್ಟ್, ಡೆಫಿನೆಟ್ಲಿ ತೊಗೊಳ್ಳಿ. ಆದರೆ ಅದಕ್ಕೊಂದು ನಿಯಮಗಳಿದೆ. ಏನಂದರೆ EMI ಶುಡ್ ನಾಟ್ ಕ್ರಾಸ್ 40% ಆಫ್ ಯುವರ್ ಇನ್ಕಮ್. ಅಂದರೆ ನಿಮ್ಮ ಇನ್ಕಮ್ 1 ಲಕ್ಷ ಬರ್ತಾ ಇದೆ ಅಂದರೆ 40% ಎಷ್ಟು, 40,000 ಮೇಲೆ EMI ಇರಬಾರ್ದು. ಅಂದರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್, ಡೇಂಜರಸ್. ಸೊ ಆ್ಯಕ್ಚುಲಿ 30%, ಬಟ್ ಸ್ವಲ್ಪ ಲೀವೇ. ಯಾಕಂದರೆ ಇಂಡಿಯಾನಲ್ಲಿ ಮನೆ ತೊಗೊಳೋದು ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲ, ಎಮೋಷನಲ್ ಡಿಸಿಷನ್. ನಿಮಗೆ ಮನೆ ಇದೆ ಅಂದರೆ ರೆಸ್ಪೆಕ್ಟು. ಮದುವೆಗೆ ಹೋದಾಗ ನಿಮ್ಮ ಹೆಂಗಸ್ರಿಗೆ ಬೇಕಾದರೆ ಅವ್ರು ಹಾಕೊಂಡಿದ್ದಾರೆ, ಅದ್ರ ಮೇಲೆ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ನಿಮಗೆ ಗಂಡಸರಿಗೆ ನಿಮ್ಮದು ಸ್ವಂತ ಮನೆನ ಬಾಡಿಗೆ ಮನೆನ ಅಂದ್ಬಿಟ್ಟು ಕೇಳ್ತಾರೆ. ಸ್ವಂತ ಮನೆ ಇದ್ದರೆ ನೋಡಿ ನಿಮ್ಗೆ ರೆಸ್ಪೆಕ್ಟ್ ಹೆಂಗಿರುತ್ತೆ. ಅದೇ ನೀವು ಬಾಡಿಗೆ ಮನೆ ಅನ್ನಿ, ನೀವು ಎಂಥ ಮರ್ಸಿಡೀಸಲ್ಲಿ ಬನ್ನಿ, ಮರ್ಸಿಡೀಸ್ ಬರೀ ಹೆಸರಿಗೆ ಅವನಿಗೇನು ಇರೋ ಬಾಡಿಗೆ ಮನೆ. ಸೊ ಸ್ವಂತ ಮನೆಗೆ ಭಾಳ ರೆಸ್ಪೆಕ್ಟ್ ಇಂಡಿಯಾನಲ್ಲಿ. ಸೊ ದಟ್ಸ್ ವೈ ಪೀಪಲ್ ಫಸ್ಟು ಸ್ವಂತ ಮನೆ ಮಾಡಬೇಕು. ಅವರು ಈ ಸ್ವಂತ ಮನೆ ಮಾಡಬೇಕಾದ್ರೆ ನೀವು EMI ನೋಡಬೇಕು. ಸೊ EMI ತೊಗೊಂಡಾಗ ಏನಾಗುತ್ತೆ, ನಾವು ನಾರ್ಮಲಿ EMI ತೊಗೊಂಡಾಗ ಬರೀ ಬಾತ್ರೂಮ್ ಮಾತ್ರ ನಮ್ಮದು, ಮಿಕ್ಕಿದ ಮನೆ ಎಲ್ಲ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಒಂದೊಂದೊಂದೊಂದು EMI ಕಟ್ಟಾಗ ಒಂದೊಂದೊಂದೊಂದು ಫ್ರೀ ಆಗುತ್ತೆ. ಸೊ ಕಿಚನ್ ಫ್ರೀ ಆಗುತ್ತೆ, ಆಮೇಲೆ ಟಾಯ್ಲೆಟ್ ಫ್ರೀ ಆಗುತ್ತೆ, ಆಮೇಲೆ ಹಾಲ್ ಫ್ರೀ ಆಗುತ್ತೆ.
ಸೊ EMI ಇಸ್ ಲೈಕ್ ದಟ್. ಸೊ ನೀವು EMI ತೊಗೊಬೇಕಾದ್ರೆ ನನಗೆ EMI ಕಟ್ಟೋಕ್ಕಾಗುತ್ತಾ, ನನಗೆ ಅಕಸ್ಮಾತ್ ನನ್ನ ಏನು ಸ್ಯಾಲರಿ ಬರ್ತಾ ಇದೆ, ಏನು ಇನ್ಕಮ್ ಬರ್ತಾ ಇದೆ, ಅದು ಕಟ್ಟಾಗ್ಬಿಟ್ರೆ ನಾನು EMI ಕಟ್ಬೋದಾ, ಅದಕ್ಕೆಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆಲ್ಲ ಒಂದು ಬ್ಯಾಕಪ್ ಇಟ್ಕೊಂಡು ದೆನ್ EMI ತೊಗೊಳ್ಳಿ. ನಾನು ಹೇಳ್ದಲ್ಲ 30 to 40% ಮೇಲೆ ಇರಬಾರ್ದು EMI. ಆ್ಯಂಡ್ ನೋಡಿ, ನೀವು ಬಾಡಿಗೆ ಮೇಲೆ ಇದ್ರೂ ಏನು ತೊಂದರೆ ಇಲ್ಲ, ಬಾಡಿಗೆ ಮೇಲೆ ಎಷ್ಟಾಗೋದು ಅಷ್ಟು ಇರಿ. ನಿಮಗೆ ಸ್ವಂತ ಮನೆ ಹೋದ್ಮೇಲೆ, ಬಿಕಾಸ್ ನೀವು ಮನೆ ತೊಗೊಳೋದು ಒಂದೇ ಸಲ ಲೈಫಲ್ಲಿ, ಓನ್ಲಿ ಒನ್ಸ್ ಇನ್ ಎ ಲೈಫ್. ನೀವು ತೊಗೊಂಡಾಗ ತುಂಬ ಡಿಸಿಷನಾಗಿ ಯೋಚನೆ ಮಾಡಿ ಕರೆಕ್ಟಾಗಿರೋ ಮನೆ ತೊಗೊಳ್ಳಿ. ಮನೆಗೆ ಹೋದ್ಮೇಲೆ ನೀವು EMI ಕಟ್ಟಬೇಕಾದ್ರೆ ನಿಮಗೆ ರಾತ್ರಿ ನಿದ್ದೆ ಬರಬೇಕು. BP ಬಂದು ಅದರದ್ದು EMI ಹೆಂಗೆ ಕಟ್ಟೋದಪ್ಪ, ಅದರಿಂದ BP ಜಾಸ್ತಿ ಆಗಿಬಿಟ್ಟು ನಿಮ್ಗೆ ಎಲ್ತೆ ಹಾಳಾಗ್ಬಿಟ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್. ಬೇರೆ ಅವರು ಕ್ಲಾಪ್ಸ್ ಹೊಡಿತಾರೆ, ನನಗೆ ಲೈಕ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಮನೆ ತೊಗೊಳೋದು, ದಟ್ ಈಸ್ ಮೋಸ್ಟ್ ಫೂಲಿಶ್ ಥಿಂಗ್. ನಿಮ್ಮ ಫೈನಾನ್ಷಿಯಲ್ ನೋಡಿಕೊಂಡು ದೆನ್ ಯು ಬೈ ದ ಹೌಸ್. ಕರೆಕ್ಟ್. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟು, ಗೋಲ್ ಇಟ್ಕೊಂಡು ಪ್ಲಾನ್ ಮಾಡೋದು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಅಗೇನ್ ಗೋಯಿಂಗ್ ಬ್ಯಾಕ್ ಟು SIP ಸರ್. ಸೊ SIP ಜೊತೆಗೆ SWP ಮಾಡೋದ್ರಲ್ಲಿ ಅಡ್ವಾಂಟೇಜ್ ಹೆಚ್ಚಿದೆಯಾ ಅಂತ? ಯಾಕಂದರೆ ಎಲ್ಲರಿಗೂ ರಿಟೈರ್ ಆದಮೇಲೆ ನಾನು ಆರಾಮಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ನಾವು ಇಫ್ ಯು ಆರ್ ಸ್ಮಾರ್ಟ್ ಇನಫ್, ಐ ಥಿಂಕ್ SIPನ SWPಗೆ ಕನ್ವರ್ಟ್ ಮಾಡಿಕೊಂಡು ಅದು ಮಂತ್ಲಿ ಸ್ಯಾಲ್ರಿ ಥರ ಅದು ನಮಗೆ ಪೇ ಮಾಡೋ ಹಾಗೆ ಮಾಡಿಕೊಂಡು, ಬಟ್ ಸ್ಟಿಲ್ ನಮ್ಮ ಮನಿ ಇಟ್ ಸ್ಟೇಸ್ ಇನ್ವೆಸ್ಟೆಡ್. ಸೊ ಆ ಇನ್ವೆಸ್ಟೆಡ್ ಮನಿ ಕಾಂಪೌಂಡ್ ಆಗ್ತಾ ಇರುತ್ತೆ. ಸೊ ಒಂದು ಕಡೆ ದುಡ್ಡು ಕಾಂಪೌಂಡ್ ಆಗ್ತಾ ಇದೆ, ಮತ್ತೊಂದು ಕಡೆ SIPನೇ ನಮಗೆ ಸ್ಯಾಲ್ರಿ ಪೇ ಮಾಡ್ತಿರೋ ರೀತಿ ತಿಂಗಳು ದುಡ್ಡು ಬರ್ತಾ ಇದೆ. ಆಕ್ಚುಲಿ ದಿಸ್ ಇಸ್ ದ ಬೆಸ್ಟ್ ವೇ. ಲೈಫಲ್ಲಿ ನಾವು ಆರಾಮಾಗಿರ್ಬೇಕಂದ್ರೆ ಏನದು, ನೀವು ದುಡ್ಡು ಒಂದು ಬಾವಿನಲ್ಲಿ ಹಾಕ್ತಾ ಇದ್ದೀರಾ, ಇಲ್ಲ ಒಂದು ಗಿಡ ಬೆಳೆಸ್ತಾ ಇದ್ದೀರಾ, ಆ ಗಿಡದಲ್ಲಿ ಆಮೇಲೆ ಫ್ರೂಟ್ಸ್ಗಳು ಬರುತ್ತೆ. ದಟ್ ಫ್ರೂಟ್ನ ನೀವು ತಿನ್ಕೊಂಡು ಹೋಗ್ತೀರಾ ಲೈಫ್ ಫುಲ್ಲು. ಸೊ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಮೂಟೆ ಅದು ಬೆಳೆಯುತ್ತೆ. ಸೊ ಮೂಟೆಯಿಂದ ದುಡ್ಡು ತೆಗಿತಾ ಇದ್ದೀರಾ. ಸೊ ನೀವು ಎಷ್ಟು ತೆಗಿಬೇಕಂದ್ರೆ ಈ ಮೂಟೆ ಕರಗಬಾರ್ದು. ಸೊ ಮೂಟೆ ಕರಗ್ದಿರಾ ನೀವು ದುಡ್ಡು ತೆಗಿಬೇಕು. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಅದಕ್ಕೆ 4% ಫಾರ್ಮುಲಾ ಅಂತೀವಿ. ಅಂದರೆ ನಿಮ್ಮ ಹತ್ರ 1 ಕೋಟಿ ಇದ್ದರೆ 4% ಎಷ್ಟು, 4 ಲ್ಯಾಕ್ ರುಪೀಸು. ಸೊ 4 ಲ್ಯಾಕ್ ರುಪೀಸ್ ಅಂದರೆ ವರ್ಷಕ್ಕೆ 4 ಲ್ಯಾಕ್ಸ್ ಮಾತ್ರ ತೆಗಿಬೇಕು ನೀವು. ಆವಾಗ ನೆಕ್ಸ್ಟ್ ಇಯರ್ ನೀವು 4 ಲಕ್ಷ ಅಲ್ಲ, ನೀವು 4.25 ಲಕ್ಷ ತೆಗಿಬೇಕು. ಯಾಕಂದರೆ ಖರ್ಚು ನಿಮ್ದು ಬೆಳೆಯುತ್ತೆ. ಈ ವರ್ಷ ಏನೋ ನಂದು 50,000 ಖರ್ಚಲ್ಲಿ ಆಗುತ್ತೆ, ಬರೋ ವರ್ಷ 50 ಆಗಲ್ಲ, 52,000 ಬೇಕಾಗುತ್ತೆ. ಸೊ ನಾನು 52,000 ತೆಗೆದಾಗ ನನ್ನ ಮೂಟೆ ಇದೆಯಲ್ಲ ಅದು ಕರಗಬಾರ್ದು. ಸೊ ನಾನು ಖರ್ಚು ನಾನು ಜಾಸ್ತಿ ತೊಗೊಬೇಕು, ಮೂಟೆನೂ ನಾನು ಕರಗಬಾರ್ದು. ಅಂದರೆ 4% ಫಾರ್ಮುಲಾ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಕ್ಯಾನ್ ಇನ್ವೆಸ್ಟ್ ಇನ್ ಮೊದಲು. ನಾವು ಯಾವಾಗಲೂ ಹೇಳ್ತೀವಿ ಇದಕ್ಕೆ ರಿಟೈರ್ಮೆಂಟ್ ಬಕೆಟ್ ಸಿಸ್ಟಮ್ ಅಂತೀವಿ. ಬಕೆಟ್ ಸಿಸ್ಟಮ್ ಅಂದರೆ ಏನಂದ್ರೆ 1 ಕೋಟಿ ಇದೆ, ಇದನ್ನು 4 ಭಾಗದಲ್ಲಿ ಡಿವೈಡ್ ಮಾಡೋದು. ಸೊ 25 ಲಕ್ಷ 25 ಲಕ್ಷ 25 ಲಕ್ಷ 25 ಲಕ್ಷ. ಸೊ ಫಸ್ಟ್ 25 ಲಕ್ಷ ನನಗೆ ಯಾವುದೇ ಕಾರಣಕ್ಕೂ 25 ಲಕ್ಷ ನನಗೆ ಮೋಸ ಆಗಬಾರ್ದು, ಕಮ್ಮಿ ಆಗಬಾರ್ದು. ಸೊ ಇದನ್ನು ಲಿಕ್ವಿಡ್ ಫಂಡಲ್ಲಿ ಇಲ್ಲ ಆರ್ಬಿಟ್ರಾಜ್ ಫಂಡಲ್ಲಿ ಬಿಟ್ಟು ಅದನ್ನು ತೆಗೆಯೋದು. ಸೊ ದಟ್ ವಿಲ್ ಕೀಪ್ ವಿ ಆರ್ ಟೇಕಿಂಗ್ ಫಾರ್ 3 years 4 years. ಎರಡನೇ ಬಕೆಟ್ ಇದೆಯಲ್ಲ ದಟ್ ವಿಲ್ ಬಿ ಇನ್ ಎ ಬ್ಯಾಲೆನ್ಸ್ ಫಂಡು, ಹೈಬ್ರಿಡ್ ಫಂಡು. ಸೊ ಇದರಲ್ಲಿ ನಿಮಗೆ ಲಿಕ್ವಿಡ್ ಫಂಡಲ್ಲಿ 5-6% ಬರುತ್ತೆ, ಬ್ಯಾಲೆನ್ಸ್ ಫಂಡಲ್ಲಿ 7-8% ಬರುತ್ತೆ. ಸೊ ನಿಮಗೆ ಈ ದುಡ್ಡೆಲ್ಲ ಮುಗಿದ್ಮೇಲೆ ಈ ದುಡ್ಡು ಇಲ್ಲಿ ಬರುತ್ತೆ, ಈ ದುಡ್ಡು ಇಲ್ಲಿ ಬರುತ್ತೆ, ಈ ದುಡ್ಡು ಇಲ್ಲಿ ಬರುತ್ತೆ. ಸೊ ಬಕೆಟ್ಗಳೇ ಚೇಂಜ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಂದು ಲಾಸ್ಟ್ ಬಕೆಟ್ ಇದೆಯಲ್ಲ ದಟ್ ಈಸ್ ವರ್ಕಿಂಗ್ ಫಾರ್ 12 to 15 years. ಅದು ಮಾಡಿದಾಗ ರಿಟರ್ನ್ ವಿಲ್ ಬಿ ವೆರಿ ಹ್ಯೂಜ್. ರಿಟರ್ನ್ ವೆರಿ ಹ್ಯೂಜ್ ಆದಾಗ ಆಬ್ವಿಯಸ್ಲಿ ಈ ಮೂಟೆ ಇದೆಯಲ್ಲ, ಮೂಟೆ ಕರಗಕ್ಕೆ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಈ ಮೂಟೆನೂ ಬೆಳಿಬೋದು. ಸೊ ನಾವು ನೋಡಿದ್ದೀವಿ ನಮ್ಮ ಸುಮಾರು ಇನ್ವೆಸ್ಟ್ಮೆಂಟ್ಗಳು ಹಿಂಗಾಗಿದೆ. ಸೊ ರಿಟೈರ್ಮೆಂಟಲ್ಲಿ SIP ಇಸ್ ವೆರಿ ಇಂಪಾರ್ಟೆಂಟ್. SW ವಿಲ್ ಗಿವ್ ಯು ದಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಲೈಫ್ ನಿಮ್ಮ ಆರಾಮಾಗಿ ನಡೆಯುತ್ತೆ. ಸೊ SWP ಮಾಡಬೇಕಾದ್ರೆ ಈ ಬಕೆಟ್ ಸಿಸ್ಟಮ್ ಮಾಡಿ, ಯು ವಿಲ್ ಹ್ಯಾವ್ ಎನ್ ಅಮೇಝಿಂಗ್ ಲೈಫ್. ಓಕೆ ಐ ಥಿಂಕ್ ಹೀಗೆ ಹೇಳಬಹುದಾದನೆ, SIP ವೆಲ್ತ್ನ ಕ್ರಿಯೇಟ್ ಮಾಡಿದ್ರೆ SWP ಆ ವೆಲ್ತ್ನ ಇನ್ಕಮ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ದಟ್ಸ್ ದ ಬೆಸ್ಟ್ ವೇ ಟು ಪುಟ್ ಇಟ್. ಥ್ಯಾಂಕ್ ಯು. ಸರ್, ಅವಾಗಲೇ ನಿಫ್ಟಿ ಬಗ್ಗೆ ಮಾತಾಡಿದ್ವಿ, ಸೆನ್ಸೆಕ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಸುಮಾರು ಎಕ್ಸ್ಪರ್ಟ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮುಂದಿನ ಒಂದು 10 ವರ್ಷಗಳಲ್ಲಿ ನಿಫ್ಟಿ ವಿಲ್ ಬಿ ದ ನೆಕ್ಸ್ಟ್ ಸೆನ್ಸೆಕ್ಸ್ ಅಂತ. ಅಂದರೆ ಇವತ್ತು ಏನು ನಿಫ್ಟಿ ಒಂದು 20,000 ಚೇಂಜ್ ನಂಬರ್ಸ್ ಅಲ್ಲಿ ಇದೆ, 26,000 ಟು ಬಿ ಪ್ರಿಸೈಸ್, ಕರೆಕ್ಟಾ? ಸೊ ನೆಕ್ಸ್ಟ್ 10 years ಅಲ್ಲಿ ಸೆನ್ಸೆಕ್ಸ್ ಇವಾಗಿರುವಂಥ 83,000 ಏನಿದೆ ಅದನ್ನ ನಾವು ನೋಡ್ತೀವಿ ಅಂತ, ಅಥವಾ ಇಟ್ ಕ್ಯಾನ್ ಡೂ ಬೆಟರ್. ನಿಮ್ಮ ಥಾಟ್ಸ್ ಆನ್ ದ್ಯಾಟ್? ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಏನಂದರೆ GDP ಪ್ಲಸ್ ಇನ್ಫ್ಲೇಷನ್ ನೋಡಬೇಕು. GDP ಎಷ್ಟಿದೆ ಇಂಡಿಯಾದು? ವರ್ಲ್ಡ್ ಬ್ಯಾಂಕ್ ಹೇಳ್ದಂಗೆ 6% ಮೇಲೆ ಹೋಗ್ತಾ ಇದೆ, 6 to 7% ಅಂದರೆ ನಾವು 6% ಲೆಕ್ಕ ಹಾಕೋಣ. ಇನ್ಫ್ಲೇಷನ್ ಎಷ್ಟಿದೆ? ಅದು ಒಂದು 6% ಇದೆ, ವಿಚ್ ಮೀನ್ಸ್ ಇಂಡಿಯಾ ನೀವು ಬೇಡ ಅಂದ್ರೂ 12% ಬೆಳೆಯುತ್ತೆ. 12% ಅಂದರೆ ಎಷ್ಟಾಯಿತು? ರೂಲ್ ಆಫ್ 72 ಆದಾಗ ಎವ್ರಿ 6 years ಡಬಲ್ ಆಗುತ್ತೆ. ಸೊ 12% ಇಂಡಿಯಾ ಬೆಳೆಯುತ್ತೆ. ಸ್ಟಾಕ್ ಮಾರ್ಕೆಟ್ ಎಷ್ಟು ಬೆಳೆಯುತ್ತೆ? ಸೊ ಆಲ್ವೇಸ್ ರಿಮೆಂಬರ್,
ಸ್ಟಾಕ್ ಮಾರ್ಕೆಟ್ ಇಂಡಿಯಾಗಿನ ಜಾಸ್ತಿ ಬೆಳೆಯುತ್ತೆ. ಹೆಂಗೆ ಲೆಕ್ಕ ಹಾಕೊಂಡ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ 100 ಅಂಗಡಿ ಇದೆ ಚಿಕ್ಕಪೇಟಲ್ಲಿ. 100 ಅಂಗಡಿನಲ್ಲಿ ಎಲ್ಲ ಅಂಗಡಿಗಳಿಗೆ ಆ್ಯಾವರೇಜ್ ಆಗಿ 10 ಲಕ್ಷ ರೂಪಾಯಿ ವ್ಯಾಪಾರ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಬೆಸ್ಟ್ ಅಂಗಡಿಗೆ 10ಕ್ಕಿಂತ ಜಾಸ್ತಿ ಆಗುತ್ತಾನೆ. ಸ್ವಲ್ಪ ಕೆಟ್ಟ ಇರೋ ಅಂಗಡಿ, ಚೆನ್ನಾಗಿಲ್ದಿರೋ ಅಂಗಡಿ ಬರೀ 2 ಲಕ್ಷ 3 ಲಕ್ಷ ಆಗುತ್ತಾನೆ. ಸೊ ನಾವು ಬೆಸ್ಟ್ ಇರೋ ಅಂಗಡಿ ಯಾವುದು? ಸ್ಟಾಕ್ ಮಾರ್ಕೆಟ್ ಇರೋ ಬೆಸ್ಟ್ ಕಂಪನೀಸು, ಇಂಡೆಕ್ಸು, ಸೆನ್ಸೆಕ್ಸು, ಅದಕ್ಕಿಂತ ಆಚೆ ಇರೋದು ಒಳ್ಳೆ ಕಂಪನಿಗಳಿದೆ. ಸೊ ಸ್ಟಾಕ್ ಮಾರ್ಕೆಟ್ ಆಲ್ವೇಸ್ ಗಿವ್ಸ್ ಮೋರ್ ರಿಟರ್ನ್ ದೆನ್ GDP ಪ್ಲಸ್ ಇನ್ಫ್ಲೇಷನ್. ನಾಮಿನಲ್ GDPಗಿನ ಜಾಸ್ತಿ ಕೊಡುತ್ತೆ. ವಿಚ್ ಮೀನ್ಸ್ 12% ನಾಮಿನಲ್ GDP ಇದ್ದರೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ವಿಲ್ ಗಿವ್ ದಟ್ ಮಚ್ ಮೋರ್. ಅಂದರೆ ಈ ನಾವು ಏನು ನೋಡಿದ್ದೀವಿ ಇಷ್ಟು ವರ್ಷ, 1996ಇಂದ ನಿಫ್ಟಿ ಬಂದಿರೋದು, ವಾಟ್ ವಿ ಹ್ಯಾವ್ ಸೀನ್ ಈಸ್ ಎವ್ರಿ 10 ಇಯರ್ಸು ಸೆನ್ಸೆಕ್ಸ್ ಎಷ್ಟಿರುತ್ತೆ, ನಿಫ್ಟಿ ಅಷ್ಟಾಗ್ಬಿಡುತ್ತೆ. ಸೊ ನೀವು 2005ನಲ್ಲಿ ನೋಡಿ, 2015ನಲ್ಲಿ ನೋಡಿ, 2025ನಲ್ಲಿ ನೋಡಿ, ದಿಸ್ ಹ್ಯಾಸ್ ವಾಟ್ ಹ್ಯಾಸ್ ಹ್ಯಾಪನ್. ಸೊ ಈ ಥರ ಆದಾಗ ಆಬ್ವಿಯಸ್ಲಿ 83,000 ಅಲ್ಲ, ಇನ್ನೂ ಜಾಸ್ತಿ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ನಾನು ಅವಲ್ಲೇ ಹೇಳ್ದಂಗೆ, ನಾವು ಬೇಡ ಅಂದರೂ ನಾವು ವಯಸ್ಸಾಗುತ್ತೆ, ಬೇಡ ಅಂದರೂ ನಾವು ಅಲ್ಲಿ ಬೀಳುತ್ತೆ. ಈ ಥರ ನಾವು ಬೇಡ ಅಂದರೂ ನಿಫ್ಟಿ ವಿಲ್ ಬಿಕಮ್ ಸೆನ್ಸೆಕ್ಸ್ ಇನ್ 10 ಇಯರ್ಸ್. ಸೊ ಇಟ್ ಈಸ್ ಅಪ್ ಟು ಯು ಟು ಮೇಕ್ ಮನಿ. ನಾವೇ ನೋಡೋಣ ಬೆಳೀಲಿ, ನಾನು ಸದ್ಯಕ್ಕೆ ಬಿಟ್ ಕಾಯಿನ್ ಆಗ್ತೀನಿ ಅಂದರೆ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್. ಕರೆಕ್ಟ್. ಯು ಹ್ಯಾವ್ ಟು ಜಸ್ಟ್ ಸ್ಟೇ ಇನ್ವೆಸ್ಟೆಡ್. ಸೊ ಅಗೈನ್ ದಟ್ ಬ್ರಿಂಗ್ಸ್ ಅಸ್ ಬ್ಯಾಕ್ ಟು ದಿಸ್ ಪಾಯಿಂಟ್ ಸೇಯಿಂಗ್ ಇದು ಗೋಲ್ಡನ್ ಪೀರಿಯಡ್ ಅಂತ. ಐ ಥಿಂಕ್ ಸೊ ಅದು ಗೋಲ್ಡನ್ ಪೀರಿಯಡ್ಗೂ ಒಂದು ನಾನು ಎಕ್ಸಾಂಪಲ್ ಹೇಳ್ತೀನಿ ಯಾವಾಗಲೂ. ಸೊ ವ್ಯಾರನ್ ಬಫೆ ಯಾರು ಈಸ್ ದ ವರ್ಲ್ಡ್ಸ್ ಬೆಸ್ಟ್ ಇನ್ವೆಸ್ಟರ್. ಅವನು ಏನಕ್ಕೆ ಬೆಸ್ಟ್ ಇನ್ವೆಸ್ಟರು? ಇವಾಗ ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ ನಾನು. ವ್ಯಾರನ್ ಬಫೆ ಹುಟ್ಟಿದ್ದು ಯಾವಾಗ? 1929ನಲ್ಲಿ. ಅವನು ಅಕಸ್ಮಾತ್ 1929ನಲ್ಲಿ ಹುಟ್ಟಿದಿರಾ 2026ಅಲ್ಲಿ ಹುಟ್ಟಿದ್ರೆ ಇಷ್ಟೇ ದುಡ್ಡು ಮಾಡ್ತಾ ಇದ್ನ ಅವನು? ಇಲ್ಲ ಅಲ್ವಾ? ಸೊ ಅಕಸ್ಮಾತ್ ಅವನು ಅಮೇರಿಕಲ್ಲಿ ಹುಟ್ಟಿದಿರಾ ಅಫ್ಘಾನಿಸ್ತಾನಲ್ಲಿ ಹುಟ್ಟಿದ್ರೆ ಇಷ್ಟೇ ದುಡ್ಡು ಮಾಡ್ತಾ ಇದ್ನ? ಸೊ ಲಕ್ ಬಂದಿದ್ದ ಅವನಿಗೆ. ದಿಸ್ ಈಸ್ ಕಾಲ್ಡ್ ರೈಟ್ ಅಟ್ ದ ರೈಟ್ ಪಾಯಿಂಟ್ ಆಫ್ ಟೈಮ್ ಅವನು ಇದ್ದ ಅವನು. ಈ ಥರ ನಾವು ರೈಟ್ ಪಾಯಿಂಟ್ ಆಫ್ ದ ಟೈಮ್ ಇಂಡಿಯಾನಲ್ಲಿ ಇದ್ದೀವಿ. ಇಂಡಿಯಾ ಇಸ್ ನೌ ಆನ್ ದ ವರ್ಜ್ ಆಫ್ ಶೂಟಿಂಗ್ ಅಪ್. ಸೊ 1970ಸಲ್ಲಿ USA ಹೆಂಗೆ ಮೇಲೋಯ್ತು, 1990ಸಲ್ಲಿ ಸೌತ್ ಕೊರಿಯಾ ಹೆಂಗೆ ಮೇಲೋಯ್ತು, 2000ಅಲ್ಲಿ ಚೈನಾ ಹೆಂಗೆ ಮೇಲೋಯ್ತು, ಆ ಥರ ಇಂಡಿಯಾ ಇಸ್ ರೆಡಿ ಫಾರ್ ಎ ಲೀಪ್ ಫ್ರಾಗ್. ಲೀಪ್ ಫ್ರಾಗ್ ಅಂದರೆ ಇವಾಗ ನೋಡಿ ಎಷ್ಟೊಂದು ಲೀಪ್ ಆಗುತ್ತೆ. ಅದರಲ್ಲಿ ಫ್ರಾಗ್ ಏನಕ್ಕೆ ಲೀಪ್ ಅಂತಾರೆ ಅಂದರೆ, ಫ್ರಾಗ್ 7 ಟೈಮ್ಸ್ ಅಷ್ಟು ದೂರ ಮೇಲೋಗುತ್ತಂತೆ. ಅಂದರೆ ಒಂದು ಮನುಷ್ಯ 7 ಫುಟ್ಬಾಲ್ ಫೀಲ್ಡ್ ಅಷ್ಟು ಎಷ್ಟು ದೂರ ಜಂಪ್ ಆಗ್ತಾನೆ, ಅಷ್ಟು ಜಂಪ್ ಆಗುತ್ತೆ ಫ್ರಾಗ್. ಅದಕ್ಕೆ ಲೀಪ್ ಫ್ರಾಗ್ ಅನ್ನೋದು. ಆ ಥರ ಇಂಡಿಯಾ ಈಸ್ ನೌ ಬೌಂಡ್ ಟು ಲೀಪ್ ಫ್ರಾಗ್. ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಎಷ್ಟು AI ಬರ್ತಾ ಇದೆ, ಎಷ್ಟು ಕಂಪನಿಗಳು ಬರ್ತಾ ಇದೆ, ಎಷ್ಟು ಶೋರೂಮ್ಗಳು ಬರ್ತಾ ಇದೆ, ಎಷ್ಟು ಜನ ಎಷ್ಟು ಥರ ಖರ್ಚುಗಳು ಮಾಡ್ತಾ ಇದ್ದಾರೆ, ಎಷ್ಟು ಥರ ಮನೆಗಳು ಕಟ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ದ ವೇ ಇಟ್ ಈಸ್ ಗ್ರೋಯಿಂಗ್. ಇಟ್ ವಿಲ್ ಬಿ ಎ ಬಿಗ್ ಗೇಮ್ ಚೇಂಜರ್. ಸೊ ನಾವು ದಿಸ್ ಇಸ್ ದ ಬೆಸ್ಟ್ ಟೈಮ್. ಏನು ಮಾಡಬೇಕಂದ್ರೆ ನಾವೇ ವ್ಯಾಪಾರ ಮಾಡಬೇಕು, ಇಲ್ಲ ನಾವು ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡಬೇಕು. ದಂಧಾ ಕರೋ ಯಾ ದೂಸರೋं के धंधे में ಇನ್ವೆಸ್ಟ್ ಕರೋ, ಓನ್ಲಿ ದೆನ್ ಯು ವಿಲ್ ಬಿಕಮ್ ಸೂಪರ್ ರಿಚ್. ನಾವು ಪೂರಿಂದ ಮಿಡಲ್ ಕ್ಲಾಸ್ನ ರಿಚ್ಚಿಂದ ಅಲ್ಟ್ರಾ ರಿಚ್ ಆಗಬೇಕಂದ್ರೆ ವಿ ಹ್ಯಾವ್ ಟು ಬಿ ಇನ್ ಬಿಸ್ನೆಸ್ ವಿಲ್ ಮೇಕ್ ದ ಮ್ಯಾಕ್ಸಿಮಮ್ ಮನಿ. ಸೊ ಆಲ್ವೇಸ್ ನಂದು ಟ್ಯಾಗ್ ಲೈನ್ ಅದು, ದಂಧಾ ಕರೋ ಯಾ ದಂಧೆ ಮೇ ಇನ್ವೆಸ್ಟ್ ಕರೋ, ಡೂ ಬಿಸ್ನೆಸ್ ಆರ್ ಇನ್ವೆಸ್ಟ್ ಇನ್ ಬಿಸ್ನೆಸ್. ದಟ್ಸ್ ದ ವೇ ಟು ಬಿಕಮ್ ಸೂಪರ್ ರಿಚ್. ಓಕೆ. ಸೊ ನಾವು ಕಥೆಗಳಲ್ಲಿ ಯೂಶಲಿ ಓದೋ ಫಸ್ಟ್ ಲೈನ್ ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ವಿಲೇಜ್ ದೇರ್ ಲಿವ್ಡ್ ಅ ರಿಚ್ ಮ್ಯಾನ್ ಅಂತ. ಬಟ್ ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ಆ ಪರ್ಸೆಪ್ಷನ್ ಚೇಂಜ್ ಆಯಿತು. ಯಾಕಂದರೆ ನೀವೊಂದು ಬುಕ್ ಬರೀತೀರಾ, ಡೋಂಟ್ ರಿಟೈರ್ ರಿಚ್. ಯಾಕಂದರೆ ರಿಚ್ಗೂ ವೆಲ್ದಿಗೂ ತುಂಬ ಡಿಫ್ರೆನ್ಸ್ ಇದೆ. ಬಿಕಮ್ ವೆಲ್ದಿ ಅಂತ ಹೇಳ್ತೀರಾ. ಆ್ಯಂಡ್ ಹೇಗೆ ವೆಲ್ದಿ ಆಗಬಹುದು ಒಬ್ಬ ವ್ಯಕ್ತಿ ಅನ್ನೋದಕ್ಕೆ ನೀವೇ ಬರೆದಿರುವಂಥ ಪುಸ್ತಕಗಳನ್ನು ಓದಬಹುದು. ಅಫ್ಕೋರ್ಸ್ ನಮ್ಮ ಪ್ರೀವಿಯಸ್ ಎಪಿಸೋಡ್ ಇನ್ ಡೆಪ್ತ್ ನಾವು ಏನು ಮಾತಾಡಿದ್ವಿ ಅಬೌಟ್ ಮ್ಯೂಚುವಲ್ ಫಂಡ್ಸ್, SIP ಇದ್ರ ಬಗ್ಗೆ ಎಲ್ಲ ಅದನ್ನು ನೋಡಿ ಆನಂತರ ಈ ಎಪಿಸೋಡ್ ನೋಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ಸರ್. ಆದರೆ ನೀವು ಆಸ್ ಅ ಟ್ರಸ್ಟೆಡ್ ಫೈನಾನ್ಷಿಯಲ್ ಅಡ್ವೈಸರ್ ಯಾವುದಾದ್ರೂ ಒಂದು ಆ್ಯಪ್ ಅಥವಾ ವೆಬ್ಸೈಟ್ನ ಸಜೆಸ್ಟ್ ಮಾಡಬಹುದಾ ಜನರಿಗೆ? ಯಾಕಂದರೆ ನಾನು ಹೇಳಿದಾಗ ಎಲ್ಲರಿಗೂ ಒಬ್ಬ ಅಡ್ವೈಸರ್ನ ಅಫರ್ಡ್ ಮಾಡೋದಕ್ಕಾಗದೇ ಇರಬಹುದು, ಅಥವಾ ಇನ್ನು ಕೆಲವರು ನಾನು ಬೇಸಿಕ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ, ಮೇ ಬಿ ಒನ್ಸ್ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ಗೋ ಟು ಅಡ್ವೈಸರ್ ಅನ್ನೋರಿಗೆ. ಬಟ್ ಟ್ರಸ್ಟ್ ವರ್ತಿ ಬೇಕು, ಯಾಕಂದರೆ ಇವತ್ತಿನ ದಿನ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಸೊ ಬೆಸ್ಟ್ ಆ್ಯಪ್ ಆದರೆ ನಿಮ್ಗೆ ಯಾವುದಾದ್ರು ನೋಡೋದಕ್ಕೆ ಬಿಡಲ್ಲ, ಅದೇ ಬೆಸ್ಟ್ ಆ್ಯಪ್. ಸೊ ನೀವು ಆ್ಯಪ್ ನೋಡಿದಷ್ಟು ನಿಮಗೆ ಟೆನ್ಷನ್ ಜಾಸ್ತಿ, BP ಜಾಸ್ತಿ, ಯಾಕೆಂದರೆ ಎವ್ರಿ ಡೇ ಚೇಂಜಸ್ ಇದ್ದೇ ಇರುತ್ತೆ. ಸೊ ಈಗ ಸಪೋಸ್ ಮಾರ್ಕೆಟ್ ಬಿತ್ತು, ಸೊ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ದಾರೆ, ಪೇಪರಲ್ಲಿ ಬರುತ್ತೆ, ಫ್ರಂಟ್ ಪೇಜಲ್ಲಿ ಬರುತ್ತೆ, ಸ್ಟಾಕ್ ಮಾರ್ಕೆಟ್ದು ಎಷ್ಟು ಲಾಸ್ ಆಯಿತು, ಬ್ಲಡ್ ಆಯ್ತಾಯಿತು, ಇಷ್ಟು ಲಾಸ್ ಆಯಿತು ಅಂದ್ಬಿಟ್ಟು. ಯಾವತ್ತಾದರೂ ಗೋಲ್ಡ್ ಬಿದ್ದಾಗ ಈ ಥರ ಬಂದಿದೆಯಾ? ರಿಯಲ್ ಎಸ್ಟೇಟ್ ಬಿದ್ದಾಗ ಈ ಥರ ಬಂದಿದೆಯಾ? ಏನಕ್ಕೆ ಬರಲ್ಲ? ಸೊ ಏನಕ್ಕೆ ಬರಲ್ಲ ಅಂದರೆ ರಿಯಲ್ ಎಸ್ಟೇಟ್ ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಪೇಪರಲ್ಲಿ. ಸೊ ಅವ್ನು ರಿಯಲ್ ಎಸ್ಟೇಟ್ ಅವನ ಬಗ್ಗೆ ಬರೆಯೋಂಗಿಲ್ಲ. ಗೋಲ್ಡ್ ಅವರು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಪೇಪರಲ್ಲಿ. ಸೊ ಅದಕ್ಕೆ ಗೋಲ್ಡ್ ಬಿತ್ತು,
ಹಾಕ್ಬೇಡಿ, ಇಷ್ಟು ಲಾಸ್ ಆಯ್ತು ಮಾಡಿ ಹಾಕಂಗಿಲ್ಲ ಅವ್ನು, ಯಾಕಂದರೆ ಗೋಲ್ಡ್ ಅವ್ನು ಮತ್ತೆ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ, ಶೇರ್ ಅವ್ದು ಯಾವುದು ಬರೋದೇ ಇಲ್ವಲ್ಲ, ಸೊ ಅದಕ್ಕೆ ಬರುತ್ತೆ. ಮೇಯ್ನ್ ಪಾಯಿಂಟ್ ಏನಂದರೆ, ಇವಾಗ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಬಿದ್ದಾಗ ಮುಖೇಶ್ ಅಂಬಾಣಿಯನ್ನು ಅವ್ನು ಶೇರ್ ಮಾರದ್ನ, ಅವ್ನು ಮಾರಿಲ್ವಲ್ಲ, ಅಂಬಾನಿ ಮಾರದ್ನ, ಅದಾನಿ ಮಾರದ್ನ, ರತನ್ ಟಾಟಾ ಮಾರದ್ನ. ಸೊ ಓನರ್ಗಳು ಮಾಡಿಲ್ಲ ಅಂದರೆ ನಾವೇನಿಗೆ ಮಾರಬೇಕು? ನಾವು ಕಂಪನಿ ಜೊತೆ ಬೆಳಿಬೇಕು. ಸ್ಟಾಕ್ ಮಾರ್ಕೆಟ್ ಬಿದ್ದಾಗ, ಶೇರ್ ಬಿದ್ದಾಗ, ದಟ್ ಈಸ್ ಆಲ್ವೇಸ್ ಬಿ ಟೆಂಪರರಿ. ದೇರ್ ಈಸ್ ಸಮ್ ರೀಸನ್. ನಾವು ಅದು ಅರ್ಥ ಮಾಡ್ಕೊಬೇಕು. ಅದು ಅರ್ಥ ಮಾಡ್ಕೊಂಡು ದೆನ್ ವಿ ಹ್ಯಾವ್ ಟು ಆ್ಯಡ್ ಮೋರ್ ಮನಿ. ಸರ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಒಂದು ಕ್ವೆಶ್ಚನ್ ಬರಬಹುದು ನಿಮಗೆ ಮೋಸ್ಟ್ ಕಾಮನ್ ಆಗಿ, ಸರ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ನಾನು ಡೈರೆಕ್ಟ್ ಆಗಿ ಶೇರ್ಸೇ ತಗೋಬಹುದಲ್ಲ ಆ ಕಂಪನಿದು? ಗುಡ್ ಕ್ವಶನ್. ಆ್ಯಕ್ಚುಲಿ ಡೈರೆಕ್ಟ್ ಶೇರ್ಸ್ ತೊಗೊಳಕ್ಕೆ ನಿಮಗೆ ಯೂಟ್ಯೂಬ್ ಇದೆ, ಮನಿ ಕಂಟ್ರೋಲ್ ಇದೆ, ದಿನ CNBC ZTನಲ್ಲೆಲ್ಲ ಬರುತ್ತೆ. ನಾನೆಲ್ಲ ಅಷ್ಟೊಂದು ನಾಲೆಜ್ ಇದೆ, ನಾನೇನಿಗೆ ಮ್ಯೂಚುವಲ್ ಫಂಡ್ ಬರಬೇಕು? ಸೊ ಆಬ್ವಿಯಸ್ಲಿ ನಿಮಗೆ ನಾಲೆಜ್ ಇದ್ದರೆ ಡೈರೆಕ್ಟ್ ಶೇರ್ಸ್ ಬನ್ನಿ, ವಿಚ್ ಇಸ್ ಆ್ಯಕ್ಚುಲಿ ವೆರಿ ಗುಡ್. ಯಾಕಂದರೆ ಡೈರೆಕ್ಟ್ ಶೇರ್ಸಲ್ಲಿ ಮ್ಯೂಚುವಲ್ ಫಂಡ್ ಏನು ಮಾಡೋದು? ಶೇರ್ಸ್ ತಾನೆ. ಸೊ ನೀವು ಡೈರೆಕ್ಟ್ ಶೇರ್ಸೇ ತೊಗೊಬೇಕಾದ್ರೆ ವೆರಿ ಗುಡ್, ಡೈರೆಕ್ಟ್ ಶೇರ್ಸ್ ಮಾಡಿ, ಅದ್ರ ಮುಂದೆ ಯಾವುದೂ ಇಲ್ಲ. ಆದರೆ ಯು ಶುಡ್ ನೋ ವಿಚ್ ಸ್ಟಾಕ್ ಟು ಬೈ, ವೆನ್ ಟು ಬೈ, ಹೌ ಮಚ್ ಟು ಬೈ ಆ್ಯಂಡ್ ವೆನ್ ಟು ಸೆಲ್. ಇದು 3 ಗೊತ್ತಿರಬೇಕು, 4 ಗೊತ್ತಿರಬೇಕು. ಫಸ್ಟ್ ಪಾಯಿಂಟ್, ನೀವು ಯಾವ ಶೇರ್ ತೊಗೊಬೇಕು, ಎಷ್ಟು ತೊಗೊಬೇಕು, ಯಾವಾಗ ತೊಗೊಬೇಕು ಆ್ಯಂಡ್ ಯಾವಾಗ ಮಾರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಲಾಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ಜನ ಮಿಸ್ ಮಾಡ್ಕೊಳೋದು ಅಲ್ಲಿ. ಆ್ಯಂಡ್ ಸುಮಾರು ಜನ ಮಿಸ್ ಮಾಡೋದು ಎಷ್ಟು ತೊಗೊಬೇಕು ಅಂದ್ಬಿಟ್ಟು. ಅದಕ್ಕೂ ಒಂದು ಸ್ಟ್ಯಾಗರ್ಡ್ ವೇ ಅಂದ್ಬಿಟ್ಟಿದೆ, ಲ್ಯಾಡರ್ ವೇ ಅಂದ್ಬಿಟ್ಟಿದೆ. ಸೊ ನೀವು ತೊಗೊಬೇಕಾದ್ರೆ ನಿಧಾನ ತೊಗೊಳ್ಬೇಕು. ಎಷ್ಟೇನು ಗೊತ್ತಾ, ಇವಾಗ ನೀವು ಶೇರ್ ತೊಗೊಂಡ್ರಿ, ಯಾವುದೋ ಒಂದು ಶೇರ್ ಲಿಸ್ಟ್ ಆಯಿತು, ತುಂಬ ಜನ ಮೇಲೆ ಹೋಗುತ್ತೆ ಅಂದ್ಬಿಟ್ಟು ನೀವು ತೊಗೊಂಡ್ರಿ, ಅದು ಬೀಳೋ ಶುರು ಆಯಿತು. ಸೊ ನೀವು ಬೀಳೋ ಶುರು ಆದಾಗ ನಾವೇನು ಹೇಳ್ತೀವಿ, ಅದು ಸೂಪರ್ ಕಂಪನಿ, ಇವತ್ತಿಲ್ಲ ನಾಳೆ ರೇಟ್ ಬಂದೇ ಬರುತ್ತೆ ಅಂತೀವಿ. ಸುಮಾರು ಜನ ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ, ಸುಮಾರು ಜನ ಪೇಪರಲ್ಲಿ ಹೇಳ್ತಾ ಇದ್ದಾರೆ, ನೀವು ಹೋಗ್ತಾ ಇರೋ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇದೆ. ಅವ ನೀವೇನು ಮಾಡ್ತೀರಾ, ಮತ್ತೆ ತೊಗೊಂಡಿರಾ ಎಷ್ಟು ಅಂದ್ಬಿಟ್ಟು ತೊಗೊಂಡಿರಾ? ನಿಮ್ಮ ಹತ್ರ ಒಂದು ಲಿಮಿಟ್ ಇದೆ, ಅದಾದ್ಮೇಲೆ ಇಲ್ಲ. ಸೊ ಹೆಂಗಂದರೆ, ಒಂದು ಯುದ್ಧದಲ್ಲಿ ಹೋದಾಗ ಒಬ್ಬನು ಬಾಣ ಇರೋನು, ಎಷ್ಟು ಬಾಣ ಇದೆ? ಒಂದು 4 ಬಾಣ 5 ಬಾಣ ಇದೆ. 5 ಬಾಣ ಆದಮೇಲೆ ಇಲ್ವಲ್ಲ ಬಾಣ ಖಾಲಿ ಆಗಿಬಿಟ್ರೆ ಹೌ ವಿಲ್ ಯು ಫೈಟ್? ಅದೇ ಮ್ಯೂಚುವಲ್ ಫಂಡ್ ಬಂದರೆ ಅದು ಖಾಲಿನೇ ಆಗಲ್ಲ. ಅದು ಆ ಥರ ಬಾಣಗಳು ಬರ್ತಾನೆ ಇರೋದಲ್ಲಿ, ಬಿಕಾಸ್ ಅದನ್ನಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾಯಿದ್ವಿ, ಜನರ ಜಗತ್ತಲ್ಲಿರೋ ಎಲ್ಲರೂ SIPಗಳು ಆಗ್ತಾಯಿದ್ದು, ದುಡ್ಡು ಬರ್ತಾನೆ ಇದೆ. ಸೊ ಈವನ್ ವೆನ್ ಎ ಸ್ಟಾಕ್ ಕೀಪ್ಸ್ ಫಾಲಿಂಗ್, ದ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಕ್ಯಾನ್ ಕೀಪ್ ಬೈಯಿಂಗ್. ಅವ್ನು ಆ್ಯಾವರೇಜ್ ಮಾಡ್ಬೋದು. ಪ್ಲಸ್ ಅವನಿಗೆ he has got access to research. ಅವನು ಆ್ಯಕ್ಚುಲಿ ಡೈರೆಕ್ಟ್ ಕಂಪನಿಗೂ ಮಾತಾಡ್ಬೋದು, ಡೈರೆಕ್ಟ್ MDಗೆ ಮಾತಾಡ್ಬೋದು, CEO ಮಾತಾಡ್ಬೋದು. ಸೊ ನೀವು ರಿಯಲ್ ಆಗಿ ನೋಡಿದ್ರೆ ಪೇಪರಲ್ಲಿ ಏನು ಬರುತ್ತೆ ನೆಕ್ಸ್ಟ್ ಡೇ, ಅದು ಆಲ್ರೆಡಿ ಆಗಿರೋ ನ್ಯೂಸು. ಇವನು ಆ್ಯಕ್ಚುಲಿ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ವಿ ಹ್ಯಾವ್ ಸೀನ್ ದಿಸ್ ಥ್ರೂ ಔಟ್ ಅವರ್ ಲೈಫ್. ಎ ಫಂಡ್ ಮ್ಯಾನೇಜರ್ ಅವನು ಆ ಲೆವೆಲಲ್ಲಿ, ಇವಾಗ ನೋಡಿ, ನೀವು ಎಷ್ಟು ಮ್ಯಾನೇಜ್ ಮಾಡ್ತಾಯಿದ್ದೀರಾ? 50 ಲಕ್ಷ, 1 ಕೋಟಿ, 5 ಕೋಟಿ, 10 ಕೋಟಿ ಅಷ್ಟು ತಾನೇ. ಫಂಡ್ ಮ್ಯಾನೇಜರ್ ಇಸ್ ಮ್ಯಾನೇಜಿಂಗ್ 8,000 crores, 10,000 crores, 50,000 crores. ICICI ಒಂದು ಫಂಡ್ಗೆ 1 ಲಕ್ಷ ಕೋಟಿ ಇದೆ. ಒಂದು ಫಂಡ್ ಮ್ಯಾನೇಜರ್ 1 ಲಕ್ಷ ಕೋಟಿ ಮ್ಯಾನೇಜ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಅವ್ರ ನಾಲೆಜ್ ಜಾಸ್ತಿ ಇರುತ್ತಾನೆ. ಸೊ ವಿ ಹ್ಯಾವ್ ಟು, ನೀವು ಶೇರ್ ಮಾಡಿ, ಡೈರೆಕ್ಟಾಗಿ ಮಾಡಿ, ಸ್ವಲ್ಪ ಮಾಡಿ. ಮೇ ಬಿ ನಿಮಗೆ ಅದು ಕುತೂಹಲ ಇರುತ್ತೆ, ಕೆಣಕ್ತಾ ಇರುತ್ತೆ, ಮನಸ್ಸಲ್ಲಿ ಎಷ್ಟೊಂದು ಪ್ರಾಫಿಟ್ ನಾನು ನೋಡಿದ್ದೀನಿ, ಅದು ಸುಮಾರು ಜನ ಮಾಡಿದ್ದಾರೆ. ಡೂ ಇಟ್. 100 ರೂಪಾಯಿದಲ್ಲಿ 1 ರೂಪಾಯಿ ಮಾಡಿ, 2 ರೂಪಾಯಿ ಮಾಡಿ ಅಷ್ಟೇ. ನೀವು ಬಂದಿರೋದ್ರಲ್ಲಿ ದುಡ್ಡು ಮಾಡೋಕ್ಕೋಸ್ಕರ. ಸೊ ದುಡ್ಡು ನಿಮ್ಗೆ ಮ್ಯೂಚುವಲ್ ಫಂಡ್ ಬರುತ್ತೋ, ಶೇರ್ ಬರುತ್ತೋ, ದುಡ್ಡು ಬೇಕು ತಾನೇ ನಿಮ್ಗೆ ಅಲ್ಟಿಮೇಟ್ಲಿ. ಸೊ ವೆನ್ ವಿ ನೋ ಮ್ಯೂಚುವಲ್ ಫಂಡ್ ದುಡ್ಡು ಬರ್ತಾ ಇದೆ ಅಂದರೆ, ವೈ ಶುಡ್ ಐ ಗೋ ಫಾರ್ ಶೇರ್ಸ್? ಸೊ ಮ್ಯೂಚುವಲ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್. ಶೇರಲ್ಲಿ ಯಾವಾಗ ಮಾಡ್ಬೇಕು ಅನ್ಸುತ್ತೆ ಬೇಕಾದ್ರೆ ಮಾಡಿ, ಬಟ್ 95 rupees ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಗೋ ಟು ಮ್ಯೂಚುವಲ್ ಫಂಡ್. ಶೇರ್ಸ್ ನೋಡ್ಕೊಂಡು ಮಾಡಿ, ಹುಷಾರಾಗಿ ಮಾಡಿ. ಬಿಕಾಸ್ ಲಾಸ್ ಆದರೆ ಎ ಕಂಪನಿ ಕ್ಯಾನ್ ಬಿಕಮ್ ಝೀರೋ, ಮ್ಯೂಚುವಲ್ ಫಂಡ್ ಕ್ಯಾನ್ ನೆವರ್ ಬಿಕಮ್ ಝೀರೋ, ನೆವರ್ ಎವರ್. 130 ವರ್ಷದಲ್ಲಿ ಇದುವರೆಗೂ ಆಗಿಲ್ಲ, ಮುಂದೆನೂ ಆಗಲ್ಲ. ಕರೆಕ್ಟ್. ಶೇರ್ ಮಾರ್ಕೆಟ್ ಬೀಳೋದ್ರ ಬಗ್ಗೆ ಮಾತಾಡ್ತಾ ಇದೊಂದು ಡೌಟ್ ಇರಬಹುದು ಜನರಿಗೆ, ಯಾಕೆ ಬೀಳತ್ತೆ ಶೇರ್ ಮಾರ್ಕೆಟ್? ಫಸ್ಟ್ ಆಫ್ ಆಲ್, ವೆನ್ ಎವ್ರಿಥಿಂಗ್ ಎಲ್ಸ್ ಇಸ್ ಗುಡ್, ಶೇರ್ ಮಾರ್ಕೆಟ್ ಏನಕ್ಕೆ ಬೀಳುತ್ತೆ ಅಂತ? ಸೊ ಶೇರ್ ಮಾರ್ಕೆಟಲ್ಲಿ ಯಾವಾಗ ಮೇಲೆ ಹೋಗುತ್ತೆ ಹೇಳಿ? ಶೇರ್ ಮಾರ್ಕೆಟ್ ಮೇಲೆ ಯಾವಾಗ ಹೋಗುತ್ತೆ? ಎಲ್ಲ ಇವಾಗ ಗೋಲ್ಡ್ ಎಲ್ಲರೂ ಇವಾಗ ತಾನೇ ತೊಗೊಂತಾ ಇದ್ದಾರೆ, ಸಿಲ್ವರ್ ಇವಾಗ ತಾನೇ ತೊಗೊಂಡಿದ್ದಾರೆ. ನಾವು 2 ವರ್ಷ ಮುಂಚೆ ನಾವೇ ಇಂಟರ್ವ್ಯೂ ಮಾಡಿದಾಗ ನಾವು ಅವಾಗ ಹೇಳಿದ್ವಿ, ಸಿಲ್ವರ್ ಮೇಕ್ಸ್ ಎ ಗುಡ್ ಸೆನ್ಸ್. ಅವಾಗ ನಿಮ್ಗೆ ಜ್ಞಾಪಕ ಇರ್ಬೋದು, 55,000 ಆಯಿತು ಸಿಲ್ವರು. ಇವಾಗ ಅದು 7 ಇಲ್ಲ 8 ಪಟ್ಟು ಅಷ್ಟಾಗಿದೆ ಜಸ್ಟ್ 2 yearsಲ್ಲಿ. ಸೊ ನಾವು ಅವಾಗ ಹೇಳಿದ್ರೆ ಸಿಲ್ವರ್ ತೊಗೊಂಡೇ ಇರಲ್ಲ ಜನರು. ಬಟ್ ಇವಾಗ 3.5 ಲಕ್ಷ 4 ಲಕ್ಷ ಆದಾಗ ಜನರು ಮೇಲ್ಬಿ ತೊಗೊಂತಾ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ, ಯಾವುದೇ ಅಸೆಟ್ ಕ್ಲಾಸ್ ಇರಲಿ, ಅದು ಆ್ಯಕ್ಚುಲಿ ರೇಟ್ ಮೇಲೆ ಹೋದಾಗ ಎಲ್ಲರೂ ಜನರು ತೊಗೊಳೋದು. ಸೊ ಶೇರ್ ಮಾರ್ಕೆಟಲ್ಲೂ ಸೇಮ್ ಅದೇ ಕೇಸು. ಎಲ್ಲರೂ ಇವಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, 2024 ಪೀಕ್ ಇತ್ತು, ಯಾರಿಗನ ಕೇಳಿ ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ಹಾಕೋರು. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಮಾರ್ಕೆಟ್ ವೆನ್ ಇಟ್ ಬಿಕಮ್ಸ್ ಯಾರು ತೊಗೊಂತಾ ಇದ್ದಾರೆ? 1 ಡಜನ್ ಶೇರ್ ಮಾರ್ಕೆಟ್ ಅವರು ಕೂಡ ಶೇರ್ ತೊಗೊಂತಾ ಇದ್ದಾರೆ. ಇವಾಗ ಸಿಲ್ವರ್ ಬಗ್ಗೆ ಗೊತ್ತೇ ಇಲ್ಲ, ಅವರು ನನಗೆ ಹೇಳ್ತಾರೆ, ಶ್ರೀಕಾಂತ್ ನೀವೇನು ಅಡ್ವೈಸರು? ನಾನು ಹೇಳ್ತೀನಿ ನೋಡು, 10 ಲಕ್ಷ ಹೋಗುತ್ತಂತೆ.
ನನಗೆ ಹೇಳ್ತಾರೆ ನಾನು ಹೌದೇನಪ್ಪ ಗೊತ್ತಿಲ್ಲ ಅಂತೀನಿ. ಎಲ್ಲ ಕಡೆ ಏನಾಗುತ್ತಂದರೆ ಯಾರು ಸ್ಟ್ರಾಂಗೆಸ್ಟ್ ಅವ್ನು ಗೆಲ್ಲೋದು. ಶೇರ್ ಮಾರ್ಕೆಟಲ್ಲಿ ಯಾರು ವೀಕೆಸ್ಟ್ ಅವನಿಗೆ ಫಸ್ಟ್ ಶೇರ್ ಮಾರ್ಕೆಟಿಂದ ಒದ್ದೋಗ್ಬಿಡುತ್ತೆ. ಜಗತ್ತಲ್ಲೆಲ್ಲ ಯಾರು ವೀಕು ಅಲ್ಲಿ ಸಪೋರ್ಟ್ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಯಾರು ವೀಕೆಸ್ಟು ಯಾರು ಪೂರು ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡೋದು. ಶೇರ್ ಮಾರ್ಕೆಟ್ ಮಾತ್ರ ಉಲ್ಟಾ, ಯಾರು ವೀಕು ಫಸ್ಟ್ ಅವ್ರಿಗೆ ತೆಗಿಯೋದು ಆಚೆ. ಸೊ ನೀವು ಯಾವಾಗ ಲಾಸ್ಟಲ್ಲಿ ಬಂತೀರಾ, ಯು ಆರ್ ದ ವೀಕೆಸ್ಟ್ ಪರ್ಸನ್ನು. ಸ್ವಲ್ಪ ಮಾರ್ಕೆಟ್ ಬಿದ್ದರೂ ಭಯ ಬಿದ್ದು ಓಡೋಗ್ಬಿಡ್ತೀರಾ. ನಿಮ್ಮಂಥವ್ರಿಗೆ ಆಚೆ ತೆಗಿಯೋದು ಶೇರ್ ಮಾರ್ಕೆಟ್. ಸೊ ನಿಮ್ಮಂಥವ್ರು ಯಾರು ವೀಕ್ ಇದ್ದಾರೆ ಅವರೆಲ್ಲ ಆಚೆ ಹೋದಾಗ ಯಾರು ತೊಗೊಳ್ತಾರೆ, ನಮ್ಮಂಥವ್ರು ತೊಗೊಳ್ತೀವಿ, ನಾವು ಸ್ಟ್ರಾಂಗ್, ನಮ್ಗೆ ಗೊತ್ತು ಇವತ್ತಿಲ್ಲ ನಾಳೆ ಬರುತ್ತೆ ಮಾರ್ಕೆಟ್ ಅಂದ್ಬಿಟ್ಟು. ಸೊ ವಿ ಕೀಪ್ ಬೈಯಿಂಗ್. ಸೊ ರಿಚ್ ಬಿಕಮ್ಸ್ ರಿಚರ್, ಬಿಗ್ ಬಿಕಮ್ ಬಿಗರ್, ಸ್ಟ್ರಾಂಗ್ ಬಿಕಮ್ ಸ್ಟ್ರಾಂಗರ್. ಸೊ ಒಂದು ವೀಕ್ ಯಾವಾಗ ಆಚೆ ಹೋಗುತ್ತೆ ಆಟೋಮೆಟಿಕಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬೀಳುತ್ತೆ ಅಂದರೆ ವೀಕ್ ಇರೋರಿಗೆ ಆಚೆ ತೆಗಿಯೋಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಬೀಳೋದು. ಸೊ ನೀವು ದುಡ್ಡು ಮಾಡಬೇಕಾದ್ರೆ ಬಿದ್ದಾಗ ಮಾರ್ಕೆಟ್ ಮಾತ್ರ ನೀವು ಆಚೆ ಹೋಗಬಾರ್ದು. ಓನ್ಲಿ ದೆನ್ ಯು ವಿಲ್ ಮೇಕ್ ಮನಿ. ಅಬ್ಸರ್ವ್ ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ಇನ್ ದ ಸ್ಟಾಕ್ ಮಾರ್ಕೆಟ್ ಫಾಲ್ಸ್, ನೀವು ನೋಡಿ ಯು ಡೋಂಟ್ ಸೆಲ್, ಜಸ್ಟ್ ವೆಯ್ಟ್ ಮಾಡಿ ಒಂದು ಸೈಕಲ್ಗೆ, ದೆನ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ನಿಮ್ಮ ವೆಲ್ತಲ್ಲೂ ಡಿಫ್ರೆನ್ಸ್ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಇದರಲ್ಲೂ ಚೇಂಜ್ ಆಗುತ್ತೆ. ಯು ವಿಲ್ ಬಿಕಮ್ ಎ ವೆರಿ ಗುಡ್ ಇನ್ವೆಸ್ಟರ್. ಟಾಕಿಂಗ್ ಅಬೌಟ್ ಇನ್ವೆಸ್ಟ್ಮೆಂಟ್, ಸುಮಾರು ಜನ ಇವತ್ತಿನ ದಿನ ಇನ್ಶೂರೆನ್ಸ್ನು ಇನ್ವೆಸ್ಟ್ಮೆಂಟ್ ಥರನೇ ಮಾಡ್ತಾ ಇದ್ದಾರೆ. ಅಂದರೆ ಮೋಸ್ಟ್ ಕಾಮನ್ ಆಗಿ ಎಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು, ಒಂದು ಡೊನೇಷನ್ ಕೊಡ್ಬೇಕಂತಿದ್ರು ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ ಅಂತ ಕೇಳಿ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ಇನ್ವೆಸ್ಟ್ ಮಾಡೋರು ಇದ್ದಾರೆ ಸರ್. ಅಂಥವ್ರಿಗೆ ವಾಟ್ ಯು ಹ್ಯಾವ್ ಟು ಸೇ? ಅದು ಲೈಫ್ ಇನ್ಶೂರೆನ್ಸ್ ಇರಬಹುದು, ಹೆಲ್ತ್ ಇನ್ಶೂರೆನ್ಸ್ ಇರಬಹುದು. ಹೆಲ್ತ್ ಇನ್ಶೂರೆನ್ಸ್ ಬೇರೆ, ಅದು ದಟ್ ಈಸ್ ಎ ಮ್ಯಾಂಡೇಟರಿ. ನಾನು ಭಾಳ ಇಷ್ಟ ಹೆಲ್ತ್ ಇನ್ಶೂರೆನ್ಸ್. ಐ ಕೀಪ್ ಟೆಲಿಂಗ್ ಅಬೌಟ್ ಹೆಲ್ತ್ ಇನ್ಶೂರೆನ್ಸ್, ಅದ್ರ ಬಗ್ಗೆ ಹೇಳೋಣ. ಲೈಫ್ ಇನ್ಶೂರೆನ್ಸಲ್ಲಿ ಟರ್ಮ್ ಪ್ಲ್ಯಾನ್ ಒಂದೇ ಬೆಸ್ಟ್ ಇನ್ಶೂರೆನ್ಸ್. ಟರ್ಮ್ ಪ್ಲ್ಯಾನ್ ಅಂದರೆ ಏನು? ನಮ್ಮ ಗಾಡಿ ಇನ್ಶೂರೆನ್ಸ್ ಇದ್ದಂಗೆ. ಗಾಡಿ ಇನ್ಶೂರೆನ್ಸ್ ಏನು? ಗಾಡಿಗೆ ನಾವು ಒಂದು ಪ್ರೀಮಿಯಂ ಕಟ್ಟಿದ್ದೀವಿ, ಗಾಡಿಗೆ ಏನನ್ನ ಆ ಏಟ್ ಬಿದ್ದರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲಾಂದ್ರೆ ದುಡ್ಡು ಹೋಯ್ತು. ದಟ್ ಈಸ್ ಟರ್ಮ್ ಪ್ಲ್ಯಾನ್, ದಟ್ ಈಸ್ ಟರ್ಮ್ ಇನ್ಶೂರೆನ್ಸ್. ಅದು ಚೀಪೆಸ್ಟ್ ಇನ್ಶೂರೆನ್ಸು. ನೀವು ಇನ್ಶೂರೆನ್ಸ್ ತೊಗೊಂಡ್ರೆ ಟರ್ಮ್ ಇನ್ಶೂರೆನ್ಸೇ ತೊಗೊಬೇಕು, ಬೇರೆ ಯಾವ ಇನ್ಶೂರೆನ್ಸ್ ತೊಗೊಂಬೇಡಿ. ಯಾಕಂದರೆ ರಿಟರ್ನ್ಸ್ ವಿಲ್ ಆಲ್ವೇಸ್ ಬಿ ಲೆಸ್ ದೆನ್ ಬ್ಯಾಂಕ್ ಎಫ್ ಡಿ. ಬ್ಯಾಂಕ್ ಎಫ್ ಡಿಗಿನ ಕಮ್ಮಿ ಬರುತ್ತೆ ರಿಟರ್ನ್. ಅಂದರೆ ಏನಕ್ಕೆ ತೊಗೊಬೇಕು? ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೂಲಿಶ್ ಆ್ಯಂಡ್ ಯೂಸ್ಲೆಸ್ ಟು ಟೇಕ್ ಇನ್ಶೂರೆನ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್. ಇನ್ಶೂರೆನ್ಸ್ ಬಂದು ಒಂದು ಶೀಲ್ಡ್ ಇದ್ದಂಗೆ, ನಿಮಗೆ ಪ್ರೊಟೆಕ್ಷನ್. ನಿಮಗೆ ಕತ್ತಿ ಒಂದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟು. ನೀವು ದುಡ್ಡು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ಸಲ್ಲಿ ಮಾಡಬೇಕು, ಪ್ರೊಟೆಕ್ಷನ್ಗೆ ಇನ್ಶೂರೆನ್ಸ್ ಇರೋದು. ಸೊ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಹೆಲ್ತ್ ಇನ್ಶೂರೆನ್ಸ್ ಹೆಂಗಂದರೆ, ಇವಾಗ ಸಪೋಸ್ ನಿಮಗೆ ಆ್ಯಪಲ್ ಬೇಕು. ಸೊ ನೀವು ಮಾರ್ಕೆಟ್ಗೆ ಹೋದಾಗ ಒಳ್ಳೆ ಆ್ಯಪಲ್ ತೊಗೊಂಡಿರಾ ಇಲ್ಲ ಕೊಂಟೋಗಿರೋ ಆ್ಯಪಲ್ ತೊಗೊಂಡಿರಾ? ಆಬ್ವಿಯಸ್ಲಿ ಒಳ್ಳೆ ಆ್ಯಪಲ್ ಅಲ್ವಾ? ಸೊ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೆ ನಿಮ್ಗೆ ಏನನ್ನ ರೋಗ ಬಂದಿದ್ರೆ ನೀವು ಕೊಂಟೋಗಿರೋ ಆ್ಯಪಲ್, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡಲ್ಲ ಅವರು. ಅವ್ರಿಗೂ ಒಳ್ಳೆ ಕರೆಕ್ಟ್ ಗಟ್ಟಿ ಮುಟ್ಟಿರೋರೇ ಬೇಕು ಅವ್ರಿಗೆ. ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಯಾವಾಗ ತೊಗೋಬೇಕಂದ್ರೆ ನಮಗೆಲ್ಲ ಹೆಲ್ತ್ ಚೆನ್ನಾಗಿರುವಾಗ ನಾವು ತೊಗೊಬೇಕು. ಅವಾಗ ಪ್ರೀಮಿಯಂ ಕಮ್ಮಿ ಇರುತ್ತೆ, ನಮಗೆಲ್ಲ ಕವರೇಜ್ ಬರುತ್ತೆ. ನಮಗೇನೋ ಸ್ವಲ್ಪ ಬಿ ಪಿ ಬಂತು, ಶುಗರ್ ಬಂದುಬಿಟ್ಟಿದೆ, ಡಾಕ್ಟ್ರ್ ಹೇಳಿದ ಅಂದ್ಬಿಟ್ಟು ಆವಾಗ ಹೆಲ್ತ್ ಇನ್ಶೂರೆನ್ಸ್ ನಾವು ತೊಗೊಂಡೋಗಿ ಹೋದರೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ ನಮಗೆ, ಮತ್ತು ಸುಮಾರು ಕಂಡೀಷನ್ಸ್ ಆಗಿಬಿಟ್ಟು ಕೊಡ್ತಾರೆ, ಬಟ್ ಪ್ರೀಮಿಯಮ್ಮು ಜಾಸ್ತಿ ಇರುತ್ತೆ. ಸೊ ಯು ಆರ್ ಮೇಕಿಂಗ್ ಎ ಬಿಗ್ ಮಿಸ್ಟೇಕ್. ಹೆಲ್ತ್ ಇನ್ಶೂರೆನ್ಸು ಆದಷ್ಟು ಜಲ್ದಿ ತೊಗೊಳ್ಳಿ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಗಾಟ್ ಸಮ್ ಕೈಂಡ್ ಆಫ್ ಎನ್ ಹೆಲ್ತ್ ಇನ್ಶೂರೆನ್ಸ್. ನಿಮಗೆ ಕಂಪನಿಯವ್ರು ಕೊಟ್ಟಿದ್ರು ಕೂಡ ಒಂದು ಸ್ಟ್ಯಾಂಡ್ ಅಲೋ ಒಂದು ಟಾಪ್ ಅಪ್ ಪಾಲಿಸಿ ಯಾವುದನ್ನ ಒಂದು ತೊಗೊಳ್ಳಿ. ಸೊ ದಟ್ ನಿಮಗೆ ಕಂಪನಿಯವ್ರಿಗೆ ಏನೋ ಕೆಲಸದಿಂದ ಆಚೆ ತೆಗೆದ್ರೂ ಯು ವಿಲ್ ಹ್ಯಾವ್ ಎ ಬ್ಯಾಕಪ್. ಕರೆಕ್ಟ್, ಟೆನ್ಷನ್ ಇರೋಲ್ಲ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಅಟ್ಲೀಸ್ಟ್ ಕ್ರಿಟಿಕಲ್ ಇನ್ಶೂರೆನ್ಸ್ ಅಂದ್ಬಿಟ್ಟು ಇರುತ್ತೆ. ಹೆಸರೇ ಹೇಳ್ದಂಗೆ ಕ್ರಿಟಿಕಲ್. ಕ್ರಿಟಿಕಲ್ ಅಂದರೆ ಏನು ಹೇಳಿ? ICUಗೆ ಹೋಗ್ಬಿಟ್ಟು ಬಂದಿದ್ದು ನಾನು, ಅದಕ್ಕೆ ದಟ್ ಈಸ್ ಕಾಲ್ಡ್ ಕ್ರಿಟಿಕಲ್. ಕ್ರಿಟಿಕಲ್ ಇನ್ಶೂರೆನ್ಸ್ ಅಂದ್ಬಿಟ್ಟಿರುತ್ತೆ, ಅದು ತೊಗೊಳ್ಳಿ. ಅದು ಭಾಳ ಚೀಪು. ಹೆಲ್ತ್ ಇನ್ಶೂರೆನ್ಸಲ್ಲಿ ಒನ್ ಆಫ್ ದ ಚೀಪೆಸ್ಟ್ ಇನ್ಶೂರೆನ್ಸ್ ಇಸ್ ಕ್ರಿಟಿಕಲ್ ಇನ್ಶೂರೆನ್ಸ್. ಅದು ತೊಗೊಳ್ಳಿ. ಅದರಲ್ಲಿ ನಿಮಗೆ ಏನೇ ಹೆಲ್ತ್ದು ಪ್ರಾಬ್ಲಮ್ ಆದರೆ, ಸೊ ಹೆಲ್ತ್ ಇನ್ಶೂರೆನ್ಸಲ್ಲಿ ಏನಾಗುತ್ತೆ, ನಿಮ್ಮ ಸಪೋಸ್ ಹಾಸ್ಪಿಟಲ್ ಬಿಲ್ 50,000 ಆಯಿತು, 60,000 ಆಯಿತು, ಅಷ್ಟು ದುಡ್ಡು ಇನ್ಶೂರೆನ್ಸ್ ಕಂಪನಿಯವ್ರು ಕೊಡ್ತಾರೆ. ಬಟ್ ಕ್ರಿಟಿಕಲ್ ಇನ್ಶೂರೆನ್ಸಲ್ಲಿ ನೀವು 10 ಲಕ್ಷ ತೊಗೊಂಡಿದ್ರೆ ಎಂಟೈರ್ 10 ಲಕ್ಷ ಕೊಟ್ಬಿಡ್ತಾರೆ. ಎಂಟೈರ್ 10 ಲಕ್ಷ ಕೊಟ್ಬಿಡ್ತಾರೆ, ಬಿಕಾಸ್ ದಟ್ ಈಸ್ ಕ್ರಿಟಿಕಲ್ ಇನ್ಶೂರೆನ್ಸ್. ಸೊ ಕ್ರಿಟಿಕಲ್ ಇನ್ಶೂರೆನ್ಸ್ ಆ್ಯಕ್ಚುಲಿ ಮ್ಯಾಂಡೇಟರಿ. ನಾನೊಂಥರ ಹೇಳ್ತೀನಿ, ಮ್ಯಾಂಡೇಟರಿ ಇಲ್ಲ ಗೌರ್ಮೆಂಟು, ಬಟ್ ಮ್ಯಾಂಡೇಟರಿ ಮಾಡಿದ್ರೆ ಒಳ್ಳೆಯದು. ನೀವು ಡೆಫಿನೆಟ್ಲಿ ತೊಗೊಳ್ಳಿ. ಕ್ರಿಟಿಕಲ್ ಇನ್ಶೂರೆನ್ಸ್ ಭಾಳ ಕಮ್ಮಿ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಕ್ರಿಟಿಕಲ್ ಇನ್ಶೂರೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಹೆಲ್ತ್ ಇನ್ಶೂರೆನ್ಸ್. ಕ್ರಿಟಿಕಲ್ ತೊಗೊಂಬಿಡಿ, ಆಮೇಲೆ ಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಎಸ್ಪೆಷಲಿ ಹೆಂಗಸರು ಏನನ್ನ ಇದ್ದರೆ ಕ್ರಿಟಿಕಲ್ ಇನ್ಶೂರೆನ್ಸಲ್ಲಿ ಕ್ಯಾನ್ಸರ್ ಕೇರ್ ಅಂದ್ಬಿಟ್ಟು ಬರುತ್ತೆ, ಅದನ್ನು ತೊಗೊಳ್ಳಿ. ಬಿಕಾಸ್ ನಾರ್ಮಲಿ ನಾವು ನೋಡ್ದಂಗೆ ಹೆಂಗಸ್ರಿಗೆ ಜಾಸ್ತಿ ಬರುತ್ತೆ ಕ್ಯಾನ್ಸರ್, ಥೈರಾಯ್ಡ್ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಕ್ರಿಟಿಕಲ್ ಇನ್ಶೂರೆನ್ಸ್ ಮೇಕ್ ಸೆನ್ಸ್. ತುಂಬ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ತಗೊಳ್ಳೋದು ಅನ್ನೋದು ಗೊತ್ತಾಯಿತು. ಆದರೆ ಇದೆಲ್ಲ ಗೊತ್ತಿದ್ದು ಸಹ ಇನ್ಶೂರೆನ್ಸ್ ಇರುತ್ತೋ ಇಲ್ವೋ ಸರ್, ಎಲ್ಲರ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಅಂಥ ಡೇ ಆ್ಯಂಡ್ ಏಜಲ್ಲಿ ನಾವಿದ್ದೀವಿ. ಸೊ ಕ್ರೆಡಿಟ್ ಕಾರ್ಡ್ಸ್ಗಳ ಬಗ್ಗೆ ವಾಟ್ ಆರ್ ಯೋರ್ ಥಾಟ್ಸ್ ಆ್ಯಸ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್? ಇವಾಗ ಒಳ್ಳೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ತೀನಿ ಸರ್ ನಾನು ಅಂದರೆ ಓಕೆನಾ? ಸೊ ಕ್ರೆಡಿಟ್ ಕಾರ್ಡ್ ಒಂದು ಡಬಲ್ ಎಡ್ಜ್ ವರ್ಡ್ ಇದ್ದಂಗೆ. ಅದು ಕತ್ತಿ ಹಿಂಗೂ ಹೊಡಿಯುತ್ತೆ, ನಮಗೂ ಹೊಡಿಯುತ್ತೆ.
ಸೊ ಕ್ರೆಡಿಟ್ ಕಾರ್ಡ್ ಇರೋ ಸುಮಾರು ಜನ ಹೇಳ್ತಾರೆ ನನಗೆ ಎಮರ್ಜೆನ್ಸಿ ಫಂಡ್ ಬೇಡ, ಕ್ರೆಡಿಟ್ ಕಾರ್ಡ್ ಇದೆ ನಾನು ಉಚ್ತೀನಿ, ನಾನು ಬರುತ್ತೆ ಅಂದ್ಬಿಟ್ಟು. ದಟ್ ಈಸ್ ವೆರಿ ಡೇಂಜರಸ್. ಯಾಕಂದರೆ ಕ್ರೆಡಿಟ್ ಕಾರ್ಡಲ್ಲಿ ಬಡ್ಡಿ ಇದೆಯಲ್ಲ, ಮೋಸ್ಟ್ ಎಕ್ಸ್ಪೆನ್ಸಿವ್ ಬಡ್ಡಿ. ಎಷ್ಟು ಗೊತ್ತಾ? 42% ಬಡ್ಡಿ, 42% ವರ್ಷಕ್ಕೆ. ಸೊ ಅಷ್ಟೊಂದು ಬಡ್ಡಿ ಕೊಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಇರೋದು ನೀವು ಆನ್ ಟೈಮ್ ಪೇಮೆಂಟ್ ಮಾಡ್ತೀನಿ ಅಂದರೆ, ಕ್ರೆಡಿಟ್ ಕಾರ್ಡ್ ಅಷ್ಟು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಯಾವುದೂ ಇಲ್ಲ. ಕ್ರೆಡಿಟ್ ಕಾರ್ಡು ಕೊಡೋದು ಯಾರಿಗೆ ಗೊತ್ತಾ? ದುಡ್ಡು ಇರೋರಿಗೆ ಕೊಡೋದು ಅದು. ಸೊ ದುಡ್ಡಿದ್ರೆ ನಿಮಗೆ ಜಾಸ್ತಿ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ, ನಿಮಗೆ ಏರ್ಪೋರ್ಟ್ ಬಿಡ್ತಾರೆ, ಫ್ರೀ ಹೋಟ್ಲುಗಳೆಲ್ಲ ಸಿಗುತ್ತೆ. ಸೊ ರಿಚ್ ಬಿಕಮ್ಸ್ ರಿಚರ್ ಅದರಲ್ಲೂ ಇದೆ. ಕ್ರೆಡಿಟ್ ಕಾರ್ಡ್ ಈಸ್ ಫಾರ್ ಬ್ಯಾಕಪ್ ಅಷ್ಟೇ. ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಏನಕ್ಕೆ ಇಟ್ಕೊಬೇಕಂದ್ರೆ, ನಾನು ಆನ್ ಟೈಮ್ ಕೊಡ್ತೀನಿ ಅಂದರೆ, ನನಗೆ ರಿವಾರ್ಡ್ ಪಾಯಿಂಟ್ ಯೂಸ್ ಮಾಡೋಕ್ಕೆ ಗೊತ್ತಾಗುತ್ತೆ ಅಂದರೆ, ಕ್ರೆಡಿಟ್ ಕಾರ್ಡ್ ಈಸ್ ವೆರಿ ಯೂಸ್ಫುಲ್. ಅದರ್ವೈಸ್ ಅವಾಯ್ಡ್ ಕ್ರೆಡಿಟ್ ಕಾರ್ಡ್ ಲೈಕ್ ಎ ಪ್ಲೇಗ್. ಒಂಥರ ಕೋವಿಡ್ ಥರ, ಪ್ಲೇಗ್ ಥರ ಅವಾಯ್ಡ್ ಮಾಡಿ ಕ್ರೆಡಿಟ್ ಕಾರ್ಡ್ನ. ಕ್ರೆಡಿಟ್ ಕಾರ್ಡ್ ತೊಗೊಳಕ್ಕೆ ಹೋಗಬೇಡಿ. ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಇಸ್ ಕ್ರೆಡಿಟ್ ಕಾರ್ಡ್. ಸಿಬಿಲ್ ಸ್ಕೋರ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಇಂಪ್ರೂವ್ ಆಗುತ್ತೆ. ಕ್ರೆಡಿಟ್ ಕಾರ್ಡು ನೀವು ತೊಗೊಂಡು ಆನ್ ಟೈಮ್ ಪೇಮೆಂಟ್ ಮಾಡ್ಕೊಂಡೋದ್ರೆ ಸಿಬಿಲ್ ಸ್ಕೋರ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗುತ್ತೆ. ಸೊ ನೀವು ಏನನ್ನ ನಾನು ಹೋಮ್ ಲೋನ್ ತೊಗೊಂತಾ ಇದ್ದೀನಿ 1 ವರ್ಷ ಆದಮೇಲೆ ಅಂದರೆ, ಇವಾಗಿಂದ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಶುರು ಮಾಡಿ ಆ್ಯಂಡ್ ಆನ್ ಟೈಮ್ ಪೇಮೆಂಟ್ ಮಾಡಿ. ನಿಮ್ಮ ಸಿಬಿಲ್ ಸ್ಕೋರ್ ನೋಡಿ ಹೆಂಗೆ ಇಂಪ್ರೂವ್ ಆಗುತ್ತೆ. ನಿಮ್ಗಿರೋ ಏನು ಪರ್ಸೆಂಟೇಜ್ ಆಫ್ ಲೋನ್, ಹೋಮ್ ಲೋನ್ ಇದೆ, ಸಿಕ್ಕಾಪಟ್ಟೆ ಕಮ್ಮಿ ಸಿಗುತ್ತೆ. ಕ್ರೆಡಿಟ್ ಕಾರ್ಡ್ ಇಸ್ ವೆರಿ ಗುಡ್ ವೆನ್ ಯೂಸಿಂಗ್ ಇನ್ ದಿಸ್ ವೇ. ಸೊ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಇಟ್ಸ್ ಎ ವೆರಿ ಗುಡ್ ಪ್ರಾಡಕ್ಟ್. ಅದರ್ವೈಸ್ ಇಟ್ಸ್ ಒನ್ ಆಫ್ ದ ಡೇಂಜರಸ್ ಪ್ರಾಡಕ್ಟ್. ಸರ್, ಇವಾಗ ಗೋಲ್ಡೇ ಬೆಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನಮಗೆ ಗೊತ್ತಾಯಿತು. ಆದರೆ ಹೌ ಡು ವಿ ಇನ್ವೆಸ್ಟ್ ಗೋಲ್ಡಲ್ಲಿ? ಇವಾಗ ನನ್ನನ್ನು ಕೇಳಿದ್ರೆ, ಸುಮ್ಮನೆ ಒಂದು ಬಾರ್ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋ ಬದಲು ಸದ್ಯ ಕೊಡವೆ ತೊಗೊಂಡಿರ್ತೀನಿ, ಆಮೇಲೆ ಕಷ್ಟ ಬಂದಾಗ ಅಫ್ಕೋರ್ಸ್ ಅದನ್ನು ಯೂಸ್ ಮಾಡಬಹುದು, ಅಲ್ಲಿವರೆಗೂ ನಾನು ಹಾಕೋಬಹುದು ಅಂತ ಅನ್ಕೋಬಹುದು ನಾನು, ರೈಟ್? ಅಥವಾ ಒಂದು ಬಾಂಡ್, ಗೋಲ್ಡ್ ಬಾಂಡ್ನ ತೊಗೊಳ್ಳೋದು ಕೂಡ ಒನ್ ಆಫ್ ದ ಆಪ್ಷನ್ಸ್. ಸೊ ನಿಮ್ಮ ಸಜೆಷನ್ ಏನು? ಸೊ ಜ್ಯುವೆಲರಿ ಆ್ಯಕ್ಚುಲಿ ಒನ್ ಆಫ್ ದ ವರ್ಸ್ಟ್ ಇನ್ವೆಸ್ಟ್ಮೆಂಟ್ಸು. ಸೊ ನೀವೊಂದು ಶೋರೂಮ್ಗೆ ಹೋಗ್ಬಿಟ್ಟು ಜ್ಯುವೆಲರಿ ತೊಗೊಂಡ್ಮೇಲೆ ನೀವು ಆಚೆ ಬಂದಿದ ತಕ್ಷಣ 10% ಲಾಸ್ ಆಗಿಬಿಟ್ಟಿದೆ ನೀವು ಆಲ್ರೆಡಿ. ಯಾಕಂದರೆ ಅವ್ರು ಮೇಕಿಂಗ್ ಚಾರ್ಜ್ ಅದೆಲ್ಲ ತೊಗೊಂಡ್ಬಿಡ್ತಾರೆ. ಮತ್ತೆ ನೀವು ಮತ್ತೆ ಸೇಲ್ ಮಾಡೋಕ್ಕೆ ಹೋದಾಗ ಮತ್ತೆ ಅದಕ್ಕೆ ವೇಸ್ಟೇಜ್ ಚಾರ್ಜು, ಮತ್ತು ಕರ್ಗೋದು ಏನೇನೋ ಚಾರ್ಜ್ ಇರುತ್ತೆ, ಅದೆಲ್ಲ ಆಗಿಬಿಟ್ಟು ಯು ವಿಲ್ ಆ್ಯಕ್ಚುಲಿ ಲೂಸಿಂಗ್ 20-25%. ಸೊ ಜ್ಯುವೆಲರಿ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಬ್ಯಾಡ್. ಸೊ ನೀವು ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ಸೊ ಮೊದಲು ಸಾವರಿನ್ ಗೋಲ್ಡ್ ಬಾಂಡ್ ಇತ್ತು, ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಆದರೆ ಅದು ಸ್ಟಾಪ್ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಇನ್ಯಾವ್ದು ಮಾಡ್ಬೋದು? ಗೋಲ್ಡ್ ಫಂಡ್ ಇದೆ, ಅದನ್ನ ಮಾಡ್ಬೋದು. ಗೋಲ್ಡ್ ETF ಇದೆ, ಅದನ್ನ ಮಾಡ್ಬೋದು. ಗೋಲ್ಡ್ ಫಂಡ್ ಆಫ್ ಫಂಡ್ಸ್ ಇದೆ, ಅದನ್ನು ಮಾಡ್ಬೋದು. ಆ್ಯಂಡ್ ಇವಾಗ ಡಿಜಿಟಲ್ ಗೋಲ್ಡ್ ಬರ್ತಾ ಇದೆ. ಡಿಜಿಟಲ್ ಗೋಲ್ಡ್ ಅಂದರೆ ಏನು? ಈ ಆ್ಯಪ್ಗಳಿದೆ, ಅದರಲ್ಲಿ ನೀವು $100 ಗೋಲ್ಡ್ ಹಾಕ್ಬೋದು. ಸೊ ಅದರಲ್ಲಿ ಬಿ ವೆರಿ ಕೇರ್ಫುಲ್. ಡಿಜಿಟಲ್ ಗೋಲ್ಡಲ್ಲಿ ಹಾಕಿದಾಗ ವೆನ್ ಯು ಬೈ, ಅದರಲ್ಲಿ MMTC ಅಂದ್ಬಿಟ್ಟಿರುತ್ತೆ. MMTC ಅಂದರೆ ಮಿನರಲ್ ಮೆಟೀರಿಯಲ್ ಟ್ರೇಡಿಂಗ್ ಕಾರ್ಪೊರೇಷನ್. ಇದು ಗೌರ್ಮೆಂಟ್ದು. ಇವ್ರದಿದ್ದಾಗ ವೆನ್ ದೆ ಬೈ ಇನ್ MMTC ಯು ಕ್ಯಾನ್ ಇನ್ವೆಸ್ಟ್. ಯಾಕಂದರೆ ಗೌರ್ಮೆಂಟ್ದು ಗ್ಯಾರಂಟಿ. ಆದರೆ ಬೇರೆ ಕಡೆ ಎಲ್ಲ ಹೋದಾಗ ಸ್ವಲ್ಪ ಹುಷಾರಾಗಿರಿ, ನಿಮಗೆ ಆಮೇಲೆ ಗೋಲ್ಡ್ ಅಲ್ಲ, ನಿಮ್ಮ ದುಡ್ಡೇ ಹೋಗ್ಬಿಡುತ್ತೆ. ನೀವು ಗೋಲ್ಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದೇನಾಗುತ್ತೆ ಅಂದರೆ, ಗೋ ಆ್ಯಂಡ್ ಬೈ ಆ್ಯಕ್ಚುಯಲ್ ಗೋಲ್ಡ್ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಅವರು. ಸೊ ನಿಮಗೆ ದುಡ್ಡು ಬೇಕಾದಾಗ ಅವರು ಗೋಲ್ಡ್ ಮಾರಿಬಿಟ್ಟು ನಿಮಗೆ ದುಡ್ಡು ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಬೈಯಿಂಗ್ ಗೋಲ್ಡ್ ಫಂಡ್. ಇದಕ್ಕಿಂತ ಬೆಸ್ಟ್ ಆಪ್ಷನ್ ಏನಂದರೆ, ದೇರ್ ಈಸ್ ಅನ್ ಆಪ್ಷನ್ ಕಾಲ್ಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್. ಸೊ ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್. ಯಾಕಂದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡೋದಂದರೆ, ನೀವು $100 ಕೊಟ್ಟಾಗ $50 ಗೋಲ್ಡ್ಗೆ $50 ಸಿಲ್ವರ್ಗೆ ಹಾಕ್ತಾರೆ. ಸೊ ಗೋಲ್ಡ್ ಮೇಲೆ ಹೋಗ್ಬಿಟ್ರೆ, ಸೊ ಆಬ್ವಿಯಸ್ಲಿ ಇದು 55% ಆಯಿತು, ಇದು 45% ಆಯಿತು. ಅವಾಗ ಏನು ಮಾಡ್ತಾರೆ, ಅವ್ರು ಗೋಲ್ಡ್ ಮಾರಿಬಿಟ್ಟು ಸಿಲ್ವರ್ ತೊಗೊಂತಾರೆ. ಸೊ ನೆಕ್ಸ್ಟ್ ಮಂತ್ ಸಪೋಸ್ ಸಿಲ್ವರ್ ಮೇಲೆ ಹೋಯ್ತು, ಸೊ ಸಿಲ್ವರ್ 55 ಆಗಿಬಿಡ್ತು, ಇದು 45 ಆಗಿಬಿಡ್ತು ಪರ್ಸೆಂಟೇಜ್ ವೈಸಲ್ಲಿ. ಆಗ ಅವ್ರು ಸಿಲ್ವರ್ ಮಾರಿಬಿಟ್ಟು ಗೋಲ್ಡ್ ತೊಗೊಂಡಾರೆ. ಅಂದರೆ ಏನು ಮಾಡ್ತಾ ಇದ್ದಾರೆ ಅವರು? ಯಾವುದು ಕಾಸ್ಟ್ಲಿ ಇದೆ ಮಾರ್ತಾ ಇದ್ದಾರೆ, ಆ್ಯಂಡ್ ಯಾವುದು ಚೀಪ್ ಇದೆ ತೊಗೊಳ್ತಾ ಇದ್ದಾರೆ. ವ್ಯಾಪಾರ ಅಂದರೆ ಏನು ಹೇಳಿ? ಕಾಸ್ಟ್ಲಿ ಇರೋದು ಮಾರಬೇಕು, ಚೀಪ್ ಇರೋದು ತೊಗೊಬೇಕು. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ನಾವು ತೊಗೊಂಡಾಗ, ನಾವು ಲೆಕ್ಕ ಹಾಕಿದಾಗ, ಇಟ್ ಹ್ಯಾಸ್ ಗಿವನ್ ಮೋರ್ ರಿಟರ್ನ್ ದೆನ್ ಗೋಲ್ಡ್, ಮೋರ್ ರಿಟರ್ನ್ ದೆನ್ ಸಿಲ್ವರ್, ಲೆಸ್ ಟೆನ್ಷನ್ ದೆನ್ ಗೋಲ್ಡ್, ಲೆಸ್ ಟೆನ್ಷನ್ ದೆನ್ ಸಿಲ್ವರ್. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್ ದೆನ್ ಓನ್ಲಿ ಗೋಲ್ಡ್, ಓನ್ಲಿ ಸಿಲ್ವರ್. ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸು ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್. ಸೊ ನಾವು ಸೆಕ್ಯೂರ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಡೆಗಳಲ್ಲಿ ಏನು ಇನ್ವೆಸ್ಟ್ ಮಾಡ್ತೀವಿ. ಟಾಕಿಂಗ್ ಅಬೌಟ್ ಸೆಕ್ಯೂರಿಟಿ, ಒಂದು ಕಾಲದಲ್ಲಿ ಯಾಕೆ ಗವರ್ಮೆಂಟ್ ಕೆಲಸಗಳನ್ನು ಪ್ರಿಫರ್ ಮಾಡೋರು ಅಂದರೆ, ದುಡಿತಾ ಇರೋಷ್ಟು ದಿನ ಸಂಬಳ, ಅದಾದ ನಂತರ ಪೆನ್ಷನ್, ಆ್ಯಂಡ್ ಗಂಡ ತೀರ್ಕೊಂಡ್ರೆ ಅದಾದ ನಂತರ ಹೆಂಡತಿಗೆ ಪೆನ್ಷನ್ ಬರೋದು, ಈ ಥರದ್ದೆಲ್ಲ ಒಂದಷ್ಟು ಬೆನಿಫಿಟ್ಸ್. ಇವಾಗ ಅದ್ರಲ್ಲಿ ಸಾಕಷ್ಟು ಇಲ್ಲದೆ ಇರಬಹುದು, ರೈಟ್? ಬಟ್ ಸ್ಟಿಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಯಾರು ಬೇಕಾದರೂ ಇದರಿಂದ ಬೆನಿಫಿಟ್ ಆಗಬಹುದು. ಆ್ಯಂಡ್ ಹೌ ಡಸ್ ಇಟ್ ವರ್ಕ್? ಸೊ ನಾನು ಸರ್ಟಿಫೈಡ್ ಇನ್ಶೂರೆನ್ಸ್ ಅಡ್ವೈಸರ್ ಫಾರ್ NPS. ಸೊ ನಾನು ನೋಡಿದ್ದೀನಿ, NPS ಈಸ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಫಾರ್ ಸಮ್ಮನ್ ಹೂ ಈಸ್ ಸ್ಯಾಲರಿಡು. ನನಗೆ ದುಡ್ಡು ಬಂದಮೇಲೆ ನನಗೆ ಮುಂದೆ ಏನು ಮಾಡಬೇಕು ಗೊತ್ತಾಗಲ್ಲ, ರಿಟೈರ್ ಏನು ಮಾಡೋಕ್ಕೆ ಗೊತ್ತಾಗಲ್ಲ, ಅದೇ NPS ಮೇಕ್ಸ್ ಸೆನ್ಸ್. ಬಟ್ NPS ಅಲ್ಲಿ ಟ್ಯಾಕ್ಸ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ ಸುಮಾರು ಜನ. ಸೊ ನಾನು ಇವಾಗ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ, ಆಮೇಲೆ ನೋಡೋಣ ಅಂದ್ಬಿಟ್ಟು. ಸೊ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ನೀವು ರಿಟೈರ್ ಆದಾಗ, ಸಪೋಸ್ ನಿಮ್ಮ ಹತ್ರ 1 ಕೋಟಿ ಆಗಿದೆ ಅಂದ್ಕೊಳ್ಳಿ NPS, ನೀವು ದುಡ್ಡು ತೆಗಿಯೋಕೆ ಹೋದಾಗ ನಿಮಗೆ ಬರೀ 40% ಕೊಡ್ತಾರೆ.
ಅಂದರೆ 1 ಕೋಟಿನಲ್ಲಿ 40 lakhs ಮಾತ್ರ ಕೊಡ್ತಾರೆ. ಇನ್ನೂ 60 ಲಕ್ಷ ಏನಾಯಿತು? ಇನ್ನೂ 60 ಲಕ್ಷದಲ್ಲಿ ಇನ್ನೂ 40 ಲಕ್ಷ ಕೊಡ್ತಾರೆ. ಬಟ್ ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಬೇಕು ನೀವು. ಅಂದರೆ ಆ್ಯಕ್ಚುಯಲ್ ಏನಾಯಿತು, ನೀವು ಟ್ಯಾಕ್ಸ್ ಇವಾಗ ಕಟ್ತಾ ಇಲ್ಲ, ಆಮೇಲೆ ಕಟ್ತಾ ಇದ್ದೀರಾ. ಟ್ಯಾಕ್ಸ್ ಈಸ್ ಓನ್ಲಿ ಗೆಟಿಂಗ್ ಪೋಸ್ಟ್ಪೋನ್ಡ್. ಸೊ 1 ಕೋಟಿನಲ್ಲಿ 40 ಲಕ್ಷ ಬಂದು ವಿತೌಟ್ ಟ್ಯಾಕ್ಸು, 40 ಲಕ್ಷ ಟ್ಯಾಕ್ಸ್ ಕಟ್ಬಿಟ್ಟು ತೊಗೊಂಡ್ರಿ. ಇನ್ನೂ ಮಿಕ್ಕಿದೆ ತಾನೇ ದುಡ್ಡು, ಎಷ್ಟು? ಇನ್ನೂ 20 lakhs ಮಿಕ್ಕಿದೆ. ಇದು ಯಾವಾಗ ಬರುತ್ತೆ? ಇದು ನಿಮ್ಗೆ ಲೈಫ್ ಫುಲ್ ಬರೋದೇ ಇಲ್ಲ. ದಟ್ ಈಸ್ ಸ್ಟಕ್ ಫಾರ್ ಎವರ್. ಆ 20 ಲಕ್ಷದಲ್ಲಿ ನಿಮಗೆ ಎವ್ರಿ ಇಯರ್ ಎವ್ರಿ ಮಂತು ಬಡ್ಡಿ ಬರುತ್ತೆ. ಎಷ್ಟು ಬಡ್ಡಿ ಬರುತ್ತೆ? ಆ ಟೈಮಲ್ಲಿ ಆ್ಯನ್ಯುಯಿಟಿ ಎಷ್ಟಿದೆ? ಆ್ಯನ್ಯುಯಿಟಿ ಅಂದರೆ ನಾವು ಪ್ರಾಬಲಿ ಇವತ್ತಿಂದು SBI FD ಅಂದ್ಕೊಳ್ಳಿ, ಸಿಂಪ್ಲಿಸಿಟಿ ಸೇಕ್ಗೆ. ಸೊ ಅಷ್ಟು ಬರುತ್ತೆ. ಸೊ ಅಷ್ಟು ಸಾಕಂದರೆ ಯು ಕ್ಯಾನ್ ಇನ್ವೆಸ್ಟ್ ಇನ್ NPS. ಸೊ NPS ನನ್ನ ಪ್ರಕಾರ ಇಟ್ ಇಸ್ ನಾಟ್ ಫಾರ್ ಫೈನಾನ್ಷಿಯಲಿ ಲಿಟ್ರೇಟ್. ನನಗೆ ಸ್ವಲ್ಪನ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಪ್ಪ, ಸ್ವಲ್ಪನ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಂದರೆ ದೆನ್ NPS ಡಸಂಟ್ ಮೇಕ್ ಸೆನ್ಸ್. ಯು ಆರ್ ಓನ್ಲಿ ಪೋಸ್ಟ್ಪೋನಿಂಗ್ ಯುವರ್ ಟ್ಯಾಕ್ಸಸ್. ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. NPS ಇಸ್ ಗುಡ್ ಫಾರ್ ಸ್ಯಾಲರಿಡ್ ಪರ್ಸನ್. ನನಗೇನು ಮುಂದೆ ಟೆನ್ಷನ್ ಇರಬಾರ್ದು, ಗೌರ್ಮೆಂಟ್ ನಾನು ನಂಬ್ತೀನಿ, ನೋ ಪ್ರಾಬ್ಲಮ್ ಅಂದರೆ ದೆನ್ NPS ಮೇಕ್ ಸೆನ್ಸ್. ಅದರ್ವೈಸ್ ನಾನು ಪರ್ಸ್ನಲಿ ಇನ್ವೆಸ್ಟ್ ಮಾಡಿಲ್ಲ. ಇವೊಂದು ಐ ಆಮ್ ಎ ಸರ್ಟಿಫೈಡ್ ಇನ್ಶೂರೆನ್ಸ್, ಸರ್ಟಿಫೈಡ್ NPS ಅಡ್ವೈಸರ್ಸ್. ಸೊ ಇಷ್ಟೆಲ್ಲ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡಬೇಕಾಗತ್ತೆ ನಾವು. ಅಂದರೆ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನೋಡಬೇಕಾಗತ್ತೆ. ಆಫ್ಕೋರ್ಸ್ ನಾವು ನಿಮ್ಮಂಥವ್ರ ಹತ್ರ ಬಂದಾಗ ನೀವು ಅದನ್ನು ಮಾಡ್ತೀರಾ ನಮ್ಮ ಪರವಾಗಿ. ಆದರೂ ನಾನು ತುಂಬ ತಲೆನೋವು ತೊಗೊಳೋದಕ್ಕೆ ಇಷ್ಟ ಇಲ್ಲ. ಇನ್ವೆಸ್ಟ್ ಮಾಡಿ ನಾನು ಬಿಟ್ಬಿಡಬೇಕು. ಇನ್ನು ಯಾವಾಗಲೂ ನೋಡಿದಾಗ ಒಳ್ಳೆ ಅಮೌಂಟ್ ನನಗೆ ಬರಬೇಕು. ಅದಕ್ಕೆ ನಾನು ಏನು ಮಾಡಬೇಕು? ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರಿಗೆ. ಸೊ ಈ ಥರ ನನಗೆ ಶೇರ್ ಗೊತ್ತಿಲ್ಲ, ನನಗೆ ಗೋಲ್ಡ್ ಗೊತ್ತಿಲ್ಲ, ಸಿಲ್ವರ್ ಗೊತ್ತಿಲ್ಲ, ಯಾವಾಗ ತುಂಬಬೇಕು ಗೊತ್ತಿಲ್ಲ, ಯಾವಾಗ ಮಾರಬೇಕು ಗೊತ್ತಿಲ್ಲ, ನಾನು ನೋಡೋದೇ ಇಲ್ಲ, ಇಂಡಿಯಾ ಏನಾಗುತ್ತೋ ಗೊತ್ತಿಲ್ಲ. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಬಂದು ಮಲ್ಟಿ ಅಸೆಟ್ ಫಂಡ್ ಅಂದ್ಬಿಟ್ಟು. ಮಲ್ಟಿ ಅಸೆಟ್ ಫಂಡ್ ಅಂದರೆ ಹೆಸರೇ ಹೇಳ್ದಂಗೆ ತುಂಬ ಅಸೆಟ್ಗಳದ್ದು ಇನ್ವೆಸ್ಟ್ ಮಾಡುತ್ತೆ. ಸೊ ಅದು ಗೋಲ್ಡಲ್ಲೂ ಆಗುತ್ತೆ, ಸಿಲ್ವರಲ್ಲೂ ಆಗುತ್ತೆ, ರಿಯಲ್ ಎಸ್ಟೇಟಲ್ಲೂ ಆಗುತ್ತೆ, ಇನ್ವಿಟಲ್ಲೂ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲೂ ಆಗುತ್ತೆ, ಬಡ್ಡಿನಲ್ಲೂ ಆಗುತ್ತೆ, ಇಂಟರ್ನ್ಯಾಷನಲ್ಲೂ ಆಗುತ್ತೆ. ಸೊ ಅದ್ರ ಪಾಡ್ಗೆ ಅದು ಬೈ ಡಿಫಾಲ್ಟ್ ದೇ ದೆಮ್ಸೆಲ್ಫ್ ವಿ ಚೇಂಜ್ ದ ಅಲೋಕೇಶನ್. ಅವರೇ ಜಾಸ್ತಿ ಮಾಡ್ಕೊಂಡು ಅವರೇ ಕಮ್ಮಿ ಮಾಡ್ಕೊಂಡಾರೆ. ಫಾರ್ ಎಕ್ಸಾಂಪಲ್ 2 years ಬ್ಯಾಕ್ ಅವ್ರ ಸಿಲ್ವರ್ ಬರೀ 3-4% ಇದ್ರು, ಆದರೆ ಇವಾಗ 15% ಹಾಕಿದ್ದಾರೆ. ಸೊ ಈ ಥರ ಬೈ ಡಿಫಾಲ್ಟ್ ದೇ ಆರ್ ಮೇಕಿಂಗ್. ಫಾರ್ ಎಕ್ಸಾಂಪಲ್ ನಾನೊಂದು ಹೆಸರು ತೊಗೊಳೋದ, ಒನ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿ ಅಸೆಟ್ ಫಂಡ್ ಇದೆ ಇಂಡಿಯಾನಲ್ಲಿ. ಅದು ಶೇರ್ ಮಾರ್ಕೆಟ್ಗೆ ಜಾಸ್ತಿ ಕೊಟ್ಟಿದೆ. 2001 ಇದೆ. ಶೇರ್ ಮಾರ್ಕೆಟಲ್ಲಿ 100 ರೂಪಾಯಿ ಹಾಕಿಲ್ಲ ಅವರು. ಆದ್ರೂ 24 years ನಾನು ಲೆಕ್ಕ ಹಾಕಿದಾಗ ಎವ್ರಿ ಇಯರ್ ದೇ ಹ್ಯಾವ್ ಗಿವನ್ ಮೋರ್ ದೆನ್ ದ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟಿನ ಜಾಸ್ತಿ ರಿಟರ್ನು, ಸ್ಟಾಕ್ ಮಾರ್ಕೆಟಿನ ಕಮ್ಮಿ ಟೆನ್ಷನ್ನು, ಗೋಲ್ಡ್ಗಿನ ಜಾಸ್ತಿ ರಿಟರ್ನು, ಗೋಲ್ಡ್ಗಿನ ಕಮ್ಮಿ ಟೆನ್ಷನ್ನು. ಈ ಥರ ಯಾವುದಪ್ಪ ಅಂದರೆ ದಟ್ ಈಸ್ ಮಲ್ಟಿ ಅಸೆಟ್ ಫಂಡ್. ಸೊ ಮಲ್ಟಿ ಅಸೆಟ್ ಫಂಡ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸು. ಸೊ ನಿಮ್ಗೆ ಯಾವುದು ಟೆನ್ಷನ್ ಬೇಡ ಅಂದರೆ ಪ್ಲೀಸ್ ಅದನ್ನು ನೋಡಿ. ಐ ಥಿಂಕ್ ನಾನು ಎಷ್ಟು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಅ ಪಾರ್ಟ್ ಆಫ್ ಇಟ್ ಇಸ್ ಇನ್ವೆಸ್ಟೆಡ್ MAF ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಎಸ್. ಓಕೆ. ಇದನ್ನು ಹೊರತುಪಡಿಸಿ ಇನ್ನೆಲ್ಲಾದ್ರೂ ನಾವು ಇನ್ವೆಸ್ಟ್ ಮಾಡಬಹುದು ಅನ್ನೋದಿದ್ರೆ ಅನದರ್ ಆಪ್ಷನ್. ಸೊ ಇವಾಗ ನಾನು ಮಲ್ಟಿ ಅಸೆಟ್ ಫಂಡ್ ಹೇಳುವಾಗ ನಿಮಗೆ ರೀಟ್ಸ್ ಬಗ್ಗೆ ಹೇಳಿದೆ, ಇನ್ವಿಟ್ ಬಗ್ಗೆ ಹೇಳಿದೆ. ಸೊ ರೀಟ್ಸ್ ಅಂದ್ರೆ ಏನು? ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಎಂಬಸಿ ಗಾಲ್ಫ್ ಲಿಂಕ್ ಇದೆ, ಇಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇದೆ. ಸೊ ರೀಟ್ಸ್ ಅಂದ್ರೆ ಅವ್ರು ಅದನ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಅದನ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಲ್ಲಿರೋ ಬಾಡಿಗೆ ಬರುತ್ತಾನೆ. ಸೊ ನೀವು ಬಾಡಿಗೆ ಓನರ್ ಆದಂಗೆ ಲೆಕ್ಕ. ಸೊ ಅಲ್ಲಿ ಏನು ಬಾಡಿಗೆ ಬರುತ್ತೆ ಅದು ನಿಮ್ಗೆ ಬರ್ತಾನೆ ಇರುತ್ತೆ ದುಡ್ಡು. ಸೊ ಅವ್ರು ದುಡ್ಡು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನಿಮ್ಗೆ ಬಾಡಿಗೆ ಮಾತ್ರ ಬಂದ್ಬಿಡುತ್ತೆ. ಆ್ಯಂಡ್ ಪ್ರತಿ ವರ್ಷ ಬಾಡಿಗೆ ಬೆಳೆಯುತ್ತೆ ತಾನೆ. ಸೊ ನಿಮ್ಮ ದುಡ್ಡು ಬರೋದು ಬೆಳೆಯುತ್ತೆ. ಪ್ಲಸ್ ಅಲ್ಟಿಮೇಟ್ಲಿ ದುಡ್ಡು ಎಲ್ಲಿರೋದು? ಅದು ಭೂಮಿನಲ್ಲಿ ತಾನೆ. ಭೂಮಿ ಬೆಳೆಯುತ್ತೆ ತಾನೆ. ಸೊ ನಿಮಗೆ ಬಾಡಿಗೆನೂ ಬರ್ತಾ ಇದೆ, ಬಾಡಿಗೆನೂ ಪ್ರತಿ ವರ್ಷ ಬೆಳೀತಾ ಇದೆ, ಆ್ಯಂಡ್ ನಿಮ್ಮ ಹಾಕಿರೋ ಇನ್ವೆಸ್ಟ್ಮೆಂಟ್, ಆ್ಯಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅದು ಬೆಳೀತಾ ಇದೆ. ಸೊ ರೀಟ್ಸ್ ಇದೆ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ನಾನು ಇನ್ನೂ ಒಂದು ಹೇಳಿದೆ ಇನ್ವಿಟ್ ಅಂದೆ. ಇನ್ವಿಟ್ ಅಂದರೆ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದ್ಬಿಟ್ಟು. ಸೊ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದರೆ ಏನು? ಇವಾಗ ಸಪೋಸ್ ಬೆಂಗಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ. ಅಲ್ಲಿ ಎಕ್ಸ್ಪ್ರೆಸ್ ವೇ ಹೋದಾಗ ಒಂದೊಂದು ಕಾರ್ ಆದಾಗೂ ದುಡ್ಡು ಕೊಡಬೇಕು ತಾನೆ ಆ ಟೋಲ್ ಕಂಪನಿಗೆ. ಆ ಟೋಲ್ ಕಂಪನಿ ಓನರ್ ನಾನು ಆಗ್ಬೋದು. ಆ ಟೋಲ್ ಕಂಪನಿ ದುಡ್ಡು ಮಾಡೋದೋ ಇಲ್ಲ ಗೊತ್ತಿಲ್ಲ, ಬಟ್ ಎವ್ರಿ ಕಾರ್ ಹೋದಾಗ ನಾನು ದುಡ್ಡು ಬೇಕು. ದಟ್ ಈಸ್ ಇನ್ವಿಟ್. ಅದನ್ನ ನಾವು ಇನ್ವೆಸ್ಟ್ ಮಾಡ್ಬೋದು, ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಸಪ್ರೇಟ್ ಇನ್ವಿಟ್ ಕಂಪನಿನೇ ಇದೆ, ಇನ್ವಿಟ್ ಅಸೆಟೇ ಇದೆ. ಇಲ್ಲ ಮಲ್ಟಿ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿ ಬೈ ಡಿಫಾಲ್ಟ್ ನಿಮ್ಗೆ ಬರುತ್ತೆ. ಸೊ ಮಲ್ಟಿ ರೀಟ್ಸ್ ಮತ್ತು ಇನ್ವಿಟ್ ಬಂದು ರೆಗ್ಯುಲರಾಗಿ ನನಗೆ ಇನ್ಕಮ್ ಬೇಕು, FD ಥರ ರಿಟರ್ನ್ ಬೇಕು. ಸೊ ಇನ್ವಿಟ್ ಆ್ಯಂಡ್ ರೀಟ್ಸ್ ಮೇಕ್ ವೆರಿ ಗುಡ್ ಸೆನ್ಸ್. ಸೊ FD ಇರೋರಿಗೆ ಬರೀ ಡೆಟ್ ಫಂಡ್ ಒಂದೇ ಅಲ್ಲ. ಸೊ ನಾವು ಡೆಟ್ ಫಂಡ್ ಬಗ್ಗೆ ಮಾತಾಡಿದ್ವಿ. ಡೆಟ್ ಬಿಟ್ಟು ಇನ್ವಿಟು ಇದೆ, ರೀಟು ಇದೆ, ನೋಡ್ಕೊಳ್ಳಿ. ಇದು ಬಿಟ್ಟರೆ ನಿಮ್ಮ ಮಲ್ಟಿ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿ ಬೈ ಡಿಫಾಲ್ಟ್ ಎಲ್ಲನೂ ಅದ್ರಲ್ಲಿ ಬಂದಿರೋದು. ಏನಿಲ್ಲ ಸರ್, ಇನ್ವೆಸ್ಟ್ ಮಾಡಬೇಕು ಅನ್ನೋ ಮನಸ್ಸೊಂದು ಮಾಡ್ಬಿಡ್ಬೇಕು. ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಲ್ವಾ? ಗೈಡೆನ್ಸ್ ಇದ್ರೆ ಎಲ್ಲಿ ಮಾಡಬೇಕು, ಗೈಡೆನ್ಸ್ ಇಲ್ಲ ಅಂದ್ರೆ ಎಲ್ಲಿ ಮಾಡಬೇಕು, ಕಡಿಮೆ ಇದ್ರೆ ಎಲ್ಲಿ ಮಾಡಬೇಕು, ಜಾಸ್ತಿ ಇದ್ರೆ ಎಲ್ಲಿ ಮಾಡಬೇಕು, ಎಲ್ಲಾನು ಡಿಸ್ಕಸ್ ಮಾಡಿದ್ವಿ ನಾವು. ಸೊ ನೈಸ್, ಸೋ ಮೆನಿ ಆಪ್ಷನ್ಸ್. ಶ್ರೀಕಾಂತ್ ಸರ್, ಕಳೆದ 8-9 ವರ್ಷಗಳಲ್ಲಿ ನನಗೆ ಕೂಡ ಪರ್ಸ್ನಲಿ ಸಾಕಷ್ಟು ಫೈನಾನ್ಷಿಯಲ್ ಅಡ್ವೈಸ್ನ ಕೊಟ್ಟಿದ್ದೀರಾ. ಆ್ಯಂಡ್ ಲಾಸ್ಟ್ 2-3 ಇಯರ್ಸಲ್ಲಿ ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಮಾಡಿದಾಗ ಮತ್ತು ಇವಾಗ ಮಾಡಿದಾಗ ನಮ್ಮ ವ್ಯೂವರ್ಸ್ಗೆ ಎಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟು
ಇದೊಂಥರ ಕಬ್ಬಿಣದ ಕಡಲೆ ಸಬ್ಜೆಕ್ಟ್ ಅಂತ ಅನ್ಕೊಳ್ಳೋರ್ಗೂ ಓ ಇಷ್ಟು ಈಸಿನಾ, ಇಷ್ಟೇನಾ, ಓ ನಾನು ಇದನ್ನು ಮಾಡಬಹುದು, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬಹುದು ಅನ್ನೋ ಒಂದು ಫೀಲ್ ಕೊಡೋದಿದೆಯಲ್ಲ. ಆ್ಯಂಡ್ ದ ವೇ ಯು ನರೇಟ್ ಸ್ಟೋರೀಸ್, ರಿಯಲ್ ಲೈಫ್ ಇನ್ಸ್ಟೆನ್ಸಸ್ ಹೇಳ್ತಾ ಅರ್ಥ ಮಾಡಿಸೋವಂಥದ್ದಿರಬಹುದು, ಎಲ್ಲದನ್ನು ಸಿಂಪ್ಲಿಫೈ ಮಾಡಿ ಹೇಳುವಂಥದ್ದಿರಬಹುದು. ವಿ ಅಬ್ಸಲ್ಯೂಟ್ಲಿ ಲವ್ ಯೋರ್ ಕಾಂಟೆಂಟ್ ಆ್ಯಂಡ್ ಯುವರ್ ಝೀಲ್ ಆ್ಯಂಡ್ ಯುವರ್ ಮೋಟಿವೇಶನ್. ನಿಮ್ಮ ಲವ್ ಏನಿದೆ ಟುವರ್ಡ್ಸ್ ಈ ಫೈನಾನ್ಸ್, ಈ ಸಬ್ಜೆಕ್ಟ್ ಇನ್ ಇಟ್ ಸೆಲ್ಫ್, ನಮಗಂತೂ ವಿ ಆರ್ ಟ್ರೂ ಫ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಇಲ್ಲಿವರೆಗೂ ಬಂದಿದ್ದಕ್ಕೆ. ನೀವು ಬಂದಾಗೆಲ್ಲ ನಮ್ಮನ್ನ ಸ್ಟುಡಿಯೋಲಿ ವಿಸಿಟ್ ಮಾಡಿದಾಗೆಲ್ಲ ಟೋಕನ್ ಆಫ್ ಲವ್ ಅಂತ ಏನೋ ಒಂದು ಕೊಟ್ಟು ಹೋಗ್ತೀರಾ, ನಾಟ್ ಆನ್ ಕ್ಯಾಮ್ರಾದು, ಬಟ್ ನಾನು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ 100% ವುಡ್ ಪ್ರೆಸ್ಡ್ ಆಯಿಲ್ಸ್, ಥ್ಯಾಂಕ್ ಯು ವೆರಿ ಮಚ್. ಸಪ್ತಮ್ ತೈಲ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ಪ್ರಾಡಕ್ಟ್ ಇದೆಯಲ್ಲ, ಈ ನಾಲೆಜ್ ಇದೆಯಲ್ಲ, ಇಟ್ ಶುಡ್ ಗೆಟ್ ಸ್ಪ್ರೆಡ್ ಟು ಎವರಿ ಒನ್. ಸೊ ಯಾರು ಇವಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ವಾಚ್ ದಿಸ್ ಫುಲ್ಲಿ. ಯಾಕಂದ್ರೆ ನಿಮ್ಮ ಲೈಫೇ ಚೇಂಜ್ ಮಾಡುತ್ತೆ. ಸುಮ್ಮನೆ ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಪಾಪ್ ಆಯಿತು ನೋಡಿದೆ 1 ನಿಮಿಷ ಅಂದ್ಬಿಟ್ಟು 1 ನಿಮಿಷ ನೋಡ್ಬಿಟ್ಟು ಮುಂದೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಇಟ್ ವಿಲ್ ಚೇಂಜ್ ಯುವರ್ ಲೈಫ್.